भवति सुरनरद्वेषशत्रुत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं वन्दे विष्णुं नमामि श्रियमत च भुवं ब्रह्मवायु च वन्दे गायत्रीं भारतीं ताम् अपि गरुडमनन्तं भजे रुद्रदेवं देवीं वन्दे सुपर्णे महीपतिदयितां वारुणीमप्यमान्ताम् इंद्रादीन काममुख्यान् अपि सकलसुरान् तद्गुरून् मद्गुरूंश्च नौमिन्याय सुधादिकृज्जय मुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् शुभान् ध्यायन्ति ये कामान् गुरुदेवप्रसादजान् इतरान् आत्मपापोत्थान् तेषां विद्या फलिष्यति। नमो सुतात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वैव हि। श्री गुरुभ्यो नमः। हरि ओम। ಕೃತಯುಗ ತ್ರೇತಾಯುಗಾದಿಗಳು ಹೇಗೆ ಪ್ರಾರಂಭವಾಗ್ತವೆ, ಅವುಗಳು ಬಂದು ಅಂತ ಹೆಂಗೆ ತಿಳ್ಕೊಳ್ಬೇಕು ಅಂತಲಿಕ್ಕೆ ಅದು ಕಾರಣಗಳನ್ನು ಹೇಳ್ತಾರೆ. ಪ್ರಸೀದತಿ ಯದಾ ಸತ್ವಂ ಮನೋಬುದ್ಧೀಂದ್ರಿಯಾಣಿ ಚ ತದಾ ಕೃತಯುಗಂ ವಿದ್ಯಾ ಜ್ಞಾನೇ ತಪಸಿ ಯದೃಚಿ. ಯಾವಾಗ ಮನಸ್ಸು ಬಹಳ ಸಂತೋಷವಾಗಿ ಇಂದ್ರಿಯಗಳು ಶಾಂತವಾಗಿ ಇರ್ತವೆ, ಆಗ ಕೃತಯುಗ ಬಂತು ಅಂತ ತಿಳ್ಕೊಳ್ಬೇಕು. ಮತ್ತು ಜ್ಞಾನ ತಪಸ್ಸು ಇವುಗಳಲ್ಲಿ ರುಚಿ ಇಂಟ್ರೆಸ್ಟು ಇರುತ್ತದೆ, ಅದು ಕೃತಯುಗದ ಲಕ್ಷಣ. ಎಲ್ಲರ ಮನಸ್ಸಿನಲ್ಲಿ ಆ ರೀತಿಯಾಗಿ ಪ್ರಭಾವ ಇರುತ್ತದೆ. ತ್ರೇತಾಯುಗದೊಳಗೆ ಯದಾ ಧರ್ಮೇಶು ಕಾಮೇಶು ಭಕ್ತಿರ್ ಯಶಸ್ಸಿ ದೇಹಿನಾಂ, ಧರ್ಮದಲ್ಲಿ ವಿಷಯಗಳಲ್ಲಿ ಕೀರ್ತಿಯಲ್ಲಿ ಆಸಕ್ತಿ ಇರುತ್ತದೆ, ರಜೋಗುಣದ ಪ್ರವೃತ್ತಿ ಜಾಸ್ತಿ ಇರುತ್ತದೆ. ಅದು ತ್ರೇತಾಯುಗದ ಮನುಷ್ಯರ ಮನೋಭಾವನೆಗಳು. ದ್ವಾಪರ ಯುಗದಲ್ಲಿ ಯದಾ ಲೋಭ ಜಾಸ್ತಿ ಇರ್ತದೆ, ಅಸಂತೋಷ ಸಾಕು ಅಂತನ್ನುವ ಬುದ್ಧಿ ಇರೋದಿಲ್ಲ, ದಂಭ ಬರೇ ಇದ್ದುದಕ್ಕಿಂತ ಹೆಚ್ಚಿನ ತೋರಿಸೋದು ಇರುತ್ತದೆ, ಮತ್ಸರ ಇನ್ನೊಬ್ಬರ ಬಗ್ಗೆ ಸಹನಶೀಲತೆ ಇರುವುದಿಲ್ಲ, ಇನ್ನೊಬ್ಬರ ಅಭಿವೃದ್ಧಿ ಕಂಡು ಬಹಳ ಮನಸ್ಸಿಗೆ ನೋವಾಗ್ತದೆ. ಇದೆಲ್ಲವೂ ಕೂಡ ದ್ವಾಪರ ಯುಗದೊಳಗೆ ಪ್ರಾರಂಭವಾಗಿದೆ. ಕಲಿಯುಗ ಇನ್ನೂ ಬಂದಿಲ್ಲ. ದ್ವಾಪರ ಯುಗದೊಳಗೇನೆ ಯದಾ ಲೋಭಸ್ತು ಅಸಂತೋಷ. ಇದು ಕಲಿಯುಗ ಅಂತಂದರೆ ಲೋಭದ ಯುಗ. ಇದು ಮಾತ್ಸರ್ಯವೇ ಇರುತ್ತದೆ, ಇನ್ನೊಬ್ಬರದು ಸಹನಶೀಲತೆ ಇರೋದಿಲ್ಲ. ಇನ್ನೊಬ್ಬರ ಉತ್ಕರ್ಷ ಕಂಡಾಗ ಸಹನಶೀಲತೆ, ಅದಕ್ಕೆ ಉತ್ಕರ್ಷ ಅಸಹನಂ ಲೋಭ ಮಾತ್ಸರ್ಯಂ ಅಂತ ಕರೀತಾರೆ. ಸಾಮಾನ್ಯವಾಗಿ ನೋಡ್ರಿ, ಯಾರಾದರೂ ಬೆಳೆದ್ರು ಅಂತನೂ ಸಂತೋಷ ಇರುವುದಿಲ್ಲ, ಅದಕ್ಕೊಂದೇನಾರು ಕೊಂಕಿರ್ತದೆ. ಈಗ ಒಂದು ದೊಡ್ಡ ಮನೆ ಕಟ್ಟಿದರೆ ಯಾರಾದರೂ ಅಂತಂದರೆ, ಎಷ್ಟು ದೊಡ್ಡ ಮನೆ ಕಟ್ಟಿದ್ರು ಪಾಪ ಎಷ್ಟು ಕಷ್ಟಪಟ್ಟಿರಬೇಕು ಅಂತ ಅನ್ನಂಗಿಲ್ಲ. ತಿಂದಿರ್ತಾರೆ, ಎಡಗೈಲೆ ಬಲಗೈಲೆ ಕಟ್ತಾರೆ, ಏನು ದೊಡ್ಡ ಅಂತ ಹಿಂಗೆ ಅಂತಾರೆ ಹೊರತು. ಅದಕ್ಕೆ ಅವ್ರು ಎಂದಿಗೂ, ಅದಕ್ಕೆ ದಾಸರೇನು ಹೇಳಿದರು ಅಂದರೆ, ದೇವರೇ ನಿನ್ನನ್ನು ಮೆಚ್ಚಿಸಬಹುದೇ ಹೊರತು ಈ ಮನುಷ್ಯರನ್ನು ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ ಅಂತಂತಾರೆ. ದುಡಿದು ಧನವಂತನಾದರೆ ಪರರ ಬಡವೇ ಸೇರಿತು ಎಂಬುರಯ್ಯ, ಬಡತನ ಬಂದು ತಿರಿದು ಉಂಡರೆ ತಿರುಕನು ಇವನು ಎಂಬುವರಯ್ಯ. ಹರಿಯೇ ನಿನ್ನನು ಮೆಚ್ಚಿಸಬಹುದು, ಈ ನರರ ಮೆಚ್ಚಿಸುವುದು ಬಲು ಕಷ್ಟ. ಅವರು ಏನೇ ನೋಡೋದಕ್ಕೊಂದು ಕೊಂಕು ಮಾತಾಡ್ತಾರೆ. ಚೆಂದಾಗಿ ಬಟ್ಟೆ ಹಾಕ್ಕೊಂಡು ಬಂದರು, ಒಗೆದಿದ್ದು ಅಂತಂದ್ರೆ ಪಾಪ ಎಷ್ಟು ಶಿಸ್ತಿದ್ದಾರೆ ನೋಡ್ರಿ ಅಂತ ಅನ್ನಂಗಿಲ್ಲ, ಎಷ್ಟು ಡೌಲ್ ಹೊಡಿತಾರೆ ನೋಡ್ರಿ ಅಂತಂತ ಅನ್ನೋ ಪದ್ಧತಿನೇ. ಒಗೆದ ವಸ್ತ್ರ ಶುದ್ಧವಾಗಿದ್ದರೆ ಬಲು ಸೊಗಸಗಾರ ಎನ್ನುವರು ಭಾಳ ಅಂತಾರೆ. ಆಮೇಲೆ ಹೊಲಸು ಬಟ್ಟೆ ಉಟ್ಕೊಂಡ್ರೆ ಛೀ ಏನು ಹೊಲಸಿದ್ದಾನ ಅಂತಂತಾರೆ. ಉಡದಿದ್ದರೆ ಹುಚ್ಚ ಎಂಬುವರಯ್ಯ, ಬಟ್ಟೆನೇ ಹುಡ್ಕೊಳ್ಳೋದೇ ಇದ್ರೆ ಹುಚ್ಚ ಅಂತ ಕರೀತಾರಂತೆ. ಯಾರಾದರೂ ದೇವ್ರ ಮುಂದೆ ಕೂತು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಿದ್ರು ಅಂತಂದ್ರೆ, ನೋಡ್ರಪ್ಪ ನಮಗಂತೂ ಆಗೋದಿಲ್ಲ, ಎಷ್ಟು ಧ್ಯಾನ ಮಾಡ್ತಾರಂತ ಸಂತೋಷ ಪಡೋಂಗಿಲ್ಲ, ಏನು ಡೋಂಗಿ ಮಾಡ್ತಾನ ಅಂತಂತಾರೆ. ಪರಮ ಪುರುಷ
ಗೋಪಾಲ ಕೃಷ್ಣನ ನೆನೆದರೆ ಕಪಟಿ ಎಂಬುವರು. ಯಾರು ನಮಸ್ಕಾರ ಮಾಡಿ ಕಣ್ಣು ಮುಚ್ಚಿದರೆ ಕಪಟಿ ಅಂತಂತಾರೆ ಹೊರತು ಅವನು ಭಕ್ತಿಯಿಂದ ಧ್ಯಾನ ಮಾಡ್ಲಿಕ್ಕತ್ತಾರಂತ ಯಾರೂ ತಿಳ್ಕೊಳ್ಳೋದಿಲ್ಲ. ಅಂದ್ರೆ ಪಾಸಿಟಿವ್ ಆಗಿ ಯಾರೂ ವಿಚಾರ ಮಾಡೋದಿಲ್ಲ. ಇದು ಕಲಿಯುಗದ ಲಕ್ಷಣ. ಇದೇ ಮಾತ್ಸರ್ಯ. ಪರೋತ್ಕರ್ಷ ಅಸಹನಂ ಮಾತ್ಸರ್ಯಂ ಅಂತಂತಾರೆ. ಇನ್ನೊಬ್ಬರ ಉತ್ಕರ್ಷ ಸಹನ ಮಾಡಲಿಕ್ಕೆ ಆಗೋದೇ ಇಲ್ಲ. ಇದು ಕಲಿಯುಗದ ಮುಖ್ಯ ಲಕ್ಷಣ. ಯಾರೂ ಸಹನ ಮಾಡುವುದಿಲ್ಲ ಅಂತ. ಅದಕ್ಕೆ ಕಲಿಯುಗದ ಲಕ್ಷಣ ಹೇಳ್ತಾರೆ. ಯದಾ ಮಾಯ ಅಂದರೆ ಮೋಸ ಎಷ್ಟು ಸಹಜವಾಗಿ ಮಾಡ್ತಾರೆ ಅಂದರೆ ಅದು ಅವರ ನೇಚರ್ ಆಗಿಬಿಟ್ಟಿರ್ತದೆ. ಸಹಜವಾಗಿ ಮೋಸ ಮಾಡೋದು ಕಲಿಯುಗದಲ್ಲಿ ವೈಶಿಷ್ಟ್ಯ. ಎರಡನೇದ್ದು ಅನೃತಂ, ಸುಳ್ಳು ಹೇಳೋದು. ಮೂರನೇದ್ದು ತಂದ್ರಿ, ಆಲಸ್ಯ. ಇವತ್ತಿನ ಕೆಲಸ ಇನ್ನೊಂದು ತಿಂಗಳಾದ್ಮೇಲೆ ಮಾಡೋದು. ಅವ್ರಿಗೆ ದೀರ್ಘಸೂತ್ರಿ ಅಂತ ಕರೀತಾರೆ. ಆಲಸ್ಯಗಳು ಮತ್ತು ದೀರ್ಘಸೂತ್ರಿಗಳು ಅಂತ ಎರಡ. ಆಲಸ್ಯ ಅಂದರೆ ಕೆಲಸನೇ ಮಾಡೋಂಗಿಲ್ಲ. ದೀರ್ಘಸೂತ್ರಿಯಿಂದ ಒಂದು ಕೆಲಸ ಒಂದು ದಿವಸಕ್ಕಾಗೋ ಕೆಲಸ ಒಂದು ವಾರ ಮಾಡ್ತಾರೆ. ಅವ್ರಿಗೆ ದೀರ್ಘಸೂತ್ರಿ ಅಂತ ಕರೀತಾರೆ. ಸದೀರ್ಘಸೂತ್ರಿ ಲಭತೇನ ಸೌಖ್ಯಂ ಅಂತ. ಯಾವನು ದೀರ್ಘಸೂತ್ರಿ ಇದ್ದಾನೋ ಎಂದಿಗೂ ಸೌಖ್ಯ ಹೊಂದಂಗಿಲ್ಲ. ಏನು ಅವತ್ತಿನ ಕೆಲಸ ಅವತ್ತೇ ಮಾಡಬೇಕು. ನಾಳೆ ಅವತ್ತಿನ ಕೆಲಸ ಭಾಳ ಆದರೂ ನಾಳೆ. ಏನು ತಿಂಗಳಾನುಗಟ್ಟಲೆ ಒಂದು ಸಣ್ಣ ಕೆಲಸ ಇರ್ತದೆ, ಅದನ್ನು ತಿಂಗಳಗಟ್ಟಲೆ ಇದಕ್ಕೆ ದೀರ್ಘಸೂತ್ರಿಗಳು ಅಂತ ಕರೀತಾರೆ. ಅವ್ರು ಎಂದೂ ಸುಖವಾಗಿರುವುದಿಲ್ಲ ಅಂತ ಹೇಳ್ತಾನೆ ಸುಭಾಷಿತಕಾರ. ಸದೀರ್ಘಸೂತ್ರಿ ಲಭತೆ ನ ಸೌಖ್ಯಂ ಅಂತ. ಅದಕ್ಕೆ ತಂದ್ರಿ ಅಂತಂತಾರೆ. ಮೂರನೇದು ನಿದ್ರಾ. ಕಂಡಾಗ ನಿದ್ರೆ ಮಾಡೋದು. ಹಾಸಿಗೆ ಮೇಲೂ ನಿದ್ರೆ ಮಾಡೋದೇ, ಪ್ರವಚನದೊಳಗೂ ನಿದ್ರೆ ಮಾಡೋದೇ. ಸುಮ್ಮನೆ ಎಲ್ಲೋ ಕೂತಿರ್ತಾನೆ ಮುನ್ಸಿಪಾಲ್ಟಿ ಆಫೀಸ್ದೊಳಗೆ ಸಹಿ ಮಾಡೋದು ಲೇಟ್ ಆದ್ರೆ ಯಾವಾಗಾರ ಮಾಡ್ಕೊ, ಒಂದು ನಿದ್ದೆರೆ ಅಷ್ಟೇ ಅಂಥೇಳಿ ಮಲ್ಕೊಳ್ತಾರೆ. ಮಲ್ಕೊಳ್ಳೋದು ಅಂತ ಅನ್ನೋದು ಕಲಿಯುಗದೊಳಗೆ ಯಾವಾಗ ಬೇಕಾದ. ಉಳಿದು ಹೇಳೋಕ್ಕೆ ಮಲ್ಕೊಳ್ಳಿಕ್ಕಂತನೇ ಟೈಮ್ ಅದ ರೀ. ಮಧ್ಯಾಹ್ನ ಒಂದು ಅರ್ಧ ತಾಸು ವಾಮಕುಕ್ಷೆಗೆ ಮಲ್ಕೋಬೇಕು. ರಾತ್ರಿ ಒಂದು 8 ರಿಂದ 9 ತಾಸು ಮಲ್ಕೋಬೇಕು. ಮಲ್ಕೊಳ್ಳಿಕ್ಕಂತನೇ ದೇವ್ರು ನಮಗೆ ಟೈಮ್ ಕೊಟ್ಟಾನ ರಾತ್ರಿ ಅಂತನೋ. ಅದನ್ನು ಬಿಟ್ಟು ಉಳಿದೊಳ್ಳಕ್ಕೂ ಮಲ್ಕೊಳ್ಳೋದು ಅಂತ ನಿದ್ರಾ ಅಂತ ಅನ್ನೋದು ವಿಶೇಷ. ಆಮೇಲೆ ಹಿಂಸಾ, ಶೋಕ, ಮೋಹ, ಭಯಂ, ದೈನ್ಯಂ. ಶೋಕ ಅಂದರೆ ಏನು ಅಂದರೆ ಯಾವಾಗ ಶಾಖ ಆಗ್ತದೆ ಆವಾಗ ಅವನಿಗೆ ಶೋಕ ಬರ್ತದೆ. ನಮ್ಮವರು ಅಂತನ್ನೋದೇನದ ನೋಡ್ರಿ, ನಮ್ಮವರು ಅಂತ ಹಚ್ಕೊಳ್ಳೋದಕ್ಕೆ ಮೋಹ ಅಂತ ಕರೀತಾರೆ. ಆ ಮೋಹ ನಿಮಿತ್ತಕವಾಗಿ ಶೋಕ. ನಮ್ಮವರು ಅಂತ ಹಚ್ಕೊಂಡ್ಮೇಲೆ ಅವ್ರಿಗೆ ಏನಾದರೂ ಆಯಿತು ಅಂತಂದ್ರೆ ನಮಗೇನು ದುಃಖ ಆಗ್ತದೆ, ಅದಕ್ಕೆ ಶೋಕ ಅಂತಂತಾರೆ. ಆ ಶೋಕದಿಂದ ಮನಸ್ಸು ದುರ್ಬಲವಾಗ್ತದೆ. ಮನಸ್ಸು ದುರ್ಬಲವಾಗುವುದಕ್ಕೆ ವಿಷಾದ ಅಂತ ಕರೀತಾರೆ. ವಿಷಾದ ಅಂತ ಶಬ್ದಕ್ಕೆ ಇಷ್ಟ ಅರ್ಥದ. ಪೇಪರ್ ಬಂದ್ಕೊಳ್ಳೆ ಸಾಕು, ಅವ್ರು ಓದೋದಕ್ಕೆ ನಮ್ಗೆ ವಿಷಾದ ಆಯಿತು. ಏನು ವಿಷಾದ ಆಗ್ತದೆ? ಮನಸ್ಸಿಗೆ ಹತ್ತಿಲ್ಲ ನಿಮಗೆ. ಮನೋದೌರ್ಬಲ್ಯಂ ವಿಷಾದ. ಮನಸ್ಸು ದುರ್ಬಲವಾಗುವುದಕ್ಕೆ ವಿಷಾದ ಅಂತ ಕರೀತಾರೆ. ಅರ್ಜುನನಿಗೇನಾಯಿತು? ವಿಷಾದ ಆಯಿತು. ಅವನ್ನೆಲ್ಲ ವರ್ಣನೆ ಮಾಡ್ತಾರೆ. ಗಾಂಡೀಮಂ ಸಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ಅಂದರೆ ಗಾಂಡೀವ್ ಎತ್ತಲಿಕ್ಕೂ ಆಗೋದಿಲ್ಲ, ಅಶಕ್ತನ ಬರ್ತದೆ, ಮನಸ್ಸಿರೋದಿಲ್ಲ, ಶೂನ್ಯಾವಲೋಕನ ಮಾಡ್ತಾನೆ. ಇದೆಲ್ಲ ವಿಷಾದದ ಲಕ್ಷಣ. ಸುಮ್ಮನೆ ಇವರು ಇಷ್ಟು ಆಕ್ಸಿಡೆಂಟ್ ಆದದ್ದಕ್ಕೆ ಮುಖ್ಯಮಂತ್ರಿಗಳಿಗೆ ವಿಷಾದವಾಯಿತು ಅಂತಂತಾರೆ. ಅವ್ರಿಗೆ ದೇಶದ ಬಗ್ಗೆ ವಿಷಾದ ಇಲ್ಲ, ಮನುಷ್ಯರ ಬಗ್ಗೆನೇ ವಿಷಾದವಿಲ್ಲ. ಸುಮ್ಮನೆ ಅದ್ರ ಬರೆದ್ರು ಅಂತ ಅದು ಬರಬೇಕು. ಅದು ಮಾಡದೇ ಇದ್ರೆ ಮಂದಿ ಬೈತಾರ ಅಂತ ಅನ್ನೋದಕ್ಕೆ ವಿಷಾದ ಅಂತನೋ ಶಬ್ದಕ್ಕೆ ಶ್ರೀಮದಾಚಾರ್ಯ ಅರ್ಥ ಹೇಳ್ತಾರೆ. ಮೋಹ ನಿಮಿತ್ತಾತ್ ಶೋಕಾತ್ ಯನ್ ಮನೋದೌರ್ಬಲ್ಯಂ ಸಹ ವಿಷಾದ ಅಂತ ಗೀತಾಭಾಷ್ಯದ ಬರೀತಾರೆ. ನಮ್ಮವರು ಅಂತ ಹಚ್ಕೊಂಡಾಗ ಅವರಿಗೇನು ಆದರೆ ಅದರಿಂದ ನಮಗೇನು ದುಃಖವಾಗ್ತದೆ, ಆ ದುಃಖದಿಂದ ಏನು ಮನೋ ದುರ್ಬಲವಾಗ್ತದೆ, ಆ ಮನೋದೌರ್ಬಲ್ಯಕ್ಕೆ ವಿಷಾದ ಅಂತ ಕರೀತಾರೆ. ಅದಕ್ಕೆ ವಿಷಾದ ಅಂತನ್ನೋದು ಇದು. ಆಮೇಲೆ ಭಯ. ಎಲ್ಲಿ ಕಂಡ್ರೂ ಭಯ. ರೋಗ ಭಯ, ಭೋಗ ಭಯ, ಏನು ಕಂಡ್ರೂ ಭಯ ಈ ಕಲಿಯುಗದೊಳಗೆ ಇರ್ತದೆ. ಭೋಗೇ ರೋಗ ಭಯಂ, ಖಲೇ ರಿಪು ಭಯಂ, ವಿತ್ತೇ ಕ್ಷಿತೀಶಾತ್ ಭಯಂ. ಸಂಪಾದನೆ ಮಾಡ್ತೀನಿ ಅಂತಂದ್ರೆ ಕ್ಷಿತೀಶಾತ್ ಭಯಂ, ಇನ್ಕಮ್ ಟ್ಯಾಕ್ಸದ ಭಯ. ಭೋಗ ಮಾಡ್ತೀನಿ ಅಂತಂದ್ರೆ ರೋಗ ಭಯ. ಅದಂತ ತಿನ್ನು ಹಂಗಿಲ್ಲ, ಬರ್ತದಂತ ಇಟ್ಕೊಳ್ಳೋ ಹಂಗಿಲ್ಲ. ಎಲ್ಲ ಭಯ ಅಂತ ಇರ್ತದೆ. ಯಾವಾಗ ಕಂಡ್ರೂ ಭಯ ಆಗ್ತದೆ. ಇದು ಕಲಿಯುಗದ ಲಕ್ಷಣ. ದೈನ್ಯ ಅಂತನ್ನೋದು ಕಲಿಯುಗದ ಲಕ್ಷಣ. ಸುಮ್ಮನೆ ದೈನ್ಯ ತೋರಿಸಬಾರ್ದು, ಯಾವ ಕಾಲಕ್ಕೂ ದೈನ್ಯ ತೋರಿಸಬಾರ್ದು. ಏನು ಮಾಡಿದ್ರು ನೋಡ್ರಿ, ನೀವೇನು ಏನೂ ಇಲ್ಲ ನೋಡ್ರಿ, ಏನು ಮಾಡೋದು ಅಂತಂತ ಎಲ್ಲ ಇರ್ತದೆ. ಮತ್ತಂದ್ರೆ
ಎಲ್ಲ ಇದ್ದರೂ ಏನೂ ಇಲ್ಲ ಅಂತ ಇದಕ್ಕೆ ದೈನ್ಯ ಅಂತಂತಾರೆ. ದೈನ್ಯ ಭಾವ ಕಲಿಯುಗದಲ್ಲಿ ಹೆಚ್ಚಿರುತ್ತದೆ. ಸಹ ಕಲಿಹಿ ತಾಮಸ ಸ್ಮೃತಃ, ತಮೋಗುಣದ ಹೆಚ್ಚಳತೆ ಇದ್ದಂತಹ ಒಂದು ಕಾಲಕ್ಕೆ ಇದಕ್ಕೆ ಕಲಿಯುಗದ ಲಕ್ಷಣ ಅಂತ ಕರೀತಾರೆ. ಆಮೇಲೆ ವೃತ್ತಿಹೀನಾಶ್ಚ, ಉದ್ಯೋಗ ಇಲ್ಲ, ಉದ್ಯೋಗ ಇಲ್ಲದೆ ಮನೆಯಾಗ ಕೂಡ್ತಾರೆ. ಸ್ವೈರಿಣ್ಯ ಸ್ತ್ರೀಯ, ಹೆಣ್ಮಕ್ಕಳು ಸ್ವೈರವಾಗಿ ಸ್ವತಂತ್ರವಾಗಿ ತಿರುಗಾಡ್ತಾರೆ. ನೀವು ಏರ್ಪೋರ್ಟಿಗೆ ಹೋಗ್ರಿ, 16, 18, 20 ವರ್ಷದ ಹುಡುಗಿಯರು ಒಬ್ಬರೇ ಹೋಗ್ತಿರ್ತಾರೆ. ಎಲ್ಲೋ ಅಮೇರಿಕಾ ಅಂತಂತಾವ, ಜಪಾನ ಅಂತಂತಾವ, ಎಲ್ಲಿ ಬೇಕಾದಲ್ಲಿ ಹೋಗ್ತಾರೆ. ಹೆಂಗೆ ಹೋಗ್ತಾರೆ? ನಮಗೆಲ್ಲ ನಮ್ಮ ಮಕ್ಕಳಿಗೆಲ್ಲ ಬಿಡಬೇಕು ಅಂದ್ರೆ ಬಾಜುಕಿನ ಅಂಗಡಿಗೆ ಹೋಗ್ಬೇಕಾದ್ರೂ ಜೊತೆಗೆ ಹೋಗ್ತಿದ್ದೀವಿ. ಅಂಥದ್ದು ನೋಡಿದರೆ ಎಷ್ಟು ಸ್ವತಂತ್ರವಾಗಿರ್ತಾರೆ. ಸ್ವೈರಿಣ್ಯ ಸ್ತ್ರೀಯ ಅಸತೀಹಿ. ಆಮೇಲೆ ಕಳ್ಳರು ಜಾಸ್ತಿ, ದಸ್ಯವಹ, ಕಳ್ಳರು ಜಾಸ್ತಿ. ನಾನು ಒಂದು ನಾಟಕ ಬರೆದಿದ್ದೆ ವಿದ್ಯಾರ್ಥಿ ಇದ್ದಾಗ. ಅದು ಹೆಂಗೆ ನಾಟಕ ಅಂತಂದರೆ, ಈ ರಾಮಾಯಣದಿಂದ ಇವತ್ತಿಗೆ ಹೆಂಗೆ ಹೋಲಿಸ್ಬೇಕು ಅಂತ ಒಂದು ನಾಟಕ. ಅದರೊಳಗೊಂದು ಪ್ರಸಂಗ ಏನು ಅಂದರೆ, ಹನುಮಂತ ದೇವರು ಲಂಕೆಯಲ್ಲಿ ಪ್ರವೇಶ ಮಾಡ್ತಿರ್ತಾರೆ. ಲಂಕೆಯಲ್ಲಿ ಪ್ರವೇಶ ಮಾಡ್ತಾ ಇರುವಾಗ ಲಂಕಿಣಿ ಹಿಡಿತಾಳೆ. ಲಂಕಿಣಿ ಅಂತನ್ನೋದು ಪೊಲೀಸ್ ಡಿಪಾರ್ಟ್ಮೆಂಟು, ಹನುಮಂತ ಅಂತನ್ನೋನು ಕಳ್ಳ, ರಾವಣ ಅಂತನ್ನೋದು ಗೌರ್ಮೆಂಟು. ಹಿಂಗಿಟ್ಟುಕೊಂಡು ಮಾಡಿದ್ದದು ನಾಟಕ. ಅದಕ್ಕೆ ಲಂಕಿಣಿ ಹನುಮಂತನಿಗೆ ಕೇಳ್ತಾರೆ, ಏನು ಮಾಡ್ಲಿಕ್ಕತ್ತೀವಿ? ನಾನು ಲಂಕಾ ಪ್ರವೇಶ ಮಾಡ್ಲಿಕ್ಕತ್ತೀನಿ, ನಿನ್ನ ಹಿಡಿತೀನಿ ಅಂತ. ಯಾಕಂದ್ರೆ ಕಳ್ಳಿದ್ದಿ, ನೀನು ಕಳ್ಳತನ ಮಾಡಿದ್ದಕ್ಕೆ ನಾನು ಹಿಡಿಬೇಕು. ಅದಕ್ಕೆ ಹನುಮಂತ ಹೇಳ್ತಾನೆ, ನಾನು ಸಣ್ಣ ಪುಟ್ಟ ಕಳ್ಳತನ ಮಾಡ್ಲಿಕ್ಕತ್ತೀನಿ, ಜಗತ್ತಿನ ಐಶ್ವರ್ಯವನ್ನೇ ನುಂಗಿ ಹಾಕಿದ್ದಾನೆ ರಾವಣ. ಸೀತಾದೇವಿಯನ್ನೇ ತಂದು ಅಶೋಕವನದೊಳಗಿಟ್ಟಾನ. ಇಡೀ ದೇಶದ ಸಂಪತ್ತಿಯನ್ನೇ ತಿಂದು ನುಂಗಿ ನೀರು ಕೊಡ್ಲಿಕ್ಕತ್ತಾನ ರಾವಣ. ಅವನನ್ನು ಯಾಕೆ ಹಿಡಿದಿಲ್ಲ ಅಂತ. ಅದಕ್ಕೆ ಲಂಕೆನ್ ಹೇಳ್ತಾನೆ, ಅವರಿಂದೇ ನಾವು ಬದುಕಿವಿ, ಅವ್ರನ್ನ ಹೆಂಗೆ ಹಿಡಿದು ಅಂತ ಕೇಳ್ತಾಳೆ. ಲಂಕಿಣಿ ಏನು ಹೇಳ್ತಾಳೆ, ಅವನಿಂದೇ ನಾನು ಬದುಕಿದ್ದು, ಅವನ್ನ ಹೆಂಗೆ ಹಿಡಿಲಿಕ್ಕೆ ಬರ್ತದೆ, ಮತ್ತು ನನ್ನ ಯಾಕೆ ಹಿಡಿತಿ ಅಂತ ಕೇಳ್ತಾಳೆ. ಹನುಮಂತ ಅವ್ರನ್ನ ಬಿಟ್ಟು ಅಂದಮೇಲೆ ನನ್ನ ಯಾಕೆ ಹಿಡಿದಿ ಅಂದ್ರೆ, ನಿಮ್ಮಂಥವ್ನ ಹಿಡಿದ ನಮ್ಮ ಡಿಪಾರ್ಟ್ಮೆಂಟ್ ಉಳಿತದ, ನಿಮ್ಮನ್ನು ಇಲ್ಲ ಅಂದ್ರೆ ಡಿಪಾರ್ಟ್ಮೆಂಟೇ ಇಲ್ಲ ಅಂತ ಆಗ್ತದೆ ಅಂತ ಅನ್ನೋದಕ್ಕಾಗಿ ನಿನ್ನ ಹಿಡಿತೀನಿ ಅಂತ. ಸೊ ಇದು ಎರಡರ್ಥ. ಶ್ಲೇಷಾಲಂಕಾರದೊಳಗೆ ಇದನ್ನು ಮಾಡ್ತಕ್ಕಂಥ ಸಣ್ಣ ನಾಟಕ ಅದು. 15-20 ನಿಮಿಷದ್ದು ಇರ್ತಿತ್ತು ಅವಳಕ್ಕೆ. ಇಂಥವು ರಾಮಾಯಣದೊಳಗೆ ಏನೇನು ಪ್ರಸಂಗಗಳು ಬರ್ತಾವೆ ಅದನ್ನೆಲ್ಲ ಇವತ್ತು ಹೆಂಗೆ ಹೋಲಿಸ್ಬೇಕು ಅಂತ ಅನ್ನೋದು ನಾಟಕದ ಲಕ್ಷಣ. ಹಂಗೆ ದಸ್ಯವಹ, ಎಂತಹ ಕಳ್ಳರು, ಇಡೀ ದೇಶವನ್ನೇ ನುಂಗಿ ಹಾಕಿದರೂ ಕೂಡ ನಾವು ಶಾಂತವಾಗಿದ್ದೀವಿ. ಇನ್ನು ಕಳ್ಳರು ಎಂಥದ್ದು ಬೇಕು? ಕಲಿಯುಗದೊಳಗೆ ಕಳ್ಳರು ಯಾರು ಅಂದ್ರೆ, ಕಳ್ಳರನ್ನ ಹಿಡಿಯೋರೇ ಕಳ್ಳರು. ಕಳ್ಳರನ್ನ ಯಾರು ಹಿಡಿತಾರೆ ಕಳ್ಳರು ಅಂತ. ನಿಮ್ಮ ಸಾಮಾನು ಕಳೀತು ಅಂದ್ರೆ ನಿಮಗೆ ಎಂದೂ ಸಿಗಂಗಿಲ್ಲ, ಸಾಮಾನು ಎಂದೂ ಸಿಗುವುದಿಲ್ಲ. ಆ ಬೆಳ್ಳಿ ಇರ್ಬೋದು, ಬಂಗಾರ ಇರ್ಬೋದು, ಸಿಗುವುದಿಲ್ಲ. ನಮ್ಮದು ದೇವರ ಮೇಲಿಂದ ಚೈನ್ ಕದ್ರು, ಯಾವ ಬಂದಾಗ ಕಳ್ಳತನ ಮಾಡ್ದ ಹೋದ, ಮತ್ತು ಅವು ಸಂಪ್ರೋಕ್ಷಣ ಎಲ್ಲ ಮಾಡಿದೇವಿ. ಅದಕ್ಕೆ ಪೊಲೀಸರನ್ನ ಕರೆದೇವಿ. ನಮ್ಮವರೇ ಮತ್ತು ಪೊಲೀಸರು, ಬ್ರಾಹ್ಮಣರು. ಪೊಲೀಸರು ಕರೆದ್ರೆ, ನಾ ಹುಡುಕ್ತೀನಿ ರೀ, ಇಲ್ಲೇ ಚಂದ್ರನಾಥ್ ನಗರದೊಳಗಿದ್ದಾನ, ಪ್ರಹ್ಲಾದ್ ಜೋಶಿರಿಗೇನು ಹೇಳಕ್ಕೆ ಹೋಗ್ಬೇಡ್ರಿ ಅಂತ. ನಮಗೇನು ಗೊತ್ತಿರಪ್ಪ, ಇವ್ರು ಹೇಳಬೇಡ್ರಿ ಅಂತ ನಾವು ಹುಚ್ಚರಂಗೆ ಹೇಳಾರ್ದೆ ಸುಮ್ಮ ಕೂತೀವಿ. ಸುಮ್ಮ ಕೂತ್ರೆ ಅವನು ಇಲ್ಲೇ ಇದ್ದಾನ, ಅಲ್ಲೇ ಇದ್ದಾನ, ಚಂದ್ರನಾಥದೊಳಗಿದ್ದಾನ, ವಿಜಯನಗರದೊಳಗಿದ್ದಾನ, ದಿನಾ ಒಂದೊಂದು ನಗರ ಹೇಳ್ಕೋತಿದ್ರು ಹೊರತು ಸುಮಾರು 15-16 ವರ್ಷ ಆಯಿತು. ಇವತ್ತು ಚಂದ್ರನಾಥ್ ನಗರದೊಳಗೆ ಇದ್ದಾನೆ ಹೊರತು ಅವ ಮಾತ್ರ ಕಳ್ಳ ಮಾತ್ರ ಸಿಕ್ಕಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವರೇ ಹಂಚ್ಕೊಂಡ್ಬಿಡ್ತಾರೆ. ಕಲಸಿದ್ದ ಅವಲಕ್ಕಿ ಕಲಪರಟಿ ನುಂಗಿದ ಮೇಲಿನ್ನೇನೇನೋ ಅಂತಂದಂಗ, ಮಾಡಿದ್ದ ಗಣಪನು ಮಂಗನಂತಾದ ಮೇಲಿನ್ನೇನೇನೋ ಅಂತ ಪುರಂದರದಾಸ ಹೇಳ್ತಾರೆ. ಏನು ಮಾಡೋದು? ಯಾರ ಕಳ್ಳರನ್ನ ಹಿಡಿಬೇಕು ಅವರೇ ಕಳ್ಳರು. ಮಧ್ಯದೊಳಗೊಂದು ಶುರು ಆಗಿತ್ತು. ಏನಂದ್ರೆ, ಯಾರ ಊರಿಗೆ ಹೋಗ್ತೀರಿ ಅವರು ನಮಗೆ ಹೇಳಿ ಹೋಗ್ರಿ ಅಂತ ಪೊಲೀಸರು ಹೇಳಿದರು. ಯಾರು ಊರಿಗೆ ಹೋಗ್ತೀರಿ ನಮಗೆ ಹೇಳಿ ಹೋಗ್ರಿ ಅಂತ, ಅಂದರೆ ನಾವು ನಿಮ್ಮ ಮನೆ ಕಾಳಜಿ ಮಾಡ್ತೀವಿ ಅಂತ. ಹಾಗೆ ಕಳ್ತನ ಜಾಸ್ತಿ ಆಗ್ಬಿಟ್ಟು. ಯಾಕಂದ್ರೆ ಯಾರು ಪೊಲೀಸರಿಗೆ ಹೇಳ್ತಾರೆ ಅವ್ರಿಗೆ ಹೇಳ್ತಾರೆ, ಕಳ್ತನ ಮಾಡಿರ್ತಾರೆ, ಹೋಗ್ಯಾರ ನೋಡ್ರಿ ಊರಿಗೆ ಅಂತ. ಅದಕ್ಕೆ ಹೇಳ್ತಾರೆ ದಸ್ಯವಹ. ಇಡೀ ಕಲಿಯುಗದೊಳಗೆ ಎಲ್ಲರೂ ಕಳ್ಳರು, ಒಂದಿಲ್ಲ ಒಂದು ರೀತಿಯಿಂದ ಕಳ್ಳರು. ಅದು ಯಾವ ಆ್ಯಂಗಲ್ದಿಂದ ಕಳ್ಳರು ಅಂತದನ್ನು ಅವರೇ ಅರ್ಥ ಮಾಡ್ಕೋಬೇಕು. ಅದಕ್ಕೆ ದಸ್ಯವಹ ಉತ್ಕೃಷ್ಟ ಪಾಖಂಡಿನಃ. ಪಾಖಂಡಿಗಳು ಅಂದ್ರೆ ಏನು? ಪಾಪಮೇವ ಖಂಡಂ ಏಷಾಂ ಪಾಖಂಡಿನ. ಖಂಡ ಅಂದರೆ
ಖಂಡ ಸಿಂಪ್ಟಮ್ಸು ಅಂತಂತೀವಿ ನಾವು. ಖಂಡ ಅಂದರೆ ಏನು? ಪಾಪನೇ ಅವ್ರ ಸಿಂಪ್ಟಮ್ಸು. ಪಾಪ ಎದ್ದು ಕಾಣಿಸ್ತಿರ್ತದೆ. ರೋಗ, ಆಪತ್ತು, ದುಃಖ ಇವುಗಳ ಮೂಲಕವಾಗಿ ಪಾಪ ತೋರ್ತಿರ್ತದೆ. ಪಾಪದ ಫಲಗಳು ಇವೆಲ್ಲ. ಅದಕ್ಕೆ ಪಾಖಂಡಿಗಳು ಅಂತ ಕಲಿಯುಗದೊಳಗೆ ಅರ್ಥವಾಗ್ತದೆ. ವಿಪರೀತಾರ್ಥ ನಯನ ದೋಷಾಹ, ವಿಪರೀತವಾದಂಥ ಅರ್ಥ, ತಪ್ಪೇ ತಿಳ್ಕೊಳ್ಳೋದು. ನಮ್ಮ ವೇದ ಹೇಳ್ತದೆ, ಋತಂತಪ ಸತ್ಯಂತಪ ಶ್ರುತಂತಪ ಶಾಂತಂ ತಪೋ ದಮಸ್ತಪ ಶಮಸ್ತಪೋ ದಾನಂ ತಪೋ ಯಜ್ಞಂ ತಪೋ. ಋತಂ ತಪಃ, ಋತಂ ಅಂದರೆ ಸತ್ಯವನ್ನು ಮಾತಾಡೋದು ತಪಸ್ಸು ಅಂತಂದಾರ. ತಪಸ್ಸು ಅಂದರೆ ಏನು ಗೊತ್ತಾ? ಯಾವುದು ಕಷ್ಟದಿಂದ ಪಡಿತೀವಿ ಅದು ತಪಸ್ಸು. ಸತ್ಯ ಮಾತಾಡೋದು ಎಷ್ಟು ಕಷ್ಟ ಅಂದರೆ ಅದು ತಪಸ್ಸು ಅಂತಂದಾರ. ಎಷ್ಟು ಸತ್ಯ ಮಾತಾಡ್ತಾನೆ ಅಷ್ಟು ತಪಸ್ಸು. ಸತ್ಯ ಮಾತಾಡೋದಕ್ಕೂ ಪುಣ್ಯ ಬೇಕು. ನೀವು ಯಾವುದೇ ನೋಡ್ರಿ, ಸರಿಯಾಗಿ ತಿಳ್ಕೊಂಡ್ರೆ ಅವನಿಗೆ ಸಿಟ್ಟು ಬರಂಗಿಲ್ಲ, ಜಗಳ ಬರಂಗಿಲ್ಲ, ಅಸಮಾಧಾನ ಆಗೋದು. ಯಾವಾಗಲೂ ಆಗೋದು ತಪ್ಪು ತಿಳ್ಕೊಂಡಾಗೆ. ಮತ್ತು ನಾವು ಮೊದಲು ತಿಳ್ಕೊಳ್ಳೋದು ತಪ್ಪೇ. ತಪ್ಪು ತಿಳ್ಕೊಳ್ಳೋದ್ರಿಂದಲೇ ನಮ್ಮದು ಪ್ರಾರಂಭವಾಗ್ತದೆ. ಸರಿಯಾಗಿ ತಿಳ್ಕೊಳ್ಳೋದು ಭಾಳ ಕಷ್ಟ. ಮನೆಯೊಳಗೆ ಅಸಮಾಧಾನ ಆಗಲಿ, ಸಂಬಂಧ ಕಡ್ಕೊಳ್ಳೋದಾಗಲಿ, ಏನೇ ಆಗಲಿ ಆಗ್ತದೆ ಅಂದಮೇಲೆ ಅಲ್ಲೆಲ್ಲ ತಪ್ಪು ತಿಳುವಳಿಕೆ ಇರ್ತದೆ. ನೀವು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿದರೆ ಕೊನೆಗೆ ಸಿಗೋದೇನಂದ್ರೆ ತಪ್ಪು ತಿಳಿದುಕೊಂಡದ್ದರಿಂದ ಇಷ್ಟೆಲ್ಲ ಘಟನೆ ಆಯಿತು ಅಂತಂತಾರೆ. ಮಂತ್ರಾನ ಮಾತು ಕೇಳಿದ್ಲು ಕೈಕೇಯಿ, ತಪ್ಪು ತಿಳ್ಕೊಂಡ್ಲು. ತಪ್ಪು ತಿಳ್ಕೊಂಡಿದ್ದಕ್ಕೆ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಹಾಳಾಯಿತು, ಎಲ್ಲ ಸಂಬಂಧ ಹಾಳಾಗ್ತದೆ. ಆದ್ದರಿಂದ ತಿಳ್ಕೊಳ್ಳೋ ಮುಂದಾಗ ಒಬ್ಬ ಸ್ವಾಮೀಜಿಯವರಿಗೆ ಕೇಳಿದ್ರಂತ, ಮತ್ತು ನಿಮಗಿಷ್ಟೆಲ್ಲ ಮಂದಿ ಬೈಲಿಗತ್ತಾರ, ನಿಮಗೇನು ಏನೂ ಅನಿಸಲ್ತೇನು ಅಂತ. ಅವ್ರು ಹೇಳಿದ್ರಂತ, ನನಗೆ ಖುಷಿ ಅನ್ನಿಸ್ಲಿಕ್ಕತ್ತದ. ಯಾಕೆ ಖುಷಿ ಅನ್ನಿಸ್ಲಿಕ್ಕತ್ತದ? ಅನಾಯಾಸೆ ನನ್ನ ಪ್ರಚಾರ ಆಗ್ಲಿಕ್ಕತ್ತದಲ್ಲ ಅಂತ. ನಾನು ಎಲ್ಲಿದ್ದು, ಮೂಲೆಯಾಗಿದ್ದೋ ಏನಿದ್ದೋ ಗೊತ್ತಿಲ್ಲ, ಮಂದಿನೇ ಪ್ರಚಾರ ಮಾಡ್ಲಿಕ್ಕತ್ತಾರ ಅಂದಮೇಲೆ ಅದಕ್ಕಿಂತ ದೊಡ್ಡ ಇಷ್ಟು ಪ್ರಚಾರ ಆಗಲಿಕ್ಕೆ ನಾ ಎಷ್ಟು ಕಷ್ಟಪಡಬೇಕಾಗಿತ್ತು. ಮಂದಿ ಅನಾಯಾಸೆ ನಾನು ಪ್ರಚಾರ ಮಾಡ್ಲಿಕ್ಕತ್ತಾರ ಅಂದಮೇಲೆ ಖುಷಿ ಪಡ್ತೀನಿ. ಆಗ ಅವರು ಒಂದು ಮಾತು ಹೇಳಿದರು, ಇದು ಟಿ ವಿ ಒಳಗೆ ಬಂದಿದ್ದು ಸಂದರ್ಶನದೊಳಗೆ. ಅವರೊಂದು ಮಾತು ಹೇಳಿದರು, ಯಾವಾಗಲೂ ನಾವು ಹಿಂದಕ್ಕೆ, ಈಗ ಬಿಟ್ಬಿಡ್ರಿ ಪ್ಯಾಕಡ್ ಬಂದುಬಿಟ್ಟಿರ್ತಾವೆ ಆ ಮಾತು ಬೇರೆ. ಹಿಂದಕ್ಕೆ ನಾವು ಗಿರಣಿಯಿಂದ ಹಿಟ್ಟು ತೊಗೊಂಬರ್ತಿದ್ದೀವಿ. ಹಿಟ್ಟು ತೊಗೊಂಬಂದ್ಮೇಲೆ ಅದನ್ನು ಚಾಳಿಸ್ತಿದ್ದೀವಿ. ಚಾಳಿಸಿದಾಗ ಹೊಟ್ಟೊಂದು ಬೇರೆ, ತೌಡೊಂದು ಬೇರೆ, ಹಿಟ್ಟೊಂದು ಬೇರೆ ಮಾಡ್ತಿದ್ದೇವೆ ಇಲ್ಲೋ. ಅದನ್ನು ದೃಷ್ಟಾಂತ ಕೊಟ್ಟ ಸ್ವಾಮೀಜಿ. ಯಾವುದೇ ಸುದ್ದಿ ನಿಮ್ಮ ಕಿವಿಗೆ ಬಂತು ಅಂದ್ರೆ ಅದು ಹಿಟ್ಟು ಮನೆಗೆ ಬಂದಂಗೆ. ಅದನ್ನು ಒಮ್ಮೆಲಿಗೆ ಬಕ್ರಿ ಚಪಾತಿ ಮಾಡಬಾರ್ದು, ಅದನ್ನು ಚಾಳಿಸ್ಬೇಕು. ಚಾಳಿಸಿದಾಗ ಹಿಟ್ಟೇನೋ ತೌಡೇನೋ ನಿಮಗೆ ಗೊತ್ತಾಗ್ತದೆ. ಹಂಗೆ ಯಾರೋ ಹೇಳಿದರು ಅಂತಂದು ಮಾತ್ರಕ್ಕೆ ಅದನ್ನು ನಂಬಲಿಕ್ಕೆ ಹೋಗಬಾರ್ದು. ಅದು ಖರೆ ಅದನೋ ಸುಳ್ಳದನೋ ಅಂತದನ್ನು ವಿಚಾರ ಮಾಡಿ ಆಮೇಲೆ ಮುಂದೆ ನಿರ್ಣಯ ಮಾಡಬೇಕು. ಅದು ಯಾರೂ ನಿರ್ಣಯ ಮಾಡುವುದಿಲ್ಲ. ಯಾಕೆಂದರೆ ವಿಪರೀತವಾಗಿಯೇ ತಿಳ್ಕೊಳ್ತಾರೆ. ಇದು ಕಲಿಯುಗದ ಲಕ್ಷಣವಾಗಿದೆ ಅಂತ ಹೇಳ್ತಾರೆ. ಅಶನ ವ್ಯಸನ ಮಾತ್ರ ಆಸಕ್ತ. ಅಶನ ಬರೀ ತಿನ್ನುವುದು. ಕಲಿಯುಗದೊಳಗೆ ತಿನ್ನುವುದಂದ್ರೆ ಎಷ್ಟು ವಿಚಿತ್ರ. ನೀವು ರಾತ್ರಿ 10 ಗಂಟೆಗೆ ಹೊರಗೆ ಬರ್ರಿ, ಅಲ್ಲಿ 4 ಗಾಲಿ ಸೈಕಲ್ ನಿಂತಿರ್ತಾವೆ. ಏನು ದೋಸೆನು ಇಡ್ಲಿನು ತಿಂತಾವೇನೋ, ಮನ್ಯಾಗ ಮಾಡಂಗಿಲ್ಲೋ ಏನೋ ಗೊತ್ತಿಲ್ಲ, ಎಲ್ಲ ಗೊತ್ತದ ಮತ್ತದೆ. ಅಂದ್ರೆ ವೆಲ್ ಎಜುಕೇಟೆಡ್ಡು. ಯಾವುದ್ರೊಳಗೆ ಎಷ್ಟು ಏನು ಪ್ರಾಬ್ಲಮ್ ಅದ ಅಂತ ಗೊತ್ತಿದ್ದು. ನಮಗೆ ಹಿಂದಿನ ಕಾಲಕ್ಕೆ, ನಮ್ಮ ಕಾಲಕ್ಕೆ ಯಾವುದ್ರೊಳಗೆ ಏನದ ಏನು ಗೊತ್ತಿಲ್ಲ ಅಂಥವ್ರೆ ಹೊರಗಿನ ತಿನ್ನಬಾರ್ದು ಅಂತಿದ್ದವರು. ಇವೆಲ್ಲ ಎಜುಕೇಟೆಡ್ಡು. ಅಂದ್ರೆ ಲೈಬ್ರರಿ ಒಳಗೆ ಹೋಗಿ ಯಾವುದ್ರೊಳಗೆ ಏನದ ಅಂತಂಬುದಿಲ್ಲ ತಿಳ್ಕೊಂಡಂತಹ ವ್ಯಕ್ತಿಗಳು ಅಲ್ಲಿ ಹೋಗಿ ತಿಂತಿರ್ತಾರೆ. ಕೆಳಗೆ ನಾಯಿ ಓಡಾಡ್ತಿರ್ತಾವೆ, ಹಿಂದೆ ಹಂದಿ ಓಡಾಡ್ತಿರ್ತಾವೆ, ಮುಂದೆ ಗಾಡಿ ಓಡಾಡ್ತಿರ್ತಾವೆ. ಇಷ್ಟೆಲ್ಲದ್ರ ನಡಪಾಗ ಬಾಯಿ ರುಚಿ ಅಂತ ತಿಳ್ಕೊಂಡು ತಿಂತಿರ್ತಾವಲ್ಲ. ಇದೆಲ್ಲ ಕಲಿಯುಗದ ಲಕ್ಷಣ ಅಂತಂತ. ಹೊರಗೆ ತಿನ್ನಬಾರ್ದು, ಎಂದೂ ತಿನ್ನಬಾರ್ದು. ಹೊರಗಿನವರು ನಮಗೆ ಪ್ರೀತಿಯಿಂದ ತಿನ್ಲಿಕ್ಕೆ ಕೊಡುವುದಿಲ್ಲ, ದುಡ್ಡಿಗಾಗಿ ತಿನ್ಲಿಕ್ಕೆ ಕೊಡ್ತಾರೆ. ಯಾವುದು ಪ್ರೀತಿಯಿಂದ ಬರುವುದಿಲ್ಲ ಅದು ವಿಷ ಅಂತಂತಾರೆ ಪುರಂದರದಾಸರು. ಸೌಖ್ಯವಿಲ್ಲದ ಊಟ ಅದು ಕಾಲಕೂಟ, ಅಹುದಾದರಹುದೆನ್ನಿ ಇಲ್ಲವಾದರೆ ಇಲ್ಲವೇನಿ ಅಂತ. ಯಾರು ಪ್ರೀತಿಯಿಂದ ಹೋಟೆಲ್ ಒಳಗೆ ತಿಂತಾರೆ ನೋಡ್ರಿ, ಅವರಿಗೆಲ್ಲ ಕಮರ್ಷಿಯಲ್ ಬುದ್ಧಿ ಬರ್ತದೆ ಹೊರತು ಪ್ರೀತಿ ಭಾವನಾ ಯಾವುದೋ ಅವ್ರಿಗೆ ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂದರೆ ಅದನ್ನು ತಿನ್ನುವುದಿಲ್ಲ. ನಾವೇನು ತಿಂತೀವಿ ಅದರ ಸೂಕ್ಷ್ಮವಾದ ಅಂಶವೇ ಮನಸ್ಸಾಗ್ತದೆ. ಉಪನಿಷತ್ತೇನು ಹೇಳ್ತದೆ? ಯತ್ ಸೂಕ್ಷ್ಮಂ ತನ್ಮನ. ಯಾವುದೇ ಆಹಾರ ತಿಂದರೂ ಕೂಡ ಅದರ ಸೂಕ್ಷ್ಮ ಭಾಗ ನಮ್ಮ ಮನಸ್ಸಾಗ್ತದೆ. ಅದಕ್ಕೆ ಯಾರೋ ಅಡುಗೆ ಮಾಡಿದ್ದು ತಿನ್ನಬಾರ್ದು, ಸ್ವಯಂ ಪಾಕಗಳಂತ ಯಾಕೆ ಹಾಕ್ತಾರೆ?
ಅಂದರೆ ಅಡುಗೆ ಮಾಡೋರು, ಬಡಿಸೋರು, ಹಾಕುವ ಯಜಮಾನ ಅವ್ರದ್ದೆಲ್ಲ ತಿನ್ನೋನಿಗೆ ಬರ್ತಿರ್ತದೆ. ತಿನ್ನೋನು ಎಷ್ಟೆಷ್ಟು ಸಲ ಚಲೋ ಆಗ್ಯದ ಅಂತಂತಾನ, ಅಷ್ಟು ಇವನು ಮಾಡಿದ ಪುಣ್ಯ ಯಜಮಾನಿಗೆ ಹೋಗ್ತದೆ. ಅದಕ್ಕೆ ಯಜಮಾನರು ಹುಳಿ ಹೆಂಗಾಗ್ಯದ, ಅನ್ನ ಹೆಂಗಾಗ್ಯದ ಅಂತ ಕೇಳ್ತಿರ್ತಾರೆ. ಇನ್ನೂ ತಿಂದಿರಂಗಿಲ್ಲ ಅವ, ಹಾಗೆ ಕೇಳಕ್ಕೆ ಶುರು ಮಾಡ್ತಾರೆ, ಹೆಂಗಾಗ್ಯದ ಅಡುಗೆ ಹೆಂಗಾಗ್ಯದ ಅಂತ. ಅವನಿಗೆ ತಪ್ಪಾಗಿ ತಿನ್ಲಿಕ್ಕೆ ಹಾಕಿರ್ತಾರ ಅಂತ ಅನ್ನೋದಕ್ಕಾಗಿ ಏನು ಹುಳಿ ಆಗ್ಯದ್ರಿ, ಏನು ಅದ್ಭುತ ಆಗ್ಯದ ಅಂತಂತಾನ. ಅವ ಎಷ್ಟು ಅಂತಾನ ಅಷ್ಟು ಪುಣ್ಯ ಯಜಮಾನಿಗೆ ಹೋಗ್ತಿರ್ತದೆ. ಅದು ಬ್ರಾಹ್ಮಣ ಗೊತ್ತಿರಂಗಿಲ್ಲ. ಯಾವ ಬ್ರಾಹ್ಮಣ ಗೊತ್ತಿರ್ತಾವ ಭಾಷಾಣೆ ಇರ್ತಾನ, ಮೌನ ಹೊಡ್ತ ಅಂತ ಇಟ್ಕೊಂಡು ಕೂತ್ಬಿಟ್ಟಿರ್ತಾನ. ಒಟ್ಟ ಏನೂ ಹೇಳಂಗಿಲ್ಲ ಬಿಡಂಗಿಲ್ಲ ಅಂತೇಳಿ ಅವನು ಕೂತಿರ್ತಾನೆ. ಅಂದರೆ ತಾತ್ಪರ್ಯ ಏನು, ಊಟ ಅಂತಂದು ಮಾತ್ರಕ್ಕೆ ನಾವು ಖುಷಿಯಾಗಿ ಊಟ ಮಾಡ್ತೀವಿ. ಆದರೆ ಊಟ ಮಾಡ್ತಕ್ಕಂಥ ಪ್ರಸಂಗ ಏನಂದ್ರೆ, ನೀವು ಊಟ ಮಾಡಿ ಮನೆಗೆ ಹೋಗಿ 1000 ಗಾಯತ್ರಿ ಜಪ ಮಾಡಬೇಕು. ಹಂಗಿದ್ರೆ ಇನ್ನೊಬ್ರು ಮನೆಗೆ ಊಟಕ್ಕೆ ಹೋಗ್ಬೇಕು, ಇಲ್ಲ ಅಂದರೆ ಇಲ್ಲ. ಅದರೊಳಗೆ ಅಮಾವಾಸ್ಯ ಶ್ರಾದ್ದದ್ದನ್ನು ಪ್ರತ್ಯೇಕ ಪ್ರಾಯಶ್ಚಿತ್ತ ಹೇಳಿದ್ದಾರೆ. ಏನೂ ಪ್ರಾಯಶ್ಚಿತ್ತ ಇಲ್ಲ. ಕಮ್ಮಗೆ ತಿಂತಾನ, ಒಂದು ಸಂಧ್ಯಾವಂಶಕ್ಕೆ ಮಾಡಂಗಿಲ್ಲ, ಗಾಯತ್ರಿ ಜಪನೂ ಮಾಡೋದಿಲ್ಲ. ಎಲ್ಲ ತಾನಂತೂ ಪಾಪ ಮಾಡಿದ್ದು ಬೇಕಾದಷ್ಟು ಇರ್ತಾವೆ. ಸಣ್ಣ ಪಾಪ, ದೊಡ್ಡ ಪಾಪ, ಬೇಕಾದಷ್ಟು ಪಾಪ. ಪಾಪಿಯರೊಳು ಅತಿ ಪಾಪಿ ಎಂತೆಂಬೋರು, ನನ್ನಂತಹ ಪಾಪಿಗಳು ಯಾರೂ ಇಲ್ಲ ಅಂತಂತಾರೆ ಪುರಂದಾಸ. ಇಷ್ಟಾಗಿ ಇನ್ನೊಬ್ಬರ ಪಾಪವನ್ನು ಕೂಡ ತೊಗೊಂಬರ್ತೀವಿ. ನಮಸ್ಕಾರ ಮಾಡ್ತಾರೆ, ಅವ್ರ ಪಾಪ ಬರ್ತದೆ. ಪ್ರಶಂಸಾ ಮಾಡ್ತಾರೆ, ಅವ್ರ ಪಾಪ ಬರ್ತದೆ. ಊಟಕ್ಕೆ ಹಾಕ್ತಾರೆ, ಅವ್ರ ಪಾಪ ಬರ್ತದೆ. ಎಷ್ಟು ಅಂಗಲಗಳಿಂದ ಪಾಪವನ್ನು ಸಂಪಾದನೆ ಮಾಡ್ತಾನೆ ಅಂದರೆ ಅಷ್ಟು ಮಾಡ್ತಾನೆ. ಇದೆಲ್ಲ ಕಲಿಯುಗದೊಳಗೆ ಸಹಜವಾಗಿ ಸಂಪಾದನೆ ಮಾಡುವ ಪಾಪದ ಕಾರ್ಯಗಳು ಅಂತ ಹೇಳ್ತಾರೆ. ಆಮೇಲೆ ಶಶ್ವತ್ ಕಟುಕ ಭಾಷಿಣ್ಯ, ಕಠೋರವಾಗಿ ಮಾತಾಡ್ತಾರೆ. ಕಠೋರವಾಗಿ ಮಾತಾಡೋದು ಇದು ವಾಚನಿಕವಾದಂತಹ ದೋಷ. ಕಾಯ, ವಾಚ, ಮನಸ, 3ರಿಂದ ಪಾಪ ಮಾಡ್ತೀವಿ. 4ನೇದು ಪಾಪ ಮಾಡಲಿಕ್ಕೆ ಆಪ್ಷನ್ ಇಲ್ಲ. ನೀವು ಏನೇ ಮಾಡಿದ್ರೆ ಈ 3ರಿಂದೇ ಮಾಡ್ತೀವಿ. ಒಂದು ಮಾತಾಡಿ ಮಾಡ್ತೀವಿ, ಒಂದು ಮನಸ್ಸು ಮಾಡಿ ಮಾಡ್ತೀವಿ, ಒಂದು ದೇಹದಿಂದ ಮಾಡ್ತೀವಿ. ಆದ್ದರಿಂದ ಶಶ್ವತ್ ಕಟುಕ ಭಾಷಿಣ್ಯ, ಚೌರ್ಯ ಮಾಯೋರು ಸಾಹಸಾಹ. ಆಮೇಲೆ ಗಂಡ ಅವನು ಬಡವನಾಗಿಬಿಟ್ಟ ಅಂತಂದ್ರೆ ಅವನು ನಿರ್ದವ್ಯಂ ಪತಿಂ ಸ್ತ್ರೀಯ ತ್ವಜಂತಿ, ಬಿಟ್ಟು ಬಿಡ್ತಾರೆ. ಗಂಡ ಶ್ರೀಮಂತನಾಗಿದ್ದ, ಬಡವನಾಗಿಬಿಟ್ಟ ಅಂದ್ರೆ ಬಿಟ್ಟು ಹೋಗಿಬಿಡ್ತಾರೆ. ಆಗಲೇ ಹೇಳಿದ್ದಾರೆ ನೋಡ್ರಿ ಭಾಗವತದೊಳಗೆ, ಆಗಲೇ ಹೇಳಿದ ಗಂಡನನ್ನು ಬಿಡೋದು. ಇಡೀ ಇತಿಹಾಸದೊಳಗೆ ಡೈವರ್ಸ್ ಕೇಸ್ ಆದದ್ದು ಒಂದೇ, ಕೈಕೇಯಿಯ ತಾಯಿ ಮಾತ್ರ ಅವಳಿಗೆ ಡಿವೋರ್ಸ್ ಕೊಟ್ಟ, ಕೇಕಯ್ಯ ರಾಜ. ಬಿಟ್ಟರೆ ಡಿವೋರ್ಸ್ ಕೇಸ್ ಇಲ್ಲೇ ಇಲ್ಲ. ಇವತ್ತು ಪ್ರತಿಯೊಂದು ಮನೆಯಾಗವ. ಆಗಿನ ಕಾಲಕ್ಕೆ ವಿಜಾತಿ ವಿವಾಹ ಇದ್ದಿದ್ದಿಲ್ಲ, ಒಂದೇ ವಿಜಾತಿ ವಿವಾಹ ಆಯಿತು. ದೇವಯಾನಿ ಮತ್ತು ಶರ್ಮಿಷ್ಠ, ದೇವಯಾನಿ ಮತ್ತು ಯಯಾತಿ ರಾಜ. ಅದು ಹೆಂಗಾಯಿತು? ಕಚನ ಶಾಪ ಇದ್ದಿದ್ದಕ್ಕೆ. ಸೊ ಹಿಂದಕ್ಕೇನು ವಿಜಾತಿ ವಿವಾಹ ಆಗ್ಯಾವ ಅದು ಶಾಪದಿಂದ ಆಗ್ಯಾವ. ಇವತ್ತೇನು ವಿಜಾತಿ ಆಗ್ಲಿಕ್ಕತ್ತದ ಇದು ಶಾಪದಿಂದೇ ಆಗ್ಲಿಕ್ಕತ್ತದ. ಶ್ರಾದ್ದ ಸರಿಯಾಗಿ ಮಾಡೋದಿಲ್ಲ, ತರ್ಪಣ ಸರಿಯಾಗಿ ಕೊಡೋದಿಲ್ಲ. ನಮ್ಮ ಪಿತೃದೇವತೆಗಳೇನೆ ನಮಗೆ ಶಾಪ ಕೊಡ್ತಾರಂತೆ. ಧರ್ಮಶಾಸ್ತ್ರ ಹೇಳ್ತದೆ, ತರ್ಪಣ ಶ್ರಾದ್ದಾದಿಗಳನ್ನು ಶ್ರದ್ಧೆಯಿಂದ ಮಾಡದೇ ಇದ್ದರೆ ಇವ್ರ ಮನೆ ಹಾಳಾಗಲಿ, ಇವ್ರ ಸಂತಾನ ದಾರಿ ಬಿಟ್ಟು ಹೋಗಲಿ, ಇವ್ರ ಮನೆಯೊಳಗೆ ವಿಜಾತಿ ವಿವಾಹಗಳಾಗಲಿ ಅಂತ ನಮ್ಮ ಪಿತೃದೇವತೆಗಳೇ ನಮಗೆ ಶಾಪ ಕೊಡ್ತಾರೆ. ಎಷ್ಟು ಶ್ರದ್ಧೆಯಿಂದ ಶ್ರಾದ್ದ ಮಾಡ್ತಾನೆ, ಎಷ್ಟು ಮಾಡ್ತಾನೆ, ಎಲ್ಲಿ ಮಾಡ್ತಾನೆ, ಶ್ರಾದ್ದಕ್ಕೆ ಬೇಕಾಗುವಷ್ಟು ಸಾಮಾನುಗಳನ್ನು ಎಲ್ಲಿ ತರ್ತಾನೆ, ಭಾಳ ಕಷ್ಟ ಇದೆ. ಅದೆಲ್ಲ ಶಾಪಗ್ರಸ್ತನಾಗಿ ಇವತ್ತು ಮಕ್ಕಳೆಲ್ಲ ದಾರಿ ತಪ್ಪಲಿಕತ್ತಾರ, ಮನೆಯೊಳಗೆಲ್ಲ ವಿಜಾತಿ ವಿವಾಹ ಆಗ್ಲಿಕತ್ತಾವ. ಇದು ಯಾಕೆ ಆಗ್ಲಿಕತ್ತಾವ ಅಂತ ಯಾರಿಗೂ ಗೊತ್ತಿಲ್ಲ, ಆಗ್ಲಿಕತ್ತಾವ ಅಂತ ಅಷ್ಟೇ ನೋಡ್ಲಿಕತ್ತಾರ. ಇದಕ್ಕೆ ಮೂಲ ಕಾರಣ ನಮ್ಮ ಪುರಾಣದೊಳಗೆ ಸಿಗ್ತಾವೆ. ಶಾಪಗ್ರಸ್ತರಾದವರು ವಿಜಾತಿ ವಿವಾಹ ಮಾಡ್ಕೊಳಿಕತ್ತಾರ. ಎಷ್ಟು ತರಹದ ಶಾಪಗಳು ನಮ್ಮ ಮನೆಯಲ್ಲಿ ನಿತ್ಯ ನಡೀತಾವ ಅಂತಂದ್ರೆ, ಒಬ್ಬ ಹೆಣ್ಮಗಳ ಕಣ್ಣ ನೀರು ಮನೆಯೊಳಗೆ ತಂದ್ಲು ಅಂದರೆ, ಒಬ್ಬ ಸುಮಂಗಲಿ ಅತ್ತಿರ್ಬೋದು, ಸಸಿ ಇರ್ಬೋದು, ನಾದ್ನಿ ಇರ್ಬೋದು, ಇಲ್ಲ ಯಾರಾದರೂ ಉಡಿ ತುಂಬಿಸ್ಕೊಳ್ಳಿಕ್ಕೆ ಬಂದಿರ್ಬೋದು, ಅಥವಾ ಯಾವುದೋ ಒಬ್ಬ ಸುಮಂಗಲಿ ಹೆಣ್ಮಗಳು ಮನೆಯೊಳಗೆ ಕಣ್ಣ ನೀರು ತಂದ್ಲು ಅಂತಂದ್ರೆ ಆ ಕುಟುಂಬ ಹಾಳಾಗ್ತದೆ. ವಿದುರ ಹೇಳ್ತಾನೆ, ದ್ರೌಪದಿಯಂತಹ ಸುಮಂಗಲಿ ಕಣ್ಣ ನೀರು ತಂದಿ ಅಂತಂದ್ಮೇಲೆ ನಿನ್ನ ಕುಟುಂಬ, ನಿನ್ನ ವಂಶ ಸಂಪೂರ್ಣ ನಾಶವಾಗ್ತದೆ ಅಂತ ಹೇಳ್ತಾನಂತ.
ಎಷ್ಟು ಮಂದಿ ನಮ್ಮಲ್ಲಿ ಅಳಂಗಿಲ್ಲ. ಮನೆಯೊಳಗಿದ್ದವರು ಅಳ್ತಾರ. ಸುಮ್ಮನೆ ಅರ್ಶಿನ ಕುಂಕುಮಕ್ಕಂತ ಬಂದವರು ಸುಮ್ಮನೆ ಅರ್ಶಿನ ಕುಂಕುಮ ಹಚ್ಕೊಂಡು ಹೋಗ್ಬೇಕು ಬೇಡ. ಇಲ್ಲದ್ದೆಲ್ಲ ಸುದ್ದಿ ತಂದು ಗಳಗಳಗಳ ಹತ್ತು ಅವ್ರ ಮನ್ಯಾಗ ಕಣ್ಣೀರು ಹಾಕಿ ವಂಶ ಹಾಳು ಮಾಡಿ. ಆಚಾರ ಚಲೋ ಹೇಳಿದ್ರು ನೋಡ್ರಿ, ನಮಗೂ ಅವ್ರ ಮೇಲೆ ಭಾಳ ದ್ವೇಷ ಇತ್ತು, ಅವ್ರ ವಂಶ ಹಾಳು ಮಾಡಬೇಕು ಅಂತ ಮಾಡಿದ್ದೇವಿ, ಹೆಂಗೆ ಮಾಡಬೇಕು ಅಂತ ಐಡಿಯಾ ಗೊತ್ತಿದ್ದಿದ್ದಿಲ್ಲ, ಹೋಗಿ ಒಂದು ಸ್ವಲ್ಪ ಹತ್ತು ಬಿಟ್ಟೇವು ಅಂದ್ರೆ ವಂಶ ಹಾಳಾಗ್ಬಿಡ್ತದೆ. ಹೊಡಿಬೇಕಾಗಿಲ್ಲ, ಬಡಿಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ, ಹೋಗಿ ಕಣ್ಣ ನೀರು ತಂದು ಬಂದ್ಬಿಡುದು. ಇದೆಲ್ಲ ಕಲಿಯುಗದೊಳಗೆ ನಡೀತವೆ ಅಂತ ಹೇಳ್ತಾರೆ. ಅದಾದಮೇಲೆ ನಮ್ಮ ಆಪನ್ನಂ ಭೃತ್ಯಂ ಪತಯಃ, ಯಾರ ಸ್ವಾಮಿ ಬಾಸ್ ಇರ್ತಾನೆ, ಅವನ ಕಂಪ್ನಿ ನಡೆಸ್ತಿರ್ತಾನೆ, ಅನ್ನಕ್ಕೆ ಹಾಕ್ತಿರ್ತಾನೆ, ಅವನ ಆಪತ್ತು ಬಂದು ಅವನು ಬಿಟ್ಟು ಹೋಗ್ಬಿಡುದು, ಬೇರೆ ಕಂಪ್ನಿಗೆ ಹೋಗ್ಬಿಡುದು. ಅವನಿಗೆ ಸಹಾಯ ಮಾಡೋದಿಲ್ಲ, ಅವನನ್ನು ಮುಂತರಂಗಿಲ್ಲ, ಏನು ದಯಾ ಅಂತನ್ನೋದೇ ಸರ್ವತಾ ಇಲ್ಲ ಅಂತ ಹೇಳ್ತಾರೆ. ಅದಾದ ಮೇಲೆ ಶೂದ್ರಾಹ ವಿಪ್ರವೇಶೇಣ ಉಪಜೀವಂತಿ, ಶೂದ್ರೆಲ್ಲ ಬ್ರಾಹ್ಮಣರ ವೇಷ ಹಾಕ್ಕೊಂಡು ಅವರು ಯಾಜ್ಞೆ ಕಲಿತಾರೆ. ನೀವು ಪುಣೆಕ್ಕೆ ಹೋರಿ ಹೆಣ್ಮಕ್ಳು ಪುರೋಹಿತರು ಸಿಗ್ತಾರೆ, ಅವರು ವೇದ ಹೇಳ್ತಾರೆ, ಪುಣ್ಯಾಚರಣೆ ಮಾಡಿಸ್ತಾರೆ, ಗಂಡಸರಿಗಿಂತ ಭಾರಿ ಮಾಡಿಸ್ತಾರೆ. ಅವ್ರ ಧ್ವನಿ ನೋಡಬೇಕು, ರಾಗದೊಳಗೆ ಹೇಳ್ತಾರೆ, ಅವರೆಲ್ಲ ಪೌರೋಹಿತ್ಯ ಮಾಡಿಸ್ತಾರೆ, ಶೂದ್ರರು ಪೌರೋಹಿತ್ಯ ಮಾಡಿಸ್ತಾರೆ. ನೀವು ಆ ಕಡೆಲ್ಲ ಉತ್ತರ ಪ್ರದೇಶಕ್ಕೆ ಹೋದ್ರಿ ಅಂತ ಯಾರ್ಯಾರೋ ಮಾಡಿಸ್ತಾರೆ, ಏನೇನೋ ಮಾಡಿಸ್ತಾರೆ, ಸಂಬಂಧ ಇಲ್ಲ, ಮಂತ್ರ ಇಲ್ಲ, ತಂತ್ರ ಇಲ್ಲ, ಸರಿಯಾಗಿ ಪದ್ಧತಿ ಗೊತ್ತಿಲ್ಲ, ಧರ್ಮಶಾಸ್ತ್ರ ಗೊತ್ತಿಲ್ಲ, ಅವರೆಲ್ಲ ಮಾಡಿಸ್ತಾರೆ. ಕಲಿಯುಗದೊಳಗೆ ಉತ್ತಮ ಪುರೋಹಿತರು ಅಂತನ್ನೋದೇ ನಿಮಗೆ ಸಿಗುವುದಿಲ್ಲ. ಅವರ ಹೆಸರೇ ಪುರೋಹಿತ. ಯಜಮಾನನಿಗೆ ಮುಂದಿನ ಕಾಲಕ್ಕೆ ಹಿತವಾಗಬೇಕು ಅಂತಲಿಕ್ಕೆ ಏನು ಜಪ ಮಾಡಬೇಕು, ಏನು ಮಂತ್ರ, ತತ್ವಾಯಾಮಿ ಬ್ರಹ್ಮಣ ವಂದಮಾನ ತದಾಶಾಸ್ತಿ. ಅಲ್ಲಿ ಪುರೋಹಿತರು ಹೇಳ್ತಾರೆ, ಮಾಯು ಪ್ರಮೋಷೀಹಿ, ನನ್ನ ಯಜಮಾನ ಆಯುಷ್ಯವನ್ನು ಅಪಹಾರ ಮಾಡಬೇಡ, ನಮ್ಮ ಯಜಮಾನಿಗೆ ಒಳ್ಳೆಯದನ್ನು ಮಾಡು, ನಮ್ಮ ಯಜಮಾನಿಗೆ ಯೋಗಕ್ಷೆ ಮಾಡು, ಧಾನ್ಯಂ ಧನಂ ಪಶುಂ ಬಹುಪುತ್ರ ಲಾಭಂ ಶತಸಂವತ್ಸರಂ ದೀರ್ಘಮಾಯು, ಇದೆಲ್ಲ ಅಪೇಕ್ಷೆ ಮಾಡ್ತಾನೆ ಪುರೋಹಿತ. ಅವನಿಗೆ ಪುರೋಹಿತ ಅಂತ ಕರೀತಾನೆ. ಎಲ್ಲಿದೆ? ಯಾರ ಪುರೋಹಿತರು ಒಬ್ಬ ಯಜಮಾನ ಬಗ್ಗೆ ಕಳಕಳಿ ತೋರಿಸ್ತಾರೆ, ಯಜಮಾನ ಕಡೆಯಿಂದ ಎಷ್ಟು ಹೀರಬೇಕು ಅಂತಲೂ ವಿಚಾರ ಮಾಡ್ತಾರೆ ಹೊರತು ಎಲ್ಲರೂ ಹಾಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಕಲಿಯುಗದ ಬುದ್ಧಿ ಹೆಂಗಿರ್ತದೆ ಅಂತ ಹೇಳ್ತಾ ಇದ್ದೀನಿ, ನಾನು ಹೇಳ್ತಾ ಇಲ್ಲ. ವೇದವ್ಯಾಸರು ಹೇಳಿಕತ್ತಾರೆ, ನೀವು ಏನಾದ್ರು ಜಗಳ ಆಡದಿದ್ರೆ ಅವ್ರ ಜೋಡಿ ಜಗಳಾಡ್ರಿ. ಅವ್ರು ಹೇಳ್ತಾ ಇದ್ದಾರೆ, ವಿಪ್ರವೇಶೇಣ ಉಪಜೀವಂತಿ ಧರ್ಮಂ ಭಕ್ಷಂತಿ ಅಧರ್ಮಜ್ಞ. ಏನೂ ಧರ್ಮ ಗೊತ್ತಿಲ್ಲ, ಧರ್ಮ ಹೇಳ್ತಾರೆ, ಭಾರಿ ಧರ್ಮವನ್ನು ಏನು ಅಥೆಂಟಿಕ್ ಆಗಿ ಹೇಳ್ತಾರೆ. ಧರ್ಮ ಏನೂ ಗೊತ್ತಿಲ್ಲ ಅವರಿಗೆ. ಅದಿರಿಯ ಉತ್ತಮಾಸನಂ ನಿತ್ಯಂ ಉದ್ವಿಗ್ನ ಮನಸಃ. ಕಲಿಯುಗದೊಳಗೆ ಯಾವಾಗಲೂ ಟೆನ್ಷನ್ ಇರ್ತದಂತ. ಉದ್ವಿಗ್ನ ಮನಸ್ಸ ಅಂದ್ರೆ ಏನು? ಯಾವಾಗಲೂ ಟೆನ್ಷನ್ ಇರ್ತದೆ, ಸಣ್ಣ ಪುಟ್ಟ. ಮಹಾಭಾರತದೊಳಗೆ ಹೇಳ್ತಾರೆ, ಟೆನ್ಷನ್ ಯಾವಾಗಲೂ ಯಾರಿಗೆ ಇರ್ತದೆ ಅಂದರೆ, ಹೋದ ಜನ್ಮದೊಳಗೆ ಯಾರು ನಾಯಿ ಸಾಕಿರ್ತಾರೆ ಅವರಿಗೆ ಯಾವಾಗಲೂ ಟೆನ್ಷನ್ ಇರ್ತದೆ ಅಂತ ಹೇಳ್ತಾರೆ ಮಹಾಭಾರತದೊಳಗೆ. ನಾಯಿ ಸಾಕೋರು ತಿಳ್ಕೋಬೇಕು. ಯಾಕಂತ ಕಾರಣ ಹೇಳ್ತೀನಿ ಕೇಳ್ರಿ. ಉಮಾಮೇಶ್ ಸಂವಾದದೊಳಗೆ ಬರ್ತದೆ. ನೀವು ಎಲ್ಲಾದರೂ ನಾಯಿ ಸಾಕಿದ್ರಿ ಅಂತಂದ್ರೆ ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ಗೊತ್ತದಿಲ್ಲ? ಇಲ್ಲಿ ನಾಯಿ ಇದೆ ಅಂದರೆ ಅಡ್ಡಿಲ್ಲ, ಇಲ್ಲಿ ನಾಯಿಗಳಿವೆ ಎಚ್ಚರಿಕೆ ಅಂತಂತಾರೆ. ಇದ್ದದ್ದು ಮನೆಯಾಗ ಒಂದೇ ನಾಯಿ, ಬೋರ್ಡ್ ಮಾತ್ರ ಇಲ್ಲಿ ನಾಯಿಗಳಿವೆ ಎಚ್ಚರಿಕೆ ಅಂತ. ಎರಡೇ ಕಾರಣ. ನಾಯಿಗೆ ಬಹಳ ಗೌರವ ಇದ್ದಲ್ಲಿ ಹೇಳ್ತಾರೆ ಸ್ವಾಮಿಗಳು, ನಾವು ಸ್ವಾಮಿಗಳವರು ಅಂದರೆ ಒಬ್ಬನೇ ಇದ್ದರೂ ಕೂಡ ಬಹುವಚನ ಇಟ್ಟರೆ ಬಹಳ ಗೌರವ ಅಂತ ಅರ್ಥ. ಆ ನಾಯಿಗಟ್ಟು ಗೌರವದ ಅಂತ ಬಹುವಚನವೋ, ಅಥವಾ ಮನೆಯಾಗಿದ್ದವರೆಲ್ಲ ಹೋಗ್ಲಿ ಬಿಡ್ರಿ, ಅದ್ರ ಬಗ್ಗೆ ಯಾಕೆ ವಿಚಾರ ಮಾಡಬೇಕು ಅಂದರೆ ಆ ಬೋರ್ಡ್ದಾಗ ಹೀಗಿರ್ತದೆ. ಅದನ್ನು ನೋಡಿದ ಕೂಡ ನಮಗೆ ಯಾರು ಎಂಟ್ರಿ ಆಗ್ತಿರ್ತಾರ ಅವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ನಾಯಿ ಈ ಕಡೆಯಿಂದ ಬರ್ತದ, ಆ ಕಡೆಯಿಂದ ಬರ್ತದ, ಅಷ್ಟೊಳಗೆ ಬಹು ಅಂತ ಬಗಳತ್ತು ಅಂದ್ರೆ ಪೂರ್ಣ BP ರೇಂಜ್ ಆಗಿಬಿಡ್ತದೆ. ಹಂಗಾರೆ ನಾಯಿ ಯಾರ ಮನೆಯಾಗ ಇಟ್ಕೊಂಡಿರ್ತೀರಿ ಅವರು ಬಂದವರಿಗೆಲ್ಲ ಟೆನ್ಷನ್ ಕೊಟ್ಟಿರ್ತದೆ. ಬೋರ್ಡ್ ನೋಡಿ, ನಾಯಿ ಬೊಗಳಿದ್ದು ನೋಡಿ. ಅದರೊಳಗೆ ಈಗಂತೂ ಕೆಲವು ದೊಡ್ಡ ದೊಡ್ಡ ನಾಯಿ ಆಗ್ಯಾವ, ಅಂದ್ರೆ 5-5 ಫೂಟ್ ಎತ್ತರದ್ದು ನಾಯಿಗಳು ಬರ್ತಾವೆ. ಅವು ಬಂದವ ನಾವು ಕಡೆಯಂಗಿಲ್ಲ ಬಿಡಂಗಿಲ್ಲ, ಬರೇ ನಿಮ್ಮ ಹತ್ರ ಬಂದು ಸಾಕು ನಿಮಗೆ ಟೆನ್ಷನ್ ಆಗ್ತದೆ. ಸೊ ಯಾರು ನಾಯಿ ಸಾಕಿರ್ತಾರ ಅವ್ರು ಭಾಳ ಜನರಿಗೆ ಟೆನ್ಷನ್ ಕೊಟ್ಟಿದ್ದರಿಂದ ಅದರ ಶಾಪ ಮೂಲಕವಾಗಿ ಅವರು ಮುಂದಿನ ಜನ್ಮದೊಳಗೆ 24 ತಾಸು ಟೆನ್ಷನ್ದೊಳಗೆ ಇರ್ತಾರೆ. ಅಲ್ರಿ ಯಾಕೆ ಟೆನ್ಷನ್ದೊಳಗಿದ್ದೀರಿ ಅಂದ್ರೆ, ಮುಂದಿನ ರವಿವಾರ ನಮ್ಮ ಮನೆ ಸತ್ಯನಾರಾಯಣ ಪೂಜೆ ಅದಂತ. ಮುಂದಿನ ರವಿವಾರ ಸತ್ಯನಾರಾಯಣ ಪೂಜೆ ಇದ್ರೆ ಇವತ್ತು ಟೆನ್ಷನ್ ಇರ್ತಾರೆ. ಯಾಕಂತ ಕೇಳಿದ್ರೆ ಅವ್ರು ಹೋದ ಜನ್ಮದಾಗ ನಾಯಿ ಸಾಕಿರ್ತಾರಂತ. ಪಾರ್ವತಿ ಕೇಳ್ತಾಳೆ,
ಕೆಲವರು ಯಾವಾಗಲೂ ಟೆನ್ಷನ್ದೊಳಗೆ ಯಾಕೆ ಇರ್ತಾರೆ ಅಂತ ಕೇಳಿ ವೃದ್ಧದೇವರು ಇದನ್ನೇ ಹೇಳ್ತಾರೆ, ಯಾರು ಶ್ವಾನವನ್ನು ಸಾಕಿರ್ತಾರೋ ಅವರು ಅಂತ ಹೇಳ್ತಾರೆ. ಆದರೆ ನಿತ್ಯಂ ಉದ್ವಿಗ್ನ ಮನಸ್ಸಃ ಕ್ಷುದ್ರಾರ್ಥೇ ತ್ಯಕ್ತ ಸೌರದಾಹ. ಎಷ್ಟು ಕಲಿಯುಗದ ಸ್ವಭಾವ ಹೇಳ್ತಾರೆ ನೋಡಿ. ಸಣ್ಣ ಸಣ್ಣ ಮಾತಿಗೆ ಪ್ರೀತಿನೇ ಬಿಟ್ಟು ಬಿಡ್ತಾರೆ. ಅವರು ನಮಗೆ ಇವತ್ತು ಊಟಕ್ಕೆ ಕರೆದಿಲ್ಲ, ಭಾಳ ವಿಚಿತ್ರ. ನಾನು ಇಲ್ಲಿ ಸುಧಾ ಪಾಠ ಹೇಳ್ತಾ ಇರುವಾಗ ಒಂದು ಸಲ ಒಬ್ಬರು ನಮ್ಮ ಎದುರಿಗೇನು ಬಂದ್ರಂತ ನನಗೆ ಗೊತ್ತಿಲ್ಲ. ನನಗೆ ಅಲ್ಲಿ CBT ಬಸ್ ಹಿಡಿಬೇಕು ಅಂತಲೂ ತಾತ್ಪರ್ಯ ಇತ್ತು. ಸೀಟ್ ಸಿಗ್ತಿದ್ದಿಲ್ಲ, ವಿಜಯನಗರಕ್ಕೆ ಹೋಗ್ಬೇಕು. ಅವ್ರು ನಮ್ಮ ಮುಂದಿನ ಬಂದು ಹೋಗ್ಯಾರಂತ ನಾನು ನೋಡಿಲ್ಲ ಅಂತ. ಮರುದಿವ್ಸ ಸುಧಾ ಪಾಠಕ್ಕೆ ಬಂದಾಗ ನಾವು ಎದುರಿಗೆ ಬಂದರೂ ಕೂಡ ನೀವು ನೋಡಿಲ್ಲ ಅಂಥೇಳಿ 1 ತಿಂಗಳು ಸುಧಾ ಪಾಠ ಬಿಟ್ಟರು 1 ತಿಂಗಳು ನನ್ನ ಜೋಡಿ ಮಾತಿಲ್ಲ. ಯಾಕಂತ ಕೇಳಿದ್ರೆ ನಾವು ನಿಮ್ಮ ಎದುರಿಗೆ ಇದ್ದಾಗ ನೀವು ನಮ್ಮನ್ನು ನೋಡಿಲ್ಲ. ಅದದ್ದು ಅನುಭವಿಸಿ ನಾನು ಸಾಕ್ಷಿ ಹಯಾಸ್ಯೋತ್ರಿ ಅಂತಂತಾರಲ್ಲ, ಹಾಗೆ ನಾನು ಅನುಭವಿಸಿನ ಅದನ್ನು. ಯಾಕೆ ಅಂತ ಕೇಳಿದ್ರೆ ಅದನ್ನೇ ಹೇಳ್ತಾರೆ, ಕ್ಷುದ್ರ ಸಣ್ಣ ವಿಷಯ. ಇದು ಎಲ್ಲರೂ ತಿಳ್ಕೊಳ್ಳಿ ಸಾಧ್ಯ. ನಾನು ನೋಡಿಲ್ಲ ಅಂತಂದ್ರೆ ಯಾವುದೋ ಗಡಿಬಿಡಿಯೊಳಗೆ ಇರ್ತಾವೆ, ನಿಮಗೂ ನಿಮ್ಮ ಮನೆಯಾಗೂ ಬೇಕಾದಷ್ಟು ಇಂತಾವೆ ಸಣ್ಣ 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 ಮಾತುಗಳು, ಸಣ್ಣ ಸಣ್ಣ ಮಾತುಗಳು. ಯಾವುದೋ ಒಂದು ಕಾರ್ಯಕ್ರಮ ಇರ್ತದೆ, ಕರೆದಿದ್ರು ನಮ್ಮ ಬಂದಾಗ ಸರಿಯಾಗಿ ಮಾತಾಡಿಸಿಲ್ಲ, ಸರಿಯಾಗಿ ಮಾತಾಡ್ಸಿದ್ರು ನಮ್ಮನ್ನು ನೋಡ್ಕೋತ ಮಾತಾಡಿಸಿಲ್ಲ. ಎಷ್ಟು ನನಗೊಬ್ಬರು ಲೇಡಿ ಜಡ್ಜ್ ಧಾರವಾಡದವ್ರು, ನಮ್ಮ ಮುಂಬೈಯಿಂದ ಪರಿಚಯ. ಅವರು ಈಗ ಡೈವರ್ಸ್ ಕೊಡ್ತಾರಲ್ಲ ಅದರದ್ದು ಜಡ್ಜು. ಅವ್ರು ಹೇಳ್ತಿದ್ರು ನನಗೆ, ಅವರು ಹರಿಕರಾಮ್ ಸರ್ ಪಾಠಕ್ಕೆ ಬರ್ತಿದ್ರು. ಅವ್ರು ಹೇಳ್ತಿದ್ರು ಸಣ್ಣ ಸಣ್ಣ ವಿಷಯಕ್ಕೆ ಡಿವೋರ್ಸ್ ಆದದ್ದು ನಾವು ಕೇಳಿ. ಸಣ್ಣ ಸಣ್ಣ ವಿಷಯ, ನನ್ನ ಜೋಡಿ ಮಾತಾಡಿಸಿಲ್ಲ, ನನಗೆ ಲಕ್ಷ್ಯ ಕೊಟ್ಟಿಲ್ಲ. ಎಷ್ಟು ಸಣ್ಣ ಸಣ್ಣ ವಿಷಯ ಅಂದರೆ ಅವ್ರು ಹೇಳೋದು ಕೇಳಿದ್ರೆ ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಅದಕ್ಕೆ ಕ್ಷುದ್ರಾರ್ಥೆ, ಕ್ಷುದ್ರವಾದ ಸಣ್ಣ ವಿಷಯದೊಳಗೆ ತ್ಯಕ್ತ ಸೌರದಾಹ, ಪ್ರೀತಿ ಸಂಬಂಧ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಅದಕ್ಕೆ ತುಚ್ಛ ವಿಷಯಗಳನ್ನು ಇಚ್ಛಿಸದಲೆ ಯದೃಚ್ಛಾಲಾಭದಿಂ ಪ್ರೋಚ್ಛನಾಗುವುದೇ ಫಲವಿದು ಬಾಳದುದಕ್ಕೆ ಅಂತ ಜಗನ್ನಾಥದಾಸ್ ಹೇಳ್ತಾರೆ. ತುಚ್ಛ ವಿಷಯಗಳನ್ನು ಇಚ್ಛಿಸದೆ, ಸಣ್ಣ ಸಣ್ಣ ವಿಷಯಕ್ಕೆ ನಾವು ಭಾಳ ಗಮನ ಕೊಡಬಾರ್ದು. ನೀವು ಎಷ್ಟು ಗಮನ ಕೊಡ್ತೀರಿ ನೋಡ್ರಿ, ಅಷ್ಟು ನಿಮ್ಮ ತಲೆಬ್ಯಾನಾಗ್ತದೆ. ಸಣ್ಣ ಸಣ್ಣ ವಿಷಯಕ್ಕೆ ಕೊಡ್ತಾರೆ. ಆದ್ದರಿಂದ ಕ್ಷುದ್ರಾರ್ಥೆ ತ್ಯಕ್ತ ಸೌರದಾಹ. ಸಾಕಷ್ಟು ಕುಟುಂಬಗಳನ್ನು ನಾವು ನೋಡ್ತೀವಿ, ನನ್ನ ತನಕನೂ ಬರ್ತಿರ್ತದೆ. ಅಣ್ಣತಮ್ಮಂದ್ರ ದ್ವೇಷ, ತಲೆಮಾರ್ಗತ್ಲೇನೆ ಮಾತಾಡ್ಸಂಗಿಲ್ಲ. ಅವ್ರ ಮನೆಗೆ ಇವ್ರು ಹೋಗಂಗಿಲ್ಲ, ಇವ್ರ ಮನೆಗೆ ಅವ್ರು ಹೋಗಂಗಿಲ್ಲ. 1-2 ಮಾತುಗಳು. ಅದ್ರ ನೀವು ಮೂಲ ಕಾರಣ ಕೇಳ್ರಿ, ಸಣ್ಣ ವಿಷಯ ಇರ್ತದೆ, ಅಗ್ರಿ ಸಣ್ಣ ವಿಷಯ. ನಾನು ಎಲ್ಲರಿಗೂ ಇದನ್ನು ಹೇಳ್ತೀನಿ, ನಮ್ಮ ಕಡೆಯಿಂದಲೂ ತಪ್ಪಾಗಿರ್ತಾವ, ನಿಮ್ಮ ಕಡೆಯಿಂದಲೂ ತಪ್ಪಾಗಿರ್ತಾವ. ಅದನ್ನು ಮರೆತರೇನೆ ಪ್ರೀತಿಯಿಂದ ಇರ್ಲಿಕ್ಕೆ ಆಗ್ತದೆ ಹೊರತು, ಸಣ್ಣ ಮಕ್ಕಳು ನೋಡ್ರಿ ನೀವು, ಸಣ್ಣ ಮಕ್ಕಳು ಖುಷಿ ನೀವು ತಾಯಿನೋ ಯಾರೋ ಹೊಡೆದು ಬಿಡ್ತಾರ, ಅಳ್ಕೋತ ಹೋಗ್ತಾವ. ಆದ್ರೆ ಇನ್ನು 2 ನಿಮಿಷಕ್ಕೆ ಮತ್ತೆ ಅವ್ರ ಹತ್ರ ಬಂದು ಕೂಡ್ತಾವ. ಬಾಲಕನಿಂದ ಏನು ಕಲ್ತಿ ಅಂತ ಭಾಗವತ ಕೇಳ್ತದೆ. ಬಾಲಕನಿಂದ ಏನು ಕಲ್ತಿ ಅಂದ್ರೆ ಮರೆಯುವುದು ಕಲ್ತ ಅಂತ. ಯಾರು ಹೊಡೆದಿರ್ತಾರ ಅದನ್ನು ಮರ್ತು ಮತ್ತೆ ಅವ್ರ ಹತ್ರ ಹೋಗ್ತಾವ, ಅವ್ರ ಕಡೆಯಿಂದ ತಿಂತಾವ, ಅವ್ರ ಹತ್ರ ಮಲ್ಕೋತಾವ. ನೋಡ್ತೀರ ನೀವು ಸಣ್ಣ ಮಕ್ಕಳು, ನಾವು ಹೆಂಗಿರ್ತೀವಿ. ಅದರ ಬಾಲಕರಾದ್ಮೇಲೆ ಮರೆಯೋರು ಅಂದ್ರೆ ಹೆಣ್ಮಕ್ಳು ಭಾಳ ಲಘು ಮರೆತು ಬಿಡ್ತಾರೆ. ಗುರುವಾರದ ಜಗಳ ಆಡ್ತಾರೆ, ಶುಕ್ರವಾರ ಇಬ್ಬರು ಕೂಡ ಲಕ್ಷ್ಮೀ ಗುಡಿಗೆ ಹೋಗ್ತಾರೆ. ಆದ್ರೆ ಗಂಡಸರು ಮಾತ್ರ ಹಂಗಲ್ಲ, ತಲೆಮಾರು ತನಕನೂ ಒಯ್ತಾರೆ, ಅದನ್ನು ಬಿಡೋದಿಲ್ಲ. ಕ್ಷುದ್ರಾರ್ಥೆ ತ್ಯಕ್ತ ಸೌರದಾಹ ಅಂತಂತಾರೆ. ಕಲಿಯುಗದೊಳಗೆ ಸಣ್ಣ ವಿಷಯಕ್ಕೆ ಸಂಬಂಧ ಕೆಡಿಸ್ಕೋತಾರೆ, ಜಗಳಾಡ್ತಾರೆ, ಎಲ್ಲ ಪ್ರೀತಿ ಪ್ರೇಮ ಬಿಟ್ಬಿಡ್ತಾರೆ. ತ್ಯಕ್ಷಂತಿ ಪ್ರಿಯಾನ್ ಪ್ರಾಣಾನ್ ಹನಿಷ್ಯಂತಿ ಸ್ವಕಾನಪಿ. ತಮ್ಮ ಸ್ವಕಾನಪಿ ತಮ್ಮವರಾದರೂ ಕೂಡ ಸಣ್ಣ ವಿಷಯದ ಬಗ್ಗೆ ಹನಿಷ್ಯಂತಿ, ಕೊಂದು ಹಾಕ್ಲಿಕ್ಕೂ ರೆಡಿ ಆಗ್ತಾರೆ. ಎಷ್ಟು ವಿಚಿತ್ರ ನೋಡ್ರಿ. ಒಂದು ಗೇಮ್ ಆಡಬೇಡವ, ಪರೀಕ್ಷೆ ಬಂದದ ಅಂತ ಆ ಹುಡುಗಿಗೆ ಹೇಳಿದ್ರೆ ಸೀದಾ ಮೇಲೆ ಹೋಗಿ ಕೆಳಗೆ ಹಾರಿಬಿಟ್ಟಾಳೆ, ಆತ್ಮಹತ್ಯೆ. ನೀ ಹಿಂಗೆ ಹೆಂಗೆ ಅಂದಿರಿ, ನನಗೆ ಹೆಂಗೆ ಅಂದಿ ನೀನು ಅಂತ. ಇನ್ನೊಂದು ಬಿಟ್ಬಿಡ್ರಿ, ಇದೊಂದು ಯಾವುದೋ ಒಂದು ಗೇಮ್ ಬಂದುಬಿಟ್ಟದಂತ. ಆ ಗೇಮದೊಳಗೆ ನಾನು ಆ ಗೇಮದೊಳಗೆ ಸೋತಿದ್ದಕ್ಕೆ ಸೂಸೈಡ್ ಮಾಡ್ಕೊಂಡ್ರು. ಎಷ್ಟೊತ್ತು ದುರ್ಘಟನೆ ನೋಡ್ತೀವಿ. ತಂದೆ ತಾಯಿಗಳು ಒಳ್ಳೆಯ ಮಾತನ್ನು ಹೇಳಬಾರ್ದು. ನೀನು ಅಭ್ಯಾಸ ಮಾಡು ಅಂತ ಅನ್ನಬಾರ್ದು, ನೀನು ಮೊಬೈಲ್ ನೋಡಬೇಡ ಅಂತ ಅನ್ನಬಾರ್ದು, ಏನೂ ಅನ್ನಬಾರ್ದು, ಸರದು ಕೂಡಿಸುತ್ತೆ ಅನ್ನಬಾರ್ದು. ಈ ಪರಿಸ್ಥಿತಿಯೊಳಗೆ ಬಂದು ಇದೆಲ್ಲ ಕಲಿಯುಗದ ಧರ್ಮ ಅಂತಂತಾರೆ. ಕಲಿಯುಗದ ಧರ್ಮ ನಮ್ಮ ವೆಳ್ಳಕ್ಕೆ ಒದ್ದು ಹೊರಗೆ ಹಾಕಿದ್ರೆ ಎದ್ದು ಬರ್ತಿದ್ದೇವೆ ನಾವು.
ನಮಗೆ 2 ಬಾಗಿಲಿರೋದು ಅದಕ್ಕೆ, ಇಲ್ಲಿಂದ ಹೊರಗೆ ಹಾಕ್ತಿದ್ರು, ಹಿತ್ತಲ ಬಾಗಿಲಿಂದ ಒಳಗೆ ಬಂದುಬಿಡ್ತಿದ್ದೆವು. ಇವತ್ತು ಸರಿ ಅನ್ನಬಾರ್ದು, ಕೂಡ ಅನ್ನಬಾರ್ದು ಅಂತ ಅನ್ನೋ ಪರಿಸ್ಥಿತಿ ನಮಗೆ ಬಂದುಬಿಟ್ಟದ. ಹಿಂದಿನ ಕಾಲಕ್ಕೆ ಮಗಳಿಗೆ ಉಪದೇಶ ಹೋಗ್ತಾ ಇರುವಾಗ ಅವಳಿಗೆ ಹೇಳ್ತಿದ್ರು, ಅತ್ತಿ ಅಂದ್ರೆ ನನ್ನ ತಾಯಿ ಅಂತ ತಿಳ್ಕೊ, ಏನು ಅಂದರು ಏನು ಆಡಿದ್ರು ಅದನ್ನು ನಿನ್ನ ತಾಯಿ ಅಂದಾಳ ಅಂತ ತಿಳ್ಕೊಬೇಕು ಎಲ್ಲ ಹೇಳಿ ಕಳಿಸ್ತಿದ್ರು. ಹಂಗಿರ್ತಿದ್ರು. ಹಿಂಗಾಗಿ ಮತ್ತಿರಿಬ್ಬರು ಪ್ರಶ್ನೆ ಬರ್ತಿಲ್ಲ. ಈಗ ಹೋಗೋ ಮುಂದಾಗ ಹೇಳ್ತಾರೆ, ಆಕಿ ಏನಾದರೂ ಬಾಲ ಬಿಚ್ಚಿದ್ರು ತಿಳ್ಕೊ, ನೀನು ಎದ್ದು ಬಂದ್ಬಿಡು, ನಿನಗೆ ಒಬ್ಬಕ್ಕಿಗೆ ಹಾಕ್ಲಿಕ್ಕೆ ನಮಗೇನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಅವಳಕ್ಕೆ ಹಂಗಿದ್ದಿದ್ದಿಲ್ಲ. ಅತ್ತೆ ಮಾವ ಗಂಜಿಕೊಂಡು ನಡೆಯಬೇಕಮ್ಮ ಮಗಳೇ, ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ ಅಂತ ಹೇಳ್ತಿದ್ರಂತೆ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ, ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ, 10 ಮಂದಿ ಒಪ್ಪುವ ಹಾಗೆ ನಡೆಯಬೇಕಮ್ಮ, ಚಿತ್ತದೊಲ್ಲಭನ ಅಕ್ಕರೆಯನ್ನು ಪಡೆಯಬೇಕಮ್ಮ, ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಅಂತನ್ನುವ ಒಂದಾನೊಂದು ಕಾಲದಲ್ಲಿ, ಇವತ್ತಿನ ಕಾಲೆಯಲ್ಲಿ ಎಷ್ಟು ಯಾವಾಗ ನಮ್ಮ ಮಗಳು ನಮ್ಮ ಮನೆಗೆ ಬಂದು ಕೂಡ್ತಾಳ ಅಂತ ಅನ್ನೋದು ಇವತ್ತು ಹೇಳಲಿಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಮಕ್ಕಳನ್ನ ಹಂಗೆ ಬೆಳೆಸ್ತೀವಿ. ಯಾರೂ ಏನೂ ಅನ್ನಬಾರ್ದು, ಯಾರೂ ಹೊಡಿಬಾರ್ದು, ಯಾರೂ ಬಡಿಬಾರ್ದು, ಯಾರೂ ಬೈಬಾರ್ದು ಅಂತ ಕಲಿಸಿದ್ರೆ, ಹಂಗಾರೆ ಆ ಗಂಡನ ಮನೆಯೊಳಗೆ ಎಲ್ಲರೂ ಹೆಂಗಿರ್ತಾರೆ? ನಮ್ಮ ಮನೆಯೊಳಗೆ ನಾವು ಅಷ್ಟು ಹೂವಿನಂಗೆ ನೋಡ್ಕೋತೀವಿ ಅಂತಂದು ಮಾತ್ರಕ್ಕೆ ಅಲ್ಲಿ ಹೆಂಗೆ ನೋಡ್ಕೋತಾರೆ ಹೇಳ್ರಿ? ನೋಡ್ಕೊಳಿಕ್ಕಾಗೋದಿಲ್ಲ. ಅದು ಮದುವೆಯೊಳಗೆ ಸ್ಟಾರ್ಟ್ ಆಗ್ತದೆ. ಆ ಸೊಸಿ ಭಯಂಕರ ಆಭರಣ ಹಾಕ್ಕೊಂಡು ಭಾರಿ ರೇಷ್ಮೆ ಸೀರೆ ಉಟ್ಕೊಂಡು ನೋಡು ಮುಂದಾಗ ಅತ್ತಿ ಹೊಟ್ಟೆಗೆ ಹೊಟ್ಟಕಿಚ್ಚಿ ಬೀಳ್ತದಂತ. ಅದಕ್ಕೆ ತಾಯಿ ಹೊಟ್ಟೆ ಥಂಡಗಂತ ಒಂದು ಸೀರೆ ಕೊಡ್ತಾರೆ. ನೋಡಿದ್ರೆ ಇಲ್ಲ, ಅಲ್ಲೊಂದು ಅದ, ಇದು ತಾಯಿ ಹೊಟ್ಟೆ ಥಂಡಗನ್ಸ್ ಕೊಡ್ತಾರ ಇಲ್ಲ? ಕೊಡ್ತಾರೆ. ಯಾಕಂದ್ರೆ ಹಾಗೆ ಹೊಟ್ಟೆ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ. ಅವ ಪುರೋಹಿತ ಲಾಜಾ ಹೋಮ ಮಾಡ್ಬೇಕಾದ್ರೆ ಅನ್ನ ಮಾಡಬೇಕು, ಒಲಿಗಿಲಿ ಸಿಗಂಗಿಲ್ಲ. ಅತ್ತಿ ಹೊಟ್ಟೆ ಮೇಲೆ ಬೋಗೊಂಡಿಟ್ರೆ ಸಾಕು, 2 ಮಿನಿಟ್ ಅನ್ನ ಆಗ್ತದೆ. ಅಷ್ಟು ಹೊಟ್ಟಿಗೆ ಆಗಿಬಿಟ್ಟಿರ್ತದಂತೆ. ಅದಕ್ಕೆ ಅದೊಂದು ಸೀರೆ ಅಂತ ಕೊಡೋ ಪದ್ಧತಿ ಅದ. ಅಂದ್ರೆ ಆ ಭಾವನೆ ಹಾಗೆ ಸ್ಟಾರ್ಟ್ ಆಗಿಬಿಟ್ಟಿರ್ತದಂತೆ. ಕಲಿಯುಗದ ಧರ್ಮ ಹೇಳ್ತಾರೆ, ಕ್ಷುದ್ರಾರ್ಥೆ ತ್ಯಕ್ತ ಸೌರದ ಪುಂಸಾಂ ಕಲಿಕೃತಾನ್ ದೋಷಾನ್ ದ್ರವ್ಯ ದೇಶ ಪ್ರಸಂಭವಾನ್. ಅದಕ್ಕೆ ಹೇಳ್ತಾರೆ, ದ್ರವ್ಯ ಸೊಕ್ಕಿನಿಂದ ಪಾಪ ಮಾಡ್ತಾನೆ ಮನುಷ್ಯ. ದ್ರವ್ಯ ಅಂದರೆ ಸೊಕ್ಕಿನಿಂದ ಪಾಪ ಮಾಡ್ತಾನೆ. ನಾನು ಅವ್ರಿಗೆ ಯಾಕೆ ನಮಸ್ಕಾರ ಮಾಡಬೇಕು? ನಾನು ಅವ್ರ ಜೋಡಿ ಯಾಕೆ ಮಾತಾಡಿಸ್ಬೇಕು? ನಾನು ಅಲ್ಲಿ ಯಾಕೆ ಹೋಗಬೇಕು? ಅವ್ರ ಪುರಾಣಕ್ಕೆ ನಾ ಯಾಕೆ ಕೂಡಬೇಕು? ಎಂತೆಂಥ ಮನೋಭಾವನೆಗಳು ಬರ್ತಾವೆ. ಇದು ಗರ್ವ ಅಂತಂತ. ಯಾಕೆ ಗರ್ವ ಪಡ್ತಾನೆ? ನಿಮಗೆ ಲೆಕ್ಕ ಹೇಳ್ತೀನಿ ಕೇಳ್ರಿ. ಒಂದು ನಮ್ಮ ಖಗೋಲ ಯೂಟ್ಯೂಬ್ದೊಳಗೆ ನೀವು ಖಗೋಲ ತೆಗೆದ್ರೆ ನಿಮ್ಗೆ ಗೊತ್ತಾಗ್ತದೆ. ಆಕಾಶದೊಳಗೆ ಅನಂತ ಗ್ಯಾಲಾಕ್ಸಿಗಳು, ಅದರೊಳಗೆ ಒಂದು ಗ್ಯಾಲಾಕ್ಸಿ, ಆ ಗ್ಯಾಲಾಕ್ಸಿ ಒಳಗೆ ಅನಂತ ನಕ್ಷತ್ರಗಳವ. ಅದರೊಳಗೆ ಒಂದು ನಕ್ಷತ್ರ ಸೂರ್ಯ. ಆ ಸೂರ್ಯನಿಗೆ ಸಂಬಂಧಪಟ್ಟಂಥ ಗ್ರಹಗಳು. ಅದರೊಳಗೆ ನಮ್ಮ ಭೂಮಿ ಒಂದು ಗ್ರಹ. ಅದರೊಳಗೆ ಭರತಖಂಡ, ಭರತ ವರ್ಷ, ಗೋದಾವರಿ ತೀರ, ದಕ್ಷಿಣ ದೇಶ, ಹುಬ್ಬಳ್ಳಿ, ವಿಜಯನಗರ, ಅದರೊಳಗೊಂದು ಮನಿ, ಅದರೊಳಗೊಂದು ಊರು, ಅದರೊಳಗೊಂದು ಪರಿಸೆ, ಅದ್ರ ಮೇಲೆ ಹಾಕೋತೀವಿ. ಸಂಕಲ್ಪ ಯಾಕೆ ಮಾಡ್ಬೇಕು ಗೊತ್ತದೆ ನಿಮಗೆ? ಸಂಕಲ್ಪ ಯಾಕೆ ಮಾಡ್ಬೇಕು? ಭರತ ವರ್ಷೆ, ಭರತಖಂಡೆ, ಜಂಬೂದ್ವೀಪೆ ದಂಡಗೆ. ಯಾಕಂದ್ರೆ ದೇವರೇ ನಿಂದಿ ಅಂತ ದೊಡ್ಡ ಜಗತ್ತದ, ನಾನು ಯಾವ ಗಿಡದ ಕ್ರಿಮಿ ಇದ್ದೀನಿ, ಆದರೂ ಕೂಡ ನಾ ಮಾಡೀನಿ ಅಂತನೋ ಅಹಂಕಾರದಲ್ಲಪ್ಪ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಲಂ ಅಂತ ಆ ಭಾವನಾ ಬರಲಿಕ್ಕಾಗಿ ಕರ್ಮ ಮಾಡೋಕ್ಕಿಂತ ಮಧ್ಯಕ್ಕೆ ಸಂಕಲ್ಪದ, ಆಮೇಲೆ ಸಮರ್ಪಣೆ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಬಲದಲ್ಲಿ ಹಲಧರನೆ, ಛಲದಲ್ಲಿ ರಾವಣನೇ, ಕುಲದಲ್ಲಿ ವಸಿಷ್ಠ ಗೌತಮನೇನೋ, ಗರ್ವವ್ಯಾತಕೋ ನಿನಗೆ ಪಾಮರ ಮನುಜ. ಎಂತೆಂಥ ಜ್ಞಾನಿಗಳಾಗೋಗ್ಯಾರ. ದಾನದಲ್ಲಿ ಕರ್ಣನೇ, ಗಾನದಲ್ಲಿ ನಾರದನೇ, ಜ್ಞಾನದಲ್ಲಿ ವ್ಯಾಸ ಮುನಿ ಏನೋ ನೀನು. ಎಂತೆಂಥ ನಾ ದಾನ ಮಾಡ್ತೀನಿ ಅಂತ ಅಹಂಕಾರದನ ಕರ್ಣ ಎದಿ ಕತ್ತರಿಸಿಕೊಂಡು ಒಳಗಿನ ಕವಚ್ಕೊಂಡು ಕೊಟ್ಟ ಅಂಥದ್ದೇ ನಿಮಗೆ. ಬರೇ ಹೆಂಡತಿ ಮುಂದೆ ನಾನು ಹೃದಯ ಕೊಟ್ಟಿನಿ ಪ್ರಿಯೆ, ನಾನು ಹೃದಯ ಕೊಟ್ಟಿನಿ ಪ್ರಿಯೆ, ಆಕೆ ಒಂದು ಚಾಕು ತಂದು ಕೊಟ್ಟರು ಕಿತ್ತಿ ಕೊಡ್ತೇನೆ ನಿನ್ನ ಹೃದಯ ಇಲ್ಲ. ಆರ ಕರ್ಣ ತನ್ನ ಒಳಗಿನ ಕವಚ ಕುಂಡಲಗಳನ್ನು ಕಿತ್ತಿಕೊಟ್ಟ. ದಾನದಲ್ಲಿ ಕರ್ಣನೇ,
ಗಾನದಲ್ಲಿ ನಾರದನೇ, ನಾರದರ ಹಾಡ ಹಾಡ್ಲಿಕ್ಕೆ ಹತ್ರ ದೇವರು ಬಂದು ಕುಣಿತಾನಂತೆ. ನರಕದೊಳಗೆ ಕೃಷ್ಣ ನಾರಾಯಣ ಅಂತ ಅಂದ್ಕೊಂಡು ಎಲ್ಲ ಪಾಪಿಗಳು ಸ್ವರ್ಗಕ್ಕೆ ಶಿಫ್ಟ್ ಆಗಿಬಿಟ್ರಂತೆ. ಪಾಪ ಯಮದೂತ್ ಎಲ್ಲೋ ಚಾಕ್ ಕುಡ್ಲಿಕ್ಕೆ ಹೋಗಿದ್ದು ಬಂದು ನೋಡ್ತಾರೆ, ಪಾಪಿಗಳೇ ಇಲ್ಲ, ಪೂರ್ಣ ಬಾಜಾರ್ ಖಾಲಿ, ಏನೂ ಇಲ್ಲ. ಆಮೇಲೆ ಯಮಧರ್ಮರಾಜನಿಗೆ ಯಾಕೋ ಒಂದು ಸ್ವಲ್ಪ ಆತಂಕ ಆಗ್ಲಿಕ್ಕತ್ತೆ. ಯಾಕಂದ್ರೆ ನಾವು ರೋಗಗಳು ಒದರಿದು ಕೇಳ್ತಿರ್ಬೇಕು ಯಾವಾಗಲೂ. ಯಮಧರ್ಮರಾಜನ ಕಿವ್ಯಾಗ ಹಾಹಾಕಾರ ಆಕ್ರಂದ ಕೇಳ್ತಿರ್ಬೇಕು. ಸ್ಟೇಷನ್ ಬಾಜುಕಿದ್ದವರಿಗೆಲ್ಲ ದಡ್ 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 ಅಂತ ಗಾಡಿ ಬಂದರೆ ನಿದ್ದೆ ಬರ್ತಾವೆ, ಇಲ್ಕೊಂಡು ಬರೋಂಗಿಲ್ಲ ಅವಕ್ಕೆ. ಹಂಗೆ ಆ ಯಮಧರ್ಮರಾಜನಿಗೆಲ್ಲ ನಿಂತು ಬಿಡ್ತು. ಯಾಕ್ರಿ ಏನು ಶಾಂತದಲ್ಲ, ನರಕ ಶಾಂತದ ಅಂದ್ರೆ ಏನು ಅರ್ಥ? ಏನೂ ಆಕ್ರಮಣ ಇಲ್ಲ, ಏನಿಲ್ಲ. ನಾರದರು ಬಂದಿದ್ರು, ಒಂದು ಹಾಡ ಹಾಡಿದ್ರು, ಎಲ್ಲ ಸ್ವರ್ಗಕ್ಕೆ ಹೋಗ್ಬಿಡ್ತು ಅಂತಂತಾರೆ. ನಾವು ಹಾಡ್ತೇವ, ಅವ ಹಾಡಿದರೆ ನರಕದ ಅನುಭವ ಆಗ್ತಿರ್ತದೆ ಅಂತ ಬೇಸರದೊಳಗೆ ಹಾಡು ಹಾಡ್ತಿರ್ತಾನೆ. ಗಾನದಲ್ಲಿ ನಾರದನೇ, ಜ್ಞಾನದಲ್ಲಿ ವ್ಯಾಸ ಮುನಿ, ಏನೋ ನೀನು ಗರ್ವವ್ಯಾತಕೋ ನಿನಗೆ ಪಾಮರ ಮನುಜ. ಏನು ಸೊಕ್ಕಿಗೆ ಬರ್ತಾನೆ, ಏನು ಸೊಕ್ಕಿಗೆ ಬರ್ತಾನೆ. ನೀವು ಏರ್ಪೋರ್ಟ್ ನೋಡಿ ನಿಂದಿರಿ, ಗೊತ್ತಾಗ್ತದೆ. ಯಾರು ಒಂದು ನಾಯಿ ಸತ್ಯಕ್ಕೆ ನಮ್ಮನ್ನು ನೋಡೋಂಗಿಲ್ಲ. ನಾನು ಎಷ್ಟು ಪ್ರಸಿದ್ಧ ಇದ್ದೀನಿ, ನಂದೆಲ್ಲ ದಡ್ 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 ಯಾರು ಬಂದ್ಕೊಂಡು ನಮಸ್ಕಾರ ಮಾಡ್ತಾರೆ. ನಾನೇನು ತಿಳ್ಕೊತೀವಿ, ನಮ್ಮ ಸಮಾನ ಯಾರಿದ್ದಾರೆ, ಎಲ್ಲಿ ಬೇಕಾದ್ರೆ ಹೋದ್ರು ನಮಸ್ಕಾರ ಮಾಡ್ತಾರೆ. ನಿಮ್ಮ ನಮಸ್ಕಾರ ಇಲ್ಲಿ ನೋಡ್ರಿ, ಏರ್ಪೋರ್ಟ್ ಚಮತ್ಕಾರ ನೋಡ್ರಿ, ಒಬ್ಬರೂ ನಮ್ಮನ್ನು ನೋಡೋಂಗಿಲ್ಲ. ನಾವು ಯಾರಂತಬೋದೇ ಗೊತ್ತಿಲ್ಲ ಅಂತಂದಾಗ ನಾವು ನೋಡಿದ್ರೆ ಗೊತ್ತಾಗ್ತದೆ. ಗರ್ವ ಪಡೋದ್ರೊಳಗೆ ಏನೇನೂ ಅರ್ಥ ಇಲ್ಲ. ಅದಕ್ಕೆ ಹೇಳ್ತಾರೆ, ಪುಂಸಾಂ ಮದಾದಯ, ಅದರಿಂದ ಪಾಪ ಮಾಡ್ತಾನೆ, ಹಿರಿಯರಿಗೆ ಅವಮಾನ ಮಾಡ್ತಾನೆ, ದೊಡ್ಡ ಜ್ಞಾನಿಗಳಿಗೆ ಅವಮಾನ ಮಾಡ್ತಾನೆ. ನಾನು ಯಾರು ಅಂತಂತಾನೆ. ನೀನು ಯಾರು ಅಂಬುದು ನಿನಗೆ ಗೊತ್ತಿಲ್ಲ ಅಂದಮೇಲೆ ನೀನು ಯಾರು ಅಂತ ನಾನು ಹೆಂಗೆ ಹೇಳಿ ಬರ್ತದೆ? ಎರಡನೇದ್ದು ಆಚಾರ ದೋಷ, ಆಚರಣೆನೇ ಇಲ್ಲ. ಆಚರಣೆ ಇಲ್ಲ ಅಂತನ್ನೋದೊಂದು ದೋಷ, ಆಚರಣೆ ಮಾಡುವಾಗ ಒಂದು ದೋಷ. ಏನು ಬೈಕೋತ್ ಆಚರಣೆ ಮಾಡ್ತಾರೆ. ಪರಮಾತ್ಮ ಹೇಳ್ತಾನೆ, ಕಪಿಲ ಪರಮಾತ್ಮ, ಮೂರ್ತಿಯೊಳಗೆ ನನ್ನ ಪೂಜೆ ಮಾಡ್ತಾರೆ, ಮನೆಯೊಳಗೆ ಓಡಾಡೋರಿಗೆಲ್ಲ ಬಾಯಿ ಬಂದಂಗೆ ಬೈತಾರೆ. ನಾನು ಮೂರ್ತಿಯೊಳಗೆ ಕಡಿಮೆ ಸನ್ನಿಧಾನದೊಳಗಿದ್ದೀನಿ, ಚೇತನ ಓಡಾಡುವ ಮನುಷ್ಯರೊಳಗೆ ಹೆಚ್ಚಿನ ಸನ್ನಿಧಾನದೊಳಗಿದ್ದೀನಿ. ಹೀಗಾಗಿ ಅವರನ್ನು ಸಂತೋಷಪಡಿಸಿದ್ರೆ ನಾನು ಭಾಳ ಪ್ರೀತಿ ಆಗ್ತೀನಿ. ಈ ಮೂರ್ತಿಯಲ್ಲಿ ಪೂಜೆ ಮಾಡೋಕ್ಕಿಂತ ಅವ್ರನ್ನ ಸಂತೋಷಪಡಿಸುವಂಥದ್ದು. ಮನೆಯೊಳಗಿದ್ದವ್ರಿಗೆಲ್ಲ ಅವಮಾನ ಮಾಡೋದು, ಬಾಯಿ ಬಂದಂಗೆ ಬೈಯೋದು, ಆ ಮೂರ್ತಿ ಮುಂದೆ ಕೂತು ಹರೇ ರಾಮ ಅಂತ ಅನ್ಕೋತ ಕೊಡೋದು, ಏನಿದ್ರು ಅರ್ಥ? ನಾನು ಏನು ಫಲ ಕೊಡಲಿ ಅಂತ ತಾಯಿಗೆ ಕಪಿಲ ಪರಮಾತ್ಮ ಹೇಳ್ತಾನಂತೆ. ಅದಕ್ಕೆ ಇನ್ನೊಬ್ಬರಿಗೆ ಬೈಯುವಾಗ ವಿಚಾರ ಮಾಡ್ಬೇಕಂತೆ, ನಾನು ಇವ್ರಿಗೆ ಬೈಲಿಕತ್ತಿಲ್ಲ, ಗುಹಾಶಯಾಜೈವ ನ ದೇಹ ಮಾನಿನೇ, ಅಲ್ಲಿದ್ದಂಥ ದೇವ್ರಿಗೆ ಬೈಲಿಕತ್ತೀನಿ ಅಂತ ಅನ್ಕೋಬೇಕಂತ. ಯಾರು ಅನ್ಕೋತಾರೆ? ಬೈಯುವುದು ತನ್ನ ಧರ್ಮ ಅಂತ ತಿಳ್ಕೊಳ್ತಾರೆ, ಯಾರಿಗೂ ಬೈಬಾರ್ದು. ಆತ್ಮೋಪಮ್ಮೇನ ಸರ್ವತ್ರ. ಒಂದು ಕತೆ ಹೇಳ್ತಾರೆ. ಒಂದು ಮನೆಯೊಳಗೆ ಒಂದು ಸಿಚುವೇಶನ್, ಒಂದು ಮನೆಯೊಳಗೆ ಅತ್ತಿ ಮಾವ ಎಲ್ಲರೂ ಕೂತಾರ. ಒಬ್ಬಕ್ಕೆ ಸೊಸಿ ಚಹಾ ಕಾಫಿ ತೊಗೊಂಡ್ಬರ್ಲಿಕ್ಕತ್ತಾಳೆ. ತೊಗೊಂಬರೋ ಮುಂದೆ ಕೆಳಗೊಂದು ಎಣ್ಣಿನೋ ಪಣ್ಣಿನೋ ಚೆಲ್ಲದ, ಕಾಲು ಜಾರಿ ಬಿದ್ದಂತ, ಕಪ್ಪು ಗಿಪ್ಪು ಎಲ್ಲ ಹೊಡಿತಂತ. ಆ ಅತ್ತಿ ತೊಗೊಂಡು ಕಣ್ಣು ಎಲ್ಲಿಟ್ಟಿದಿ, ತಲೆ ಮೇಲೆ ಇಟ್ಟಿದೇನು ನೋಡಿ, ನನ್ನ ಕಪ್ಪ ಹಂಗೆ ತಂದಿದ್ದ ಹಿಂಗೆ ತಂದಿದ್ದ, ಮಂಗಳಾರತಿ ಆರತಿ ಎಲ್ಲ ಮುಗಿಸಿದ್ಲಂತ. ಒಂದು ವಾರ ಹಾಕ್ಕೊಳ್ಳೋ ಮಗಳು ಬಂದ್ಲಂತ. ಬಂದ್ಮೇಲೆ ಸೇಮ್ ಸಿಚುವೇಶನ್. ಅಂದರೆ ಇವರೆಲ್ಲ ಕೂತಾರಂತ, ಮಗಳು ಬಡಿಸ್ಲಿಕ್ಕೆ ಬಂದಂತ, ಕೈಯಾಗ ಕಪ್ಪು ಗಿಪ್ಪು ತೊಗೊಂಬಂತ, ಕೆಳಗೆ ಎಣ್ಣೆ ಚೆಲ್ಲಿತ್ತಂತ. ಅದನ್ನು ಜಾರಿ ಮಗಳು ಬಿದ್ದ ಮೇಲೆ ಏನಂತಾಳಂತ, ಯಾರ ಮನ್ಯಾಗ ಯಾರಿಗೂ ಜವಾಬ್ದಾರಿನೇ ಇಲ್ಲ, ಎಲ್ಲಿ ಬೇಕಾದ್ರೆ ಚೆಲ್ತಾವ, ನನ್ನ ಮಗಳ ಕಾಲಿಗೆ ಏನಾಯ್ತೋ ಯಾರಿಗೆ ಗೊತ್ತು. ಸಿಚುವೇಶನ್ ಒಂದೇ ಅದ, ಆರ ಭಾವನಾದೊಳಗೆ ವ್ಯತ್ಯಾಸ ಅದ. ಇವಳು ನನ್ನ ಸೊಸಿ ಅಂತನೂ ಭಾವನಾ, ಇವಳು ನನ್ನ ಮಗಳು ಅಂತನೂ ಭಾವನಾ. ಅದೇ ಪ್ರಸಂಗಕ್ಕೆ ಸೊಸಿಗೆ ಬಾಯಿ ಬಂದಂಗೆ ಬೈತಾಳೆ, ಅದೇ ಪ್ರಸಂಗಕ್ಕೆ ಮಗಳ ಬಗ್ಗೆ ಕಾಳಜಿ ಮಾಡ್ತಾಳೆ. ಇದೆಲ್ಲಿ ಭಾವನಾ ಅಂದ? ಅದು ಆತ್ಮೋಪಮ್ಮೇನ ಸರ್ವತ್ರ. ತನ್ನಂತೆ ಇನ್ನೊಬ್ಬರನ್ನು ನೋಡಿದಾಗ ಸಿಟ್ಟಾಗಲಿ ಜಗಳ ಆಗಲಿ ಬರೋ ಪ್ರಶ್ನೆನೇ ಬರುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ ದೋಷ. ಶ್ರುತಃ ಸಂಕೀರ್ತಿತೋಧ್ಯಾತಃ ಪೂಜಿತಶ್ಚ ಆದೃತೋಪಿವ ನೃಣಾಂ ಧುನೋತಿ ಭಗವಾನ್ ಹೃತ್ಸೋ ಜನ್ಮಾಯುತ ಶುಭಂ ಅಂತಂತಾರೆ. ಪಾಪಗಳನ್ನು ಬಹಳ ಮಾಡ್ತಾನೆ ರೀ, ನಮಗೆ ಕಲ್ಪನಾ ಇಲ್ಲ. ಕ್ಷಣಕನಂತ ಪರಾಧ ಎಣಿಸುವರೆ ಕಡೆ ಉಂಟೆ. ಒಂದು ಕ್ಷಣಕ್ಕೆ ಅನಂತ ಅಪರಾಧ ಮಾಡ್ತಾನೆ ನೋಡ್ರಿ. ಇವತ್ತಿನ ವಿಜ್ಞಾನದ ಪ್ರಕಾರ
ಒಂದು ಸೂಜಿ ಹಿಂಗೆ ಚುಚ್ಚ್ರಿ. ಸೂಜಿ ಚುಚ್ಚಿದ್ದೇನು ಸಣ್ಣ ಜಾಗ ಅದ, ಆ ಜಾಗದೊಳಗೆ 4 ಮಿಲಿಯನ್ ಪ್ರಾಣಿಗಳಿರ್ತಾವೆ, ಕ್ರಿಮಿಗಳಿರ್ತಾವೆ ವಿಜ್ಞಾನದ ಪ್ರಕಾರ. ನಮ್ಮ ಶ್ರೀಮದಾಚಾರ್ಯ ಹೇಳಿದ ಪರಮಾಣು ಪ್ರದೇಶೇಪಿ ಅನಂತಹ ಜೀವರಾಶಯ ಅಂತಂತಾರೆ. ವಿಜ್ಞಾನದ ಪ್ರಕಾರ ಒಂದು ಸೂಜಿ ಹಿಂಗೆ ಚುಚ್ಚಿದ್ರೆ, ಅವರು ಸೂಜಿ ದೃಷ್ಟಾಂತ ಕೊಟ್ಟಿದ್ದಾರೆ, ಸೂಜಿ ಚುಚ್ಚಿದ್ರೆ ಆ ಪ್ರದೇಶದೊಳಗೆ 4 ಮಿಲಿಯನ್ ಅಂದ್ರೆ 40 ಲಕ್ಷ 40 ಲಕ್ಷ ಕ್ರಿಮಿಗಳು ಆ ಸಣ್ಣ ಇದ್ರೊಳಗೆ ಬಿದ್ದಿರ್ತಾವಂತ. ಹಂಗಾರೆ ನಾವು ಇಡೋ ಹೆಜ್ಜೆ, ಆ ನಾವು ಇಡೀ ಹೆಜ್ಜೆಯೊಳಗೆ ಎಷ್ಟು ಪ್ರದೇಶ ಅಂತ ಲೆಕ್ಕ ಹಾಕಿದ್ರೆ, ಎಷ್ಟು ಕ್ರಿಮಿಗಳು ಇರ್ತಾವ ಅಂತ ಲೆಕ್ಕ ಹಾಕಿದ್ರೆ, ನಮ್ಮ ವಜನ ಎಷ್ಟು ಅಂತ ನೋಡಿದ್ರೆ, ಎರಡೂ ಟ್ಯಾಲಿ ಮಾಡಿದರೆ ಅಷ್ಟಕ್ಕಷ್ಟು ಕ್ರಿಮಿಗಳು ಸತ್ಯಾನಾಶಕ್ಕೆ ಸಾಯ್ತಾವೆ. ನಮ್ಮದು 100ಕ್ಕಿಂತ ಕಡಿಮೆ ವಜನ ಇರೋಂಗಿಲ್ಲ, ಅವು ಸಣ್ಣ 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 ಕ್ರಿಮಿಗಳಿರ್ತಾವೆ, ಅದ್ರ ಮೇಲೆ ಇಟ್ರಿ ಅಂತಂದ್ರೆ ಸತ್ತು ಹೋಗ್ಬಿಡ್ತಾವೆ. ಹಂಗಾರೆ ನೀವು ಮನೆಯಿಂದ ಗುಡಿಗೆ ಬರೋದ್ರೊಳಗಾಗಿ ಲೆಕ್ಕ ಹಾಕಿದ್ರೆ ಎಷ್ಟು ಕ್ರಿಮಿಗಳನ್ನು ಹತ್ಯೆ ಮಾಡಿ ಗುಡಿಗೆ ಬಂದೀವಿ. ಅದು ಬಿಡ್ರಿ, ಮಂಗಳಾರತಿ ಬತ್ತಿಯೊಳಗೆ ನೀವು ಮೈಕ್ರೋಸ್ಕೋಪ್ ಹಚ್ಚಿ ಅದನ್ನು ನೋಡಿಬಿಟ್ರೆ ನಿಮಗೆ ಸುಮಾರು ಒಂದು 16 ಕೋಟಿ ಕ್ರಿಮಿಗಳು ಆ ಬತ್ತಿ ಮೇಲೆ ಕಾಣಿಸ್ತವೆ. ಅದನ್ನು ಸರಳ ನಾವು ಮಂಗಳಾರತಿ ಹಚ್ಚಿ ದೇವ್ರ ಮಂಗಳಾರತಿ ಅಂತ ಮಾಡ್ತೀವಿ, ಕೋಟಿ ಕೋಟಿ ಕ್ರಿಮಿಗಳನ್ನು ದಹನ ಮಾಡ್ತೀವಿ, ಸಜೀವ ದಹನ. ಹಂಗಲ್ಲ ಮಂಗಳಾರತಿ ಮಾಡೋದು ಬಿಡೋದ? ಹಂಗಾರೆ ಎಲ್ಲೂ ಹೋಗೋದು ಬಿಡ್ತೀರಾ? ಶ್ವಾಸೋಚ್ಛ್ವಾಸ ಮಾಡಿದ್ರೆ ಎಷ್ಟು ಕ್ರಿಮಿಗಳನ್ನ ಅಂದ್ರೆ ನಾವು ಒಂದು ಕ್ಷಣಕ್ಕೆ ಎಷ್ಟು ಪಾಪ ಮಾಡ್ತೀವಿ ಅಂತ ಅನ್ನೋದು. ಕ್ಷಣಲವ ಮಾಳ್ಪಗಕ್ಕೆ ಎಣಿಕೆ ಇಲ್ಲವೋ ದೇವ, ಕ್ಷಣ ಲವ ಮಾಳ್ಪ ಅಗಕ್ಕೆ, ಅಗ ಅಂದರೆ ಪಾಪ. ಒಂದೊಂದು ಕ್ಷಣಕ್ಕೆ ಪಾಪ ಮಾಡ್ತೀವಿ ಸಿಕ್ಕಾಪಟ್ಟಿ. ಹಾಗೆ ಪುಣ್ಯನೂ ಮಾಡ್ತೀವ. ಪುಣ್ಯ ಒಂದು ಸಲ ದೇವರನ್ನ ನೋಡಿ ನಮಸ್ಕಾರ ಮಾಡಿದ್ರೆ 10 ಅಶ್ವಮೇಧ ಯಾಗ ಮಾಡಿದ್ರೆ ಪುಣ್ಯ ಮಾಡಿತೀವಿ. ಪುಣ್ಯನೂ ಅಷ್ಟೇ ಅದ, ಪಾಪನೂ ಅಷ್ಟೇ ಅದ. ಆದರೆ ನಾವು ಪಾಪೇ ಮಾಡೋಂಗಿಲ್ಲ ಅಂತ ಅನ್ಬಾರ್ದು. ಮದುವೆ ಆಗೋಕ್ಕಿಂತ ಮೊದಲೇಕ್ಕೆ ಏನು ಪಾಪ ಮಾಡ್ತೇವೆ, ಮದುವೆ ಆದಮೇಲೆ ಹೆಚ್ಚು ಪಾಪ ಮಾಡ್ತೀವಿ. ಮದುವೆ ಆದಮೇಲೆ ಏನು ಪಾಪ ಮಾಡ್ತೀವಿ ಅದಕ್ಕಿಂತ ಹೆಚ್ಚು ಪಾಪ ಮಾಡೋದು ಮಕ್ಕಳಾದ್ಮೇಲೆ ಮಾಡ್ತೀವಿ. ಮಕ್ಕಳಾದ್ಮೇಲೆ ಸುಳ್ಳು ಹೇಳ್ತೀವಿ, ಮಕ್ಕಳಾದ್ಮೇಲೆ ಅನ್ಯಾಯ ಮಾಡ್ತೀವಿ, ಮಕ್ಕಳಿಗೆಲ್ಲ ದುಡ್ಡು ಕೊಡಬೇಕು, ಮಕ್ಕಳಿಗೆ ಸಂಪತ್ತು ಮಾಡಿಡಬೇಕು, ಮಾಡೇ ಮಾಡ್ತೀವಿ. ಅಂಥೇಳಿ ನಾವು ಮಕ್ಕಳಿಗೇನು ಕರಿತೀವಿ? ಪಾಪು ಅಂತ ಕರಿತೀವಿ. ಮಕ್ಕಳಿಗೇನು ಕರಿತೀವಿ? ಪಾಪು. ಪಾಪ ಅಂದರೆ ಪಾಪ, ಸೇರಿಸಿದ್ರೆ ಅತಿಶಯ ಅಂತ ಅರ್ಥ. ಪಾಪ ಅಂದರೆ ಪಾಪು ಅಂದರೆ ಅತಿಶಯವಾದ ಪಾಪವನ್ನು ಪುಣ್ಯಾತ್ಮ ನೀನು ಹುಟ್ಟಿದ್ದಕ್ಕೆ ನಾನು ಮಾಡ್ಲಿಕ್ಕತ್ತೀನಿ ಅಂತ ಪಾಪವನ್ನು ಮಾಡ್ತಾನೆ. ವಯಸ್ಸಾದ ಮೇಲೆ ನಮ್ಮ ಜವಾಬ್ದಾರಿ ಏನು ಅಂದ್ರೆ ಪಾಪವನ್ನು ಪರಿಹಾರ ಮಾಡ್ಲಿಕ್ಕೆ ಶುರು ಮಾಡ್ಕೋಬೇಕು. ಇಲ್ಲಿವರೆಗೆ ಪಾಪ ಮಾಡ್ಕೋತ ಬಂದೀವಿ, ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಭಾಳ ಟೈಮ್ ಸಿಕ್ಕಿಲ್ಲ. ವಯಸ್ಸಾದ ಮೇಲೆ ಏನು ಕೆಲಸದ? ಏನೂ ಕೆಲಸ ಇಲ್ಲ, ಕೂತಲ್ಲೇ ಕುಡಿದಿರ್ತದೆ, ಎದ್ರೆ ಕೂತಲ್ಲೇನೆ ಪಾಪವನ್ನು ಪರಿಹಾರ ಮಾಡಬೇಕು ಹೋಗ್ಬೇಕಂತೆ. ಅದಕ್ಕಾಗಿ ಕಲಿಯುಗದೊಳಗೆ ನಾನು ಎಷ್ಟು ಪಾಪ ಮಾಡ್ತೀನಿ ಅಂತ ತಲೆಗೆ ಬರೋದಿಲ್ಲ ಅವನಿಗೆ, ಅದನ್ನು ಪರಿಹಾರ ಮಾಡ್ಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ. ಪಾಪರಹಿತನಾಗಬೇಕು ನಮ್ಮ ಗೋಪಾಲ ವಿಠಲನ್ನ ನೇರೆ ನಂಬಬೇಕು, ಸುಮ್ಮನೆ ಬರುವುದೇ ಮುಕ್ತಿ. ಅಷ್ಟಾದ್ಮೇಲೆ ಜ್ಞಾನದ ಕಡೆ ಯಥಾ ಜ್ಞಾನ ಪ್ರಾಪ್ತಿ ತಥಾ ತಥಾ ಪಾಪಹಾನಿ ಅಂತಾರೆ. ಎಷ್ಟೆಷ್ಟು ಜ್ಞಾನ ಪಡ್ಕೊಳ್ತಾನೆ ಅಷ್ಟಷ್ಟು ಪಾಪ ನಾಶವಾಗ್ತದೆ ಅಂತ. ಈಗ ನಾವು ಹೇಳ್ದಂಗೆ ನಿಮಗೆ ಜ್ಞಾನ ಆಗ್ತಿರ್ತದಲ್ಲೋ, ಎಷ್ಟೋ ವಿಷಯಗಳು ಗೊತ್ತಿಲ್ಲ ತಿಳ್ಕೊತಿರಲ್ಲೋ, ಆ ಜ್ಞಾನ ಪಾಪ ಪರಿಹಾರ. ಅದಕ್ಕೆ ಹೆಚ್ಚು ಜ್ಞಾನಾಸಕ್ತನಾಗಬೇಕು, ಹೆಚ್ಚು ಪುರಾಣಗಳನ್ನು ಕೇಳಬೇಕು, ಪ್ರವಚನಗಳನ್ನು ಕೇಳಬೇಕು, ನೋಡಬೇಕು. ಮೊಬೈಲ್ ನಿಮಗೆ ಸಹಾಯ ಮಾಡ್ತದೆ. ನೀವು ಬೇಕು ಅಂದ್ರೆ ಸ್ವಾಮಿಗಳ ಪ್ರವಚನ ಸಿಗ್ತಾವೆ, ಬೇಕು ಅಂದರೆ ಪಂಡಿತರ ಪ್ರವಚನ ಸಿಗ್ತಾವೆ, ನಿಮಗೆ ಏನು ಬೇಕು ಎಲ್ಲ ಹಾಡುಗಳು ಸಿಗ್ತಾವೆ, ಏನು ಬೇಕಾದ ದಾಸರ ಪದಗಳು ಸಿಗ್ತಾವೆ. ಎಷ್ಟು ಅನುಕೂಲದ. ದುನಿಯಾ ಮೇರಿ ಜೇಬ್ ಮೇ, ಇಡೀ ಎಲ್ಲ ಸಂಪತ್ತು ನನ್ನ ಮುಟ್ಟಿಯೊಳಗೆ ಅದು ಅದರಿಂದ ಪಾಪವನ್ನು ಪರಿಹಾರ ಮಾಡ್ಕೊಳ್ಳೋದು. ಸುಮ್ಮನೆ ನೀವು ಬಾಜುಕ್ಕೆ ಭಾಗವತ ಹಚ್ಕೊಂಡು ಊಟ ಮಾಡ್ಕೋತ ಕೂಡ್ರಿ, ಪಾಪ ಪರಿಹಾರ ಆಗ್ತದೆ, ಪಾಪ ಪರಿಹಾರ ಆಗ್ತಿರ್ತದೆ. ಸುಮ್ಮನೆ ಹಾಡಾಗಿ ಕೇಳ್ಕೊಂಡು ಮಲ್ಕೊಳ್ರಿ, ಪಾಪ ಪರಿಹಾರ ಆಗ್ತದೆ. ನೀವು ಸೆಟ್ ಮಾಡಿಟ್ರಿ ಅಂತಂದ್ರೆ ತಂತಾನೇ ಅದು ಆಫ್ ಆಗಿಬಿಡ್ತದೆ. ಕೇಳ್ಕೋತ ಮಲ್ಕೋತ ಬಿಟ್ಟರೆ ಪಾಪ ಪರಿಹಾರ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಲೌಕಿಕವಾದಂತಹ ವ್ಯಾಪಾರವನ್ನು ಬಿಟ್ಟಬೇಕು, ವ್ಯಾಪಾರ ವರ್ಜಿಸಬೇಕು, ಜ್ಞಾನದೀಪದ ಕಾಂತಿಯಲ್ ಓಲಾಡಬೇಕು.
ಪಾಪರಹಿತನಾಗಬೇಕು ನಮ್ಮ ಗೋಪಾಲ ವಿಠಲನ್ನ ನೇರೆ ನಂಬಬೇಕು. ಮನೆ ಹೊಲಸು ಬಿತ್ತು ನಾವು ವಿಚಾರ ಮಾಡ್ತೀವಲ್ಲ, ಅಲ್ಲಿ ಹೊಲಸು ಬಿತ್ತದ ತೆಗಿಬೇಕು. ನಾನು ಮೈಯೊಳಗೆ ರೋಗ ಆಯಿತು ಅಂತ ಕಲ್ಪನೆ ಬರ್ತದೆ, ಇಲ್ಲೋ ಡಾಕ್ಟರ್ ಹತ್ರ ಹೋಗಿ ಔಷಧ ತೊಗೊಂಡು ನಾನು ರೋಗ ಪರಿಹಾರ ಮಾಡ್ಕೋಬೇಕು, ಇಲ್ಲ ಅಂದರೆ ಈ ರೋಗ ಜಾಸ್ತಿ ಆಗ್ತದೆ, ನನ್ನ ದೇಹ ಎಲ್ಲ ಹಾಳು ಮಾಡ್ತದೆ. ಹೆಂಗೆ ಒಂದು ರೋಗ ಆಯಿತು ಅಂದ್ರೆ ಅದ್ರ ಬಗ್ಗೆ ನಾವು ಕೇರ್ಫುಲ್ಲಾಗಿ ನಡ್ಕೋತೀವಿ. ಒಂದು ಮನ್ಯಾಗ ಕಸ ಬಿತ್ತು ಅಂದ್ರೆ ಆದಷ್ಟು ತೆಗೆದು ನಾವು ಪರಿಹಾರ ಮಾಡ್ಕೊಂಡು ಸ್ವಚ್ಛ ಮಾಡ್ತೀವಲ್ಲ, ಹಂಗೆ ಮನುಷ್ಯ ಪಾಪ ಮಾಡಿದ ಮೇಲೆ ಪಾಪವನ್ನು ಆದಷ್ಟು ಪರಿಹಾರ ಮಾಡ್ಕೊಳ್ಬೇಕು ಅಂತ. ಇದಕ್ಕೆ ಜನ್ಮಾಂತರ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ರೋಗ ರುಜಿನಗಳಿಂದ ಆ ಪಾಪದ ಫಲ ನಾವು ಅನುಭವಿಸಬೇಕಾಗ್ತದೆ ಅಂತ ಎಲ್ಲ ಗಾದಿ ಮಾತದನೆಲ್ಲೋ ಉಪ್ಪು ತಿಂದವನು ನೀರು ಕುಡಿಲಿಕ್ಕೆ ಬೇಕು ಅಂತಂತಾರಲ್ಲ, ಪಾಪ ಮಾಡಿದವನು ಅದರ ದುಃಖವನ್ನು ಅನುಭವಿಸ್ಲಿಕ್ಕೆ ಬೇಕು ಅಂತ ಹೇಳ್ತಾರಂತೆ. ಅದಕ್ಕೆ ಪಾಪ ಮಾಡ್ತಾನೆ, ಅನಂತ ಜನ್ಮ ಕೃತಂ ಪಾಪಂ. ಇದು ಇಷ್ಟೇ. ಸುಮ್ಮನೆ ನಿಮಗೊಂದು ಲೆಕ್ಕ ಹೇಳ್ತೀನಿ. ಮುಂಜಾನೆ 4 ಗಂಟೆಗೆದ್ದು ಧ್ಯಾನ ಸ್ನಾನ ಮಾಡಿ, ಧ್ಯಾನ ಪೂಜೆ ಮಾಡಿ, ಆಮೇಲೆ ಸ್ನಾನ ಮುಗಿಸ್ಕೊಂಡು ನಿರ್ಮಾಲ್ಯ ಮಾಡಿ, ಆಮೇಲೆ ಎಲ್ಲ ಪಾಠ ಪ್ರವಚನ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಶುದ್ಧ ಸ್ನಾನ ಮಾಡಿ, ಶುದ್ಧಾಭಿಷೇಕ ಮಾಡಿ, ನೈವೇದ್ಯ ಮಾಡಿ, ಬ್ರಾಹ್ಮಣ ದಂಪತಿಗಳು ಊಟಕ್ಕೆ ಹಾಕಿ ಅರ್ಧ ತಾಸು ಮಲ್ಕೊಂಡು ಪುರಾಣ ಪ್ರವಚನಗಳನ್ನು ನೋಡಿಕೊಂಡು ಸಾಯಂಕಾಲ ಮತ್ತು ಸ್ನಾನ ಮಾಡಿ, ಮತ್ತು ಸಂಕ್ಷೇಪ ಪೂಜೆ ಮಾಡಿ, ವೈಷ್ಣದೇವ ಮಾಡಿ, ಊಟ ಮಾಡಿ 9 ಗಂಟೆಗೆ ಮಲ್ಕೊಂಡು 2:15ರಿಂದ 2:45 ತನಕ ಎಚ್ಚರ ಆದರೆ ದೇವರ ಸ್ಮರಣೆ ಮಾಡಿ ಬ್ರಾಹ್ಮಿ ಮುಹೂರ್ತಕ್ಕೆ ಮತ್ತೊಮ್ಮೆ ಹೇಳ್ತಾನ ಅಂತನ್ನುವ ಒಬ್ಬ ಮನುಷ್ಯ ದಿನಕ್ಕೆ 10 ಮನುಷ್ಯ ಜನ್ಮ ಬರುವಷ್ಟು ಪಾಪವನ್ನು ಮಾಡ್ತಾನೆ. ನಾವಂತೂ ಈ ಲಿಸ್ಟ್ದೋ ಬರಂಗೇ ಇಲ್ಲ. ಇಷ್ಟೆಲ್ಲ ಕೇರ್ಫುಲ್ಲಾಗಿ ಜೀವನ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ 10 ಮನುಷ್ಯ ಜನ್ಮ ಬರುವಷ್ಟು ಪ್ರತಿನಿತ್ಯ ಪಾಪ ಮಾಡ್ತಾನೆ. ಹಂಗಾರೆ ಒಂದು ಮನುಷ್ಯ ಜನ್ಮದಿಂದ ಇನ್ನೊಂದು ಮನುಷ್ಯ ಜನ್ಮಕ್ಕೆ ಎಷ್ಟು ಗ್ಯಾಪ್ ಅದ ಗೊತ್ತದೇನು? 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಯಾವುದು? 84 ಲಕ್ಷ ಜೀವರಾಶಿ. ಹೆಂಗಂತ ಅನ್ಬೇಡ್ರಿ, ಕೆಲವು ಜನ್ಮ ಹೆಂಗೆ ಒಂದು 15 ಸೆಕೆಂಡದ ಆಯುಷ್ಯದ. ಕೆಲವು ಜೀವಗಳವ 15 ಸೆಕೆಂಡ. ಆ 15 ಸೆಕೆಂಡ್ ಹುಟ್ಟತಾವ, ಮದುವೆ ಆಗ್ತಾವ, ಮಕ್ಕಳಾಗ್ತಾವ, ಕುಟುಂಬ ಆಗ್ತಾವ, ಸಂಸಾರ ಬರ್ತಾವ, ಸತ್ಯನಾಶ ಹೋಗ್ಬಿಡ್ತಾವ. ನೀವು ದೀಪದ ಹುಳ ನೋಡ್ರಿ, ಇಲ್ಲೋ ಪ್ರವಚನ ಆಗೋ ಮುಂದಾಗ ದೀಪದ ಹುಳ ಬರ್ತಾವ, ಪ್ರವಚನ ಆಗಿ ಹೋಗೋ ಮುಂದಾಗ ಅಲ್ಲೇ ಸತ್ತಿರ್ತಾವ. ಒಂದು 15 ನಿಮಿಷದ ಆಯುಷ್ ಇದ್ದವ್ರು ಇದ್ದಾರೆ, 15 ಸೆಕೆಂಡ್ ಆಯುಷ್ ಇದ್ದದ್ದು. ಹಿಂಗೆ 84 ಲಕ್ಷ ಜೀವರಾಶಿಗಳು ಅವೆಲ್ಲ ದಾಟಿ ಒಂದು ಮನುಷ್ಯ ಜನ್ಮ ಬರ್ತದೆ. ಅಂದರೆ ಒಬ್ಬ ಮನುಷ್ಯ ಎಷ್ಟೇ ನಾನು ಪಾಪ ಮಾಡುವುದಿಲ್ಲ ಅಂದರೂ ಕೂಡ ಎಷ್ಟು ನೋಡಿ, ನಾವು ರೋಗ ಬರಬಾರ್ದು ಅಂತಲಿಕ್ಕೆ ಎಷ್ಟು ಕೇರ್ಫುಲ್ಲಾಗಿ ವಿಚಾರ ಮಾಡ್ತೀವಲ್ಲ. ರೋಗ ಬರಬಾರ್ದು, ನನಗೆ ಕೆಮ್ಮು ಬರಬಾರ್ದು, ನೆಗಡಿ ಬರಬಾರ್ದು, ಡಯಾಬಿಟೀಸ್ ಆಗಬಾರ್ದು, BP ಆಗಬಾರ್ದು, ಏನೋ ಆಗಬಾರ್ದು ಅಂತ ಎಷ್ಟೇ ಆದರೂ ಮತ್ತದು ಬಂದೇ ಬರ್ತದೆ. ಇಲ್ಲ ಅಂದ್ರೆ ಪಾಪ ವೈದ್ಯರು ಹೆಂಗೆ ಬದುಕಬೇಕು? ರೋಗ ಬಂದೇ ಬರ್ತದೆ. ಎಷ್ಟೇ ರೋಗ ಬರಬಾರ್ದು ಅಂತ ಮಹಾಪ್ರಯತ್ನ ಮಾಡಿದ್ರು ರೋಗ ಹೆಂಗೆ ಬರ್ತದೋ ಹಂಗೆ ಪಾಪ ಮಾಡಬಾರ್ದು ಅಂತ ಮಹಾಪ್ರಯತ್ನ ಮಾಡಿದರೂ ಪಾಪವನ್ನು ನಾವು ಮಾಡ್ತೀವಿ ಅಂತಂದಮೇಲೆ ಇನ್ನು ಏನೂ ವಿಚಾರ ಇಲ್ಲಾರ್ದೇನೆ ಪಾಪದ ಬಗ್ಗೆ ಖಬರೇ ಇಲ್ಲ ಅಂತಿದ್ರೆ ಎಷ್ಟು ಪಾಪವನ್ನು ಮಾಡ್ತೀವಿ ವಿಚಾರ ಮಾಡಿರಿ. ಅನಂತ ಪಾಪವನ್ನು ಮಾಡ್ತೀವಿ. ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಭಗವನ್ ನಾಮಸ್ಮರಣೆ ಮಾಡ್ಬೇಕಂತೆ. ಶ್ರುತಃ ಸಂಕೀರ್ತಿತೋತ್ಯಾತ ಪೂಜಿತಶ್ಚ ಆದೃತೋಪಿ ವಾ. ಶ್ರವಣ ಮಾಡ್ತಾ 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 ಪಾಪವನ್ನು ಪರಿಹಾರ ಮಾಡ್ಕೋಬೇಕು. ಪುರಾಣ ಕೂತಾಗೇನೂ ಪಾಪ ಮಾಡಂಗಿಲ್ಲ. ಯಾಕಂದ್ರೆ ಒಂದೇ ಕಡೆಗೆ ನಾವು ಕೇಳ್ಕೋತಿರ್ತೀವಿ, ಹೇಳ್ಕೋತಿರ್ತೀವಿ. ರಾಗಿಲ್ಲ, ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಏನೇನೇನೇನೂ ಇಲ್ಲ, ಏನೂ ಇಲ್ಲ. ಪುರಾಣ ಮುಗಿದ ಮೇಲೆ ನೋಡಿ ಎಲ್ಲ ಸ್ಟಾರ್ಟ್ ಆಗ್ತದೆ. ಎಲ್ಲ ಪ್ರಾರಂಭವಾಗೋದು ಚಪ್ಪಲಿ ಹೊರಗೆ ಬಿಟ್ಟಿರ್ತೇವೆ, ಇಲ್ಲೋ ಚಪ್ಪಲಿ ಹೊರಗೆ ಬಿಟ್ಟು ಬಂದಿರ್ತೀವಿ. ಆಮೇಲೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಮುಗಿಸ್ಕೊಂಡು ಮತ್ತೆ ಹೊರಗೆ ಚಪ್ಪಲಿ ಹಾಕೊಂಡು ಹೋಗ್ತೀವಿ, ಇಲ್ಲೋ ಹಾಗೆಲ್ಲ ಮನೆ ಜಂಜಾಟ ಎಲ್ಲ ಬಿಟ್ಟು ಇಲ್ಲಿ ಬಂದು ಕೂತಿರ್ತೀವಿ. ಎಲ್ಲ ಕೇಳ್ತೀವಿ, ಆನಂದವಾಗಿ ಕೇಳ್ತೀವಿ. ಮತ್ತೆ ಅದನ್ನು ಹಾಕ್ಕೊಂಡು ಹೋದೇವಿ ಅಂದ್ರೆ ಅದೇ ಜಂಜಾಟ ಇರ್ತದೆ. ಮತ್ತು ರಾಗ, ದ್ವೇಷ, ಅಸೂಯ, ಪಾಪ ಮಾಡೋದು ಇದೇ ಇರ್ತದೆ. ಅದಕ್ಕೆ ಶ್ರುತಃ ಹೆಚ್ಚು ಶ್ರವಣದಲ್ಲಿ ಆಸಕ್ತಿಯನ್ನು ಹೊಂದಿಸ್ಬೇಕು. ಎರಡನೇದು ಸಂಕೀರ್ತಿತಃ. ನೋಡ್ರಿ, ನಾಮ ಸಂಕೀರ್ತನೆ ಬೇರೆ, ನಾಮಸ್ಮರಣೆ ಬೇರೆ. ನಾಮ ಸಂಕೀರ್ತನ ಅಂದರೆ ನಾಮವನ್ನು ಹೇಳೋದು, ಕೃಷ್ಣ, ರಾಮ, ಹರೇ ಕೃಷ್ಣ ಅಂತ ಹೇಳೋದು, ಬಾಯಿಂದ ಹೇಳೋದಕ್ಕೆ ಸಂಕೀರ್ತನ ಅಂತಂತಾರೆ. ನಾಮಸ್ಮರಣ ಅಂದರೆ ಆ ನಾಮಕ್ಕೊಂದು ಅರ್ಥ ಇರ್ತದೆ.
ಕೃಷ್ಣ ಅಂತ ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡ್ತಕ್ಕಂಥವನು, ಹರಿ ಎಲ್ಲರ ಪುಣ್ಯವನ್ನು ತೆಗೆದುಕೊಂಡು ಫಲವನ್ನು ಕೊಡುವನು, ಅಥವಾ ಎಲ್ಲರೂ ಮಾಡಿದ ಪಾಪವನ್ನು ಹರಣ ಮಾಡ್ತಕ್ಕಂಥವನು ಅಂತನೂ ಒಂದೊಂದು ನಾಮಕ್ಕೊಂದೊಂದು ಅರ್ಥ ಇರ್ತದೆ. ಆ ಅರ್ಥವನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ನಾಮಸ್ಮರಣ ಅಂತಂತಾರೆ. ಆ ನಾಮವನ್ನು ಹೇಳೋದಕ್ಕೆ ನಾಮ ಸಂಕೀರ್ತನ ಅಂತಂತಾರೆ. ಹೇಗೆ ಅದಕ್ಕೆ ಹರಿನಾಮ ಸಂಕೀರ್ತನೆ ಏನು ಮಾಡಬೇಕು, ಹರಿನಾಮ ಸಂಕೀರ್ತನೆ ಮಾಡಬೇಕು ಅಂತಂತಾರೆ. ಅದಕ್ಕೆ ಅವ್ರು ಏನು ಹೇಳಿದರು ಅಂದರೆ, ಕಪ್ಪಿಗೆ ಉದ್ದ ನಾಲಿಗೆ ಇರ್ತದೆ, ಅಲ್ಲಿ ತನಕ ನಾಲಿಗೆ, ಅಲ್ಲಿ ಮೀನು ಉದ್ದ ನಾಲಿಗೆ ಗಪ್ಪನ್ನು ನುಂಗಿಬಿಡ್ತದೆ ಕಪ್ಪಿ. ಆದರೆ ಅದಕ್ಕೆ ರಾಮಕೃಷ್ಣ ಅಲ್ಲಿಗೆ ಬರೋಂಗಿಲ್ಲ. ಕಿಲೋಮೀಟರ್ ಗಟ್ಟಲೆ ಉದ್ದ ನಾಲಿಗೆ ಇದ್ದರೂ ಆ ನಾಲಿಗೆಗೆ ರಾಮಕೃಷ್ಣ ಅಂತ ಅಲ್ಲಿಗೆ ಬರುವುದಿಲ್ಲ. ಇನ್ನು ಒಬ್ಬತ್ತು ಮನುಷ್ಯ ಇದ್ದನು ಏಡಮೂಕ, ಅವನಿಗೇನೋ ನಾಲಿಗೆ ಹೊಳ್ಳಗಲ್ಲ, ಮೂಕಿರ್ತಾನೆ, ಏಡಮೂಕ, ಹುಟ್ಟದಾಗ ಮೂಕಿರ್ತಾನೆ. ಅವನಿಗೆ ಮನುಷ್ಯ ಜನ್ಮ ಇದೆ, ನಾಲಿಗೆ ಇಲ್ಲ, ನಾಲಿಗೆ ಇದೆ, ಮನುಷ್ಯ ಜನ್ಮ ಇಲ್ಲ. ದಾಸರಂತಾರೆ, ನಿನಗೆ ಮನುಷ್ಯ ಜನ್ಮನೂ ಅದ, ನಾಲಿಗೆನೂ ಅದ, ಕೃಷ್ಣಾಯನ ಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ. ಅವ್ರು ಹೇಳ್ತಾರೆ, ನೀನು ಅನಾವಶ್ಯಕವಾಗಿ ನೀನು ಧ್ವನಿ ತೆಗಿತೀಯಲ್ಲ, ಅನಾವಶ್ಯಕವಾಗಿ. ಈಗ ನೋಡ್ರಿ, ಹೊರಗಿನಿಂದ ಬಂದ ಕೂಡಲೇ ಕಿಲೋಮೀಟರ್ಗಳು ನಡೆದು ಬಂದ್ಕೊಳ್ಳೆ ಫ್ಯಾನ್ ಹಚ್ಚಿದ ಕೂಡಲೇ ಧ್ವನಿ ಅಂತ ಧ್ವನಿ ತೆಗಿತಾನೆ ಇಲ್ಲೋ. ಅವೆಲ್ಲ ಒಂದು ಕಡೆ ತೊಗೊಂಬಂದಾರ. ಎಲ್ಲೆಲ್ಲಿ ನೀನು ಧ್ವನಿ ತೆಗಿತೀಯಾ ಅಂತ ಅನಿವಾರ್ಯವಾಗಿ ಮಲ್ಕೊಂಡು ಎದ್ದು ಕೂಡಲೇ ಮೈ ಮುರಿತಾರೆ ನೋಡ್ರಿ. ಮೈ ಮುರಿಮಿಂದ ಮೈ ಮುರಿಯಂಗಿಲ್ಲ, ಜೋರಾಗಿ ಹಳ್ಳಿ ಕಡೆ ಹೋದ್ರಂತೂ ಇಡೀ ಓಣಿ ಕೇಳಿಸೋಂಗೆ ಆಕಳಿಸ್ತಿರ್ತಾರೆ ನೋಡ್ರಿ ನೀವು. ಅದಕ್ಕೆ ಮೈ ಮರಿ ಮುಂದಾಗ ಧ್ವನಿ ತೆಗಿತೀಯಲ್ಲ. ಮಲಗೆದ್ದು ಮೈ ಮುರಿದು ಏಳು ತಲೊಮ್ಮೆ ಕೃಷ್ಣಾಯನ ಬಾರದೆ. ದೊಡ್ಡ ದಾರಿಯ ನಡೆವಾಗ ಭಾರವ ಹೊರುವಾಗ ಕೃಷ್ಣಾಯನ ಬಾರದೆ. ಎಲ್ಲೆಲ್ಲಿ ಧ್ವನಿತಿ ಕಣ್ಣನ್ನ ಬಿಗಿದಪ್ಪಿ ಮುದ್ದಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದೆ. ಚಂದುಳ್ಳ ಹಾಸಿಗೆ ಮೇಲೆ ಮಲಗೂತಲೊಮ್ಮೆ, ಎಲ್ಲ ಕೆಲಸ ಮಾಡಿ ಸ್ವಲ್ಪ ಬೆನ್ನು ಹಚ್ಚಿ ಮಲ್ಕೊಂಡಾಗ ಆಗೊಮ್ಮೆ ಧ್ವನಿ ಬರ್ತದೆ. ಎಲ್ಲೆಲ್ಲಿ ನೀನು ಅನಿವಾರ್ಯವಾಗಿ ಧ್ವನಿ ತೆಗೆದಿ ಅಲ್ಲಾದರೂ ನೀನು ಕೃಷ್ಣಾಯನ ಬಾರದೆ. ಪ್ರತ್ಯೇಕವಾಗಿ ಕೃಷ್ಣ ಅಂತಲಿಕ್ಕೆ ನೀವು ಟೈಮ್ ಇಲ್ಲದೆ ಇದ್ದರೂ ಕೂಡ ಅನಿವಾರ್ಯವಾಗಿ ಎಲ್ಲಿ ಧ್ವನಿ ತೆಗಿತೀಯ ಅಲ್ಲಿ ಆದರೂ ಕೃಷ್ಣ ಅನ್ರಿ ಅಂತ. ಸಂಕೀರ್ತಿತ ಧ್ಯಾತಃ. ನಮ್ಮ ಮೆಡಿಟೇಷನ್ ಬೇರೆ, ಧ್ಯಾನ ಬೇರೆ. ಮೆಡಿಟೇಷನ್ ಅಂದರೆ ಏಕಾಗ್ರತ, ಒಂದೇ ವಸ್ತುವನ್ನು ಮನಸ್ಸಿನಲ್ಲಿ ನೋಡುವುದಕ್ಕೆ ಮೆಡಿಟೇಷನ್ ಅಂತಂತ. ನೀವು ಕಣ್ಣು ಮುಚ್ಚಿದ ಕೂಡಲೇ ನಿಮ್ಮ ಕಣ್ಣು ಮುಂದೆ ಒಂದೇ ವಿಷಯ ಬರುವುದಿಲ್ಲ. ಒಂದು ಕ್ಷಣ ಬಂದು ಕೂಡ ಫಟ್ ಅಂತ ಹೋಗ್ಬಿಡ್ತದೆ. ನೀವು ಕೂತು ನೋಡ್ರಿ, ಕಣ್ಣು ಮುಚ್ಚಿ ನೋಡ್ರಿ. ಮೆಡಿಟೇಷನ್ ಅಂದರೆ ಏನು ಅಂದರೆ ಒಂದೇ ವಸ್ತುವನ್ನು ಬಹಳ ಹೊತ್ತಿನವರೆಗೆ ನೋಡುವುದನ್ನು ಅಭ್ಯಾಸ ಮಾಡುವುದಕ್ಕೆ ಮೆಡಿಟೇಷನ್ ಅಂತಂತ. ಅದಕ್ಕೆಲ್ಲ ಪದ್ಧತಿಗಳವ. ಎಲ್ಲ ರೂಮಿಗೆ ಹೋಗಿ ಆಮೇಲೆ ಕತ್ಲಿ ಲೈಟ್ ಆರಿಸಿ ಆಮೇಲೆ ಉದ್ದ ತನ್ನ ದೇಹ ಕಾಣಿಸುವಷ್ಟು ಕನ್ನಡಿ ಇಟ್ಟು ಕನ್ನಡಿ ಮುಂದೆ ಮೆಣಬತ್ತಿ ಹಚ್ಚಿ ಆ ಮೆಣಬತ್ತಿಯೊಳಗೆ ನೀವು ಕನ್ನಡಿ ನೋಡ್ಕೋತಿದ್ರಿ ಅಂತಂದ್ರೆ ಅವೆಲ್ಲ ಬೇರೆ 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 ಮೆಡಿಟೇಷನ್ ಹೇಳ್ತಾರೆ. ಎಲ್ಲ ಮೆಡಿಟೇಷನ್ ಬೇರೆನೇ, ಸುಮ್ಮನೆ ಇವೆಲ್ಲ. ನಿಜವಾದ ಮೆಡಿಟೇಷನ್ ಅಂತಂದರೆ ನೀವು ಏಕಾಂತದ ಕಣ್ಣು ಮುಚ್ಚಿಕೊಂಡು ಒಂದೇ ವಸ್ತುವನ್ನು ನೋಡಲಿಕ್ಕೆ ಪ್ರಾಕ್ಟೀಸ್ ಮಾಡೋದು. ಏಕಾಗ್ರತಾ ಬೇರೆ, ಧ್ಯಾನ ಬೇರೆ. ಏಕಾಗ್ರತಾಕ್ಕೆ ಮೆಡಿಟೇಷನ್ ಅಂತಂತ, ಅದು ಭಾಳ ದೊಡ್ಡದು. ನಾನು ನಿನ್ನೆ ಹೇಳಿನಿ ಏಕಾಗ್ರತಾದ ಮಹತ್ವ, ನಿನ್ನೆ ಹೇಳಿ ನಿಮಗೆ. ಏಕಾಗ್ರತಾ ಅಂತನ್ನೋದು ಭಾಳ ಮಹತ್ವದ್ದು. ಅದಕ್ಕೆ ತಪಸ್ಸದ. ಒಂದೇ ಕಡೆಗೆ ಲಕ್ಷ್ಯ ಕೊಡೋದೇನು ನೋಡ್ರಿ, ಶತಾವಧಾನಿಗಳು, ದಶಾವಧಾನಿಗಳು, ಅಷ್ಟಾವಧಾನಿಗಳು ಅಂತೆಲ್ಲ ಇರ್ತಾರೆ. ನೀವು ಧಾರವಾಡ ಗಣೇಶ ನೋಡ್ತೀನಿ, ಶತಾವಧಾನಿಗಳೆಲ್ಲ 100 ಕಡೆಗೆ ಲಕ್ಷ್ಯ ಕೊಟ್ಟಿರ್ತಾರೆ. ನಮಗೊಂದು ಕಡೆ ಲಕ್ಷ್ಯ ಹೋಗೋದಿಲ್ಲ. ಒಂದು ಕಡೆಗೆ ಲಕ್ಷ್ಯ ಕೊಟ್ಟರೆ ಇನ್ನೊಂದು ಕಡೆ ಹೋಗ್ಬಿಟ್ಟಿರ್ತದೆ. ಅಂದರೆ ಅದು ಏಕಾಗ್ರತಾ ಅಂತ ಕರೀತಾರೆ. ಅದಕ್ಕೆ ಮೆಡಿಟೇಷನ್ ಅಂತ ಕರೀತಾರೆ. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ಯಾರ, ಏನೇ ನೋಡ್ಕೊಂಡು ಒಂದು ಮೂರ್ತಿ, ಯಾವ ಮೂರ್ತಿ ಪ್ರದೇಶದ ಗುರು, ಒಂದು ಮೂರ್ತಿನ ಆರಿಸ್ಕೊಡ್ರಿ. ಕೃಷ್ಣನೋ, ರಾಮನೋ,
ನರಸಿಂಹನು. ನಿಮಗೆ ಯಾವುದು ಚಂದ ಅನ್ನಿಸ್ತದೆ ಅದೊಂದು ಫೋಟೋ ಮಾಡಿಕೊಡ್ರಿ, ಸುಂದರವಾದ ಫೋಟೋ ಮಾಡಿಕೊಡ್ರಿ. ಸುಂದರವಾದ ಫೋಟೋ ಮಾಡಿಕೊಂಡು ನಿಮ್ಮ ಬೆಡ್ರೂಮ್ದೊಳಗೆ, ಅಡುಗೆ ಮನೆಯಾಗ, ಹೊರಗೆ ಹೋಗೋ ಮುಂದಾಗ ಯಾವಾಗ ನೋಡ್ತೇವೆ ಅದು ಕಾಣಿಸ್ತಿರ್ಬೇಕು. ಯಾವುದನ್ನು ನಾವು ಪ್ರೀತಿಸ್ತೇವೆ, ಯಾರನ್ನು ನಾವು ಪ್ರೀತಿಸ್ತೇವೆ, ಕಣ್ಣು ಮುಚ್ಚಿದ ಕೂಡಲೇ ಅವ್ರ ಮನಸ್ಸಿನ ಬರ್ತಾರೆ. ಇದನ್ನು ಈಗ ಮದುವೆ ಫಿಕ್ಸ್ ಆದಂಥ ಹುಡುಗ ಹುಡುಗಿಯರು ನೋಡ್ರಿ ನಿಮ್ಗೆ ಗೊತ್ತಾಗ್ತದೆ. ಅವರು ವಾಟ್ಸಪ್ದಾಗ ಫೋಟೋ ಬಂದುಬಿಟ್ಟಿರ್ತದೆ, ಆ ಫೋಟೋ ನೋಡಿರ್ತಾರೆ, ಕಣ್ಣು ಮುಚ್ಚಿದ್ರೆ ಸಾಕು ಅವ್ರದೇ ಬರ್ತದೆ. ಅಂದರೆ ಯಾರ ಮೇಲೆ ನಾವು ಭಾಳ ಪ್ರೀತಿ ಮಾಡ್ತೀವಿ. ಈಗ ನಿಮ್ಮ ಮಕ್ಕಳ ಫೋಟೋ, ನಿಮ್ಮ ಮೊಮ್ಮಕ್ಕಳ ಫೋಟೋ ಅವ್ರು ನೋಡೋಕೊಂಡು ಹಿಂಗೆ ಬರೇ ಹೆಸರು ತೊಗೊಂಡು ಸಾಕು ನಿಮ್ಮ ಕಣ್ಮುಂದೆ ಬರ್ತದೆ. ಯಾಕೆ ದೇವ್ರ ಫೋಟೋ ಯಾಕೆ ಮನಸ್ಸು ನಾವು ಬರೋಂಗಿಲ್ಲ ಅಂದರೆ ನಾವು ದೇವ್ರ ಮೇಲೆ ಪ್ರೀತಿ ಮಾಡೋಂಗಿಲ್ಲ. ಯಾರ ಮೇಲೆ ನಾವು ಭಾಳ ಪ್ರೀತಿ ಮಾಡ್ತೀವಿ ಅವ್ರದ್ದು ಚಿತ್ರ ಮನಸ್ಸು ಬರ್ತದೆ ಅಂತ ಅನ್ನೋದಕ್ಕೆ ನಾವು ಅದನ್ನು ಮಾಡಿ. ಯಾವುದನ್ನು ಭಾಳ ನೋಡ್ತೇವೆ ಅದರ ಚಿತ್ರ ನಮ್ಮ ಕಣ್ಮುಂದೆ ಬರ್ತದೆ. ಆದ್ದರಿಂದ ಯಾವಾಗಲೂ ಒಂದು ಮೂರ್ತಿಯನ್ನು ಅದನ್ನು ಪ್ರೀತಿಸಬೇಕು. ಅದನ್ನು ಪ್ರೀತಿಸಿ ಅದನ್ನು ಮನಸ್ಸು ಬರುವಂತೆ ಮಾಡಬೇಕು. ಇದಕ್ಕೆ ನಾವೇನಂತೀವಿ? ಧ್ಯಾನ ಅಂತ ಕರಿತೀವಿ. ಧ್ಯಾತಃ ಸಂಕೀರ್ತಿತಃ ಪೂಜಿತಶ್ಚ. ಸಾಮಾನ್ಯವಾಗಿ ಪೂಜೆ ಅಂದರೆ ನೀರು ಹಾಕೋದು, ಹೂ ಹಾಕೋದು, ಗಂಧ ಏರಿಸೋದು, ಇದೆಲ್ಲ ಪೂಜೆ ಅಂತ ತಿಳ್ಕೊಂಡಿದೆ. ಅದರ ಅಖಂಡ ತ್ರಿವಿಧ ಪೂಜಾ. ಪೂಜಾ ಅಂತಂದರೆ ಅವ್ರಿಗೆ ಗೌರವ ಕೊಡೋದು ಅಂತಂತ. ಶಾಲಿಗ್ರಾಮ್ ಬೀಳ್ತಿರ್ತಾವೆ, ಮೂರ್ತಿ ಅಡ್ಡು ಒಗೆದು ಬಿಟ್ಟಿರ್ತಾರೆ, ಫೋಟೋ ಹೊಡಿತಿರ್ತಾರೆ. ಇದು ದೇವ್ರ ಪೂಜೆನ? ಇದು ಬಹಳ ಗೌರವ ಕೊಡೋದಕ್ಕೆ ಪೂಜೆ ಅಂತ ಕರೀತಾರೆ. ತಂದೆ ತಾಯಿಗಳ ಪೂಜೆ ಮಾಡೋದು ಅಂದರೆ ತಂದೆ ತಾಯಿಗಳಿಗೆ ಗೌರವ ಕೊಡೋದು. ಪೂಜಾ ಒಂದೇ ಸ್ಟೈಲ್ದೊಳಗಿಲ್ಲ. ಗೋಪೂಜೆ ಅಂದರೆ ಏನು? ಆಕಳ ಪೂಜೆ ಅಂದರೆ ಏನು? ಆಕಳ ಪೂಜೆ ಅಂದ್ರೆ ಅರ್ಶಿನ ಕುಂಕುಮ ಹಾಕಿ ಆಕಳ ಕಣ್ಣಾಗಿಟ್ಟು ಕುಂಕುಮ ಎರಚಿ ಅದಕ್ಕೂ ನೋಡ್ಲಿಕ್ಕೆ ಬರದೆ ಇದ್ದಾಗ ಮಾಡಿ, ಇದೆಲ್ಲ ಆಕಳ ಪೂಜೆ ಅಲ್ಲ. ಅಂದರೆ ಒಂದು ಮುಷ್ಟಿ ಹಸಿರು ಹುಲ್ಲನ್ನು ಆಕಳಿಗೆ ತಿನ್ನಿಸುವುದಕ್ಕೆ ಆಕಳ ಪೂಜೆ ಅಂತ ಕರೀತಾರೆ. ಫೋಟೋ ಪೂಜೆ ಅಂದರೆ ಏನು? ಫೋಟೋ ಪೂಜೆ ಅಂದರೆ ಊದಿನ ಕಡ್ಡಿ ಬೆಳಗೋದು ಫೋಟೋ ಪೂಜೆ ಅಲ್ಲ. ಒಂದು ಬದ್ದಿ ಬಟ್ಟಿ ತಗೊಂಡು ಫೋಟೋವನ್ನು ಒರೆಸೋದಕ್ಕೆ ಫೋಟೋ ಪೂಜೆ ಅಂತ ಕರೀತಾರೆ. ಉಸುಕಿನ ಮೂರ್ತಿ ಇರ್ತಾವ, ಉಸುಕಿನ ಮೂರ್ತಿ ಪೂಜೆ ಅಂದ್ರೆ ಊದೋದು, ಅದನ್ನು ಊದಿ ಊದಿ ಧೂಳಿ ಅಂತ ತೆಗಿತೀವಿ, ಅದಕ್ಕೆ ಪೂಜೆ, ಅದನ್ನು ಪೂಜೆನೇ. ಎಲ್ಲದಕ್ಕೂ ಅಭಿಷೇಕ ಮಾಡಿ ಪೂಜೆ ಮಾಡೋದಂದ್ರೆ ಉಸುಕಿನ ಮೂರ್ತಿ ಇದ್ರೆ ಗೋವಿಂದ. ನೀವು ಮೂರ್ತಿ ಪೂಜೆ ಮಾಡಿಬಿಟ್ಟು ಫೋಟೋಕ್ಕೆ ನೀವು ಅಭಿಷೇಕ ಮಾಡೋರ? ಫೋಟೋಕ್ಕೆ ಅಭಿಷೇಕ ಮಾಡಿಬಿಟ್ರೆ 4 ದಿವಸ ಕಟ್ಟಿಗೆ ಕೊಳತು ಹೋಗ್ಬಿಡ್ತದೆ. ಎಲ್ಲದಕ್ಕೂ ಒಂದೇ ಪೂಜೆ ಇಲ್ಲ. ವಾಯು ಪೂಜೆ ಹೇಳಿದ್ದಾರೆ, ಸೂರ್ಯ ಪೂಜೆ ಹೇಳಿದ್ದಾರೆ, ಹೃದಯ ಪೂಜೆ ಹೇಳಿದ್ದಾರೆ, ನೀರಿನ ಪೂಜೆ ಹೇಳಿದ್ದಾರೆ, ಗೋಪೂಜೆ ಹೇಳಿದ್ದಾರೆ, ವೈಷ್ಣವ ಪೂಜೆ ಹೇಳಿದ್ದಾರೆ, ಎಷ್ಟು ಪೂಜೆಗಳು ಹೇಳಿದ್ದಾರೆ. ಅವೆಲ್ಲ ಪೂಜೆ ಒಂದೇ. ಪೂಜೆ ಅಂತಂದು ಮಾತ್ರಕ್ಕೆ ಒಂದೇ ತರಹದ್ದು ಅಲ್ಲ, ಒಂದೊಂದು ಕಾಲಕ್ಕೆ ಒಂದೊಂದು ಪೂಜೆ ಅಂತ ಪ್ರತ್ಯೇಕವಾಗಿ ಹೇಳಿದ್ದಾರೆ. ವೈಷ್ಣವ ಬಂಧು ಸಂಸ್ಕೃತ್ಯ. ಅತಿಥಿ ಪೂಜೆ ಅಂದರೆ ಏನು? ಅವ್ರು ಬಂದು ಕೂಡ ಒಂದು ಬಿಂದಿಗೆ ತೊಗೊಂಡು ಅವ್ರ ತಲೆ ಮೇಲೆ ನೀರು ಹಾಕಿ ಅವ್ರಿಗಿಟ್ಟು ಗಂಧ ಪೂಜೆ ಹಚ್ಚಿ ಬಾಯಾಗಿಟ್ಟು ಜೇನುತುಪ್ಪ ಹಾಕಿ ಅದಕ್ಕೆ ಅತಿಥಿ ಪೂಜೆ ಅಂತಂತಾರೇನು? ಯಾರೂ ನಿಮ್ಮ ಮನೆ ಬರೋಂಗಿಲ್ಲ. ಆಮೇಲೆ ಅತಿಥಿ ಬಂಧು ಸತ್ಕೃತ್ಯ. ನೀವು ಯಾರ ಮೇಲೆ ಭಾಳ ಪ್ರೀತಿ ಮಾಡ್ತೀರಿ ಅವರು ಬಂದಾಗ ಹೆಂಗೆ ಸತ್ಕಾರ ಮಾಡ್ತೀರಿ ಹಂಗೆ ಬಂದಂತಹ ವ್ಯಕ್ತಿಗೆ ಸತ್ಕಾರ ಮಾಡುವುದಕ್ಕೆ ಅತಿಥಿ ಪೂಜಾ ಅಂತ ಕರೀತಾರೆ. ನಾವೇನು ಮಾಡ್ತೀವಿ? ಬರ್ರಿ ಅಂತಂತೀವಿ. ಬರ್ರಿ ಅಂತಂತೀವೋ ಇಲ್ಲೋ? ಇದು ಆವಾಹನಂ. ಆವಾಹನ ಅಂದ್ರೇನು? ಬರ್ರಿ ಅಂತ ಕರೀದು. ಬಾಗ್ಲ ತೆಗಿತೀರಿ, ಬಾಗ್ಲ ಬರ್ರಿ ಅಂತಂತೀರಿ. ಭಾಳ ನೀವು ಕನ್ನಡ ಮಾತಾಡಂಗಿಲ್ಲ ಅಂತ ಕನ್ನಡ ದ್ವೇಷ ಇದ್ರೆ ಕಮಿನ್ ಅಂತಂತೀರಿ, ಅಂತೀರಲ್ಲೋ? ಇದು ಇಂಗ್ಲೀಷ್ನೊಳಗೆ ಆವಾಹನ, ಇದು ಹಿಂದಿಯೊಳಗೆ ಆಯಿ ಬರ್ರಿ, ಒಳಗೆ ಬರ್ರಿ ಅಂತಂತೀರಿ ಆವಾಹನ. ಎರಡನೇದ್ದೇನಂತೀರಿ? ಕೂಡ್ರಿ, ಆಸನ. ಒಂದು ಕುರ್ಚಿ ಮೇಲೆ ಕೂಡಿಸ್ತೀರಿ ಇಲ್ಲೋ? ಕೂಡ್ರಿ, ಇದು ಆಸನ ಅಂತಂತೀರಿ. ಆಮೇಲೆ ಏನು ಮಾಡ್ತೀರಿ? ಕಾಲು ತೊಳ್ಕೊಳ್ರಿ, ಪಾದ್ಯ. ಕೈ ತೊಳ್ಕೊಳ್ರಿ, ಆಚಮನ. ಬಾಯಿ ಮುಕ್ಕಳಿಸ್ಕೊಳ್ರಿ, ಮುಖ ಪ್ರಕ್ಷಾಳನ. ಒಂದು ಕಪ್ ಕೊಡ್ತಿರಲ್ಲ ಅದು ಮಧುಪರ್ಕ. ಸಿಹಿ ಕೊಡ್ತಿರಲ್ಲ ಅದು ಮಧುಪರ್ಕ. ಆಮೇಲೆ ಜೋರ ಫ್ಯಾನ್ ಹಚ್ತೀರಿ, ಅದು ವ್ಯಜನ. ಟಿ ವಿ ಹಚ್ಚಿರ್ತೀರಿ, ನರ್ತನ. ನರ್ತಿರ್ತದೆ, ಅದನ್ನು ನರ್ತನ ಇರ್ತದೆ ಇಲ್ಲೋ? ಅದು ನರ್ತನ. ಹೋಗ ಬರ್ರಿ ಅಂತಂತೀರಿ, ವಿಸರ್ಜನ. ಅಂದ್ರೆ ಸಹಜವಾಗಿ ನಾವು ಷೋಡಶೋಪಚಾರ ಪೂಜೆಯನ್ನು ಪ್ರತಿಯೊಬ್ಬರಿಗೆ ಮಾಡೇ ಮಾಡ್ತೀವಿ. ಬರ್ರಿ, ಕೂಡ್ರಿ, ಹೋಗ್ರಿ, ತಿನ್ರಿ, ಉಣ್ರಿ ಎಲ್ಲ ಮಾಡ್ತೀವಿ. ಒಂದೇ ಮಾಡಂಗಿಲ್ಲ ಆಂದೋಲನ ಸೇವಾ.
ತೊಟ್ಲಾಗ ಒಂದು ಮಲಗಿಸಂಗಿಲ್ಲ. ಇದನ್ನು ಬಿಟ್ಟರೆ ಎಲ್ಲ ಥರದ ಪೂಜೆಯನ್ನು ನಾವು ಮಾಡೇ ಮಾಡ್ತೀವಿ. ಅದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಪೂಜೆ ಇದೆ. ಎಲ್ಲ ಕಡೆಗೂ ಭಗವಂತನಿದ್ದಾನೆ ಅಂತನ್ನುವ ಪೂಜೆಯನ್ನು ಮಾಡ್ತೀವಿ. ಎಲ್ಲ ಕಡೆಗೂ ಭಗವಂತನಿದ್ದಾನೆ, ನಾನಾ ಮುಖಗಳಿಂದ ಪೂಜೆಯನ್ನು ತೆಗೆದುಕೊಳ್ತಾನೆ. ನಾವು ಮಕ್ಕಳಿಗೆ ಆಡಿಸ್ತೀವಿ, ಸಣ್ಣ ಮಕ್ಕಳಿಗೆ ಆಡಿಸ್ತೀವಿ, ಅಲ್ಲಿ ಕೃಷ್ಣ ಪರಮಾತ್ಮನ ಪೂಜೆ ಅಂತ ತಿಳ್ಕೋಬೇಕು. ಗಂಡನಿಗೆ ನಾವು ಸೇವೆ ಮಾಡ್ತೀವಿ, ಅಲ್ಲಿ ಭಗವಂತ ಪೂಜೆ ಮಾಡ್ತೀವಿ. ಒಬ್ಬ ಭಿಕ್ಷುಕ ಬಂದ ಅಂದರೆ ಅವನಿಗೆ ನಾವು ಸತ್ಕಾರ ಮಾಡಿದ್ರೆ ವಾಮನನ ಪೂಜೆ ಆಗ್ತದೆ. ಒಬ್ಬರು ಅತಿಥಿ ಊರಿಂದ ಬಂದರು ಅಂದ್ರೆ ಅವ್ರಿಗೆ ಅಭ್ಯಾಗತರು, ಅವರ ರಾಮದೇವ್ರ ಪೂಜೆ ಆಗ್ತದೆ. ಒಬ್ಬ ಗುರುಗಳು ಬಂದರು ಅಂದ್ರೆ ಅವ್ರಿಗೆ ನಾವು ಸತ್ಕಾರ ಮಾಡಿದ್ರೆ ವೇದವ್ಯಾಸದೇವ್ರ ಪೂಜೆ ಆಗ್ತದೆ. ಒಬ್ಬರು ಹೇಳಾರ್ದೆ ಕೇಳಾರ್ದೆ ಬಂದರು ಅಂದ್ರೆ ವೈಶ್ವಾನರ ಪೂಜೆ ಅಂತ ಆಗ್ತದೆ. ಹೀಗೆ ಯಾರನ್ನೇ ನಾವು ಗೌರವಿಸಿ ತಿನ್ನಲಿಕ್ಕೆ ಉಳ್ಳಿಕ್ಕೆ ನೀರು ಕೊಟ್ಟಿವಿ ಅಂತಂದ್ರೆ ಪ್ರತಿಯೊಂದೂ ಪೂಜೆ ಅಂತ ಆಗ್ತದೆ. ಯಾಕಂದರೆ ಎಲ್ಲ ಕಡೆಗೂ ಭಗವಂತನಿದ್ದಾನೆ. ಕಂಡ ಕಂಡಲ್ಲಿ ತನ್ನ ಕಂಡು ಅರ್ಚಿಸುವ ತೊಂಡರ ಬಿಡೆನಾನೆಂದ. ಕಂಡ ಕಂಡಲ್ಲಿ ತನ್ನ ಕಂಡು ಅರ್ಚಿಸುವ, ಎಲ್ಲ ಕಡೆಗೂ ಪೂಜೆಯನ್ನು ಮಾಡಬೇಕಂತೆ. ಪೂಜಿತಃ ಆದೃತೋಪಿವ ನೃಣಾಂ ಧುನೋತಿ ಭಗವಾನ್. ಯಾಕೆ ಮಾಡಬೇಕು ಅಂದರೆ ನಾನು ಮಾಡಿದ ಪಾಪಗಳನ್ನು ತೊಳೆದುಕೊಳ್ಳುವುದಕ್ಕಾಗಿ ಮಾಡಬೇಕು. ತಿನ್ನೋ ಪಾಪ ಮಾಡೀನಿ ನಾನು, ಇನ್ನೊಬ್ಬರಿಗೆ ನನಗೆ 2 ಉಂಡೆ ಅವ್ರಿಗೆ 2 ಉಂಡೆ ಅವ್ರಿಗೆ 2 ಉಂಡೆ ಅಂತ ಇಟ್ಟಿರ್ತೇವೆ. ಎಲ್ಲೋ ರುಚಿ ಇತ್ತು ಅಂತಂದು ಯಾರ್ದೋ ಒಂದು ಎತ್ತೆ ಬಿಟ್ಟಿರ್ತೀವಿ. ತಿನ್ನೋ ಪಾಪ ಮಾಡಿರ್ತೇವೆ ಯಾರ್ದೋ. ಅಕ್ಷರಶಃ ಮಹಾಭಾರತ ಹೇಳ್ತದೆ, ನಿನ್ನ ಹೊಟ್ಟಿ ತುಂಬಲಿಕ್ಕೆ 2 ಭಕ್ರಿ, 2 ಭಕ್ರಿಯಿಂದ ನೀನು ಹೊಟ್ಟಿ ತುಂಬುತ್ತಿತ್ತು ಅಂದ್ರೆ 3 ಭಕ್ರಿ ತಿಂದಿ ಅಂದ್ರೆ ಯಾವನೋ ಒಬ್ಬ ಹಸದಂತಹ ವ್ಯಕ್ತಿಯ 1 ಭಕ್ರಿಯನ್ನು ಕಸಗೊಂಡು ತಿಂದಂಥ ಪಾಪ ನಮಗೆ ಬರ್ತದಂತ. ಯಾಕಂದರೆ ಹೊಟ್ಟಿ ತುಂಬಲಿಕ್ಕಾಗಿ ತಿನ್ನಬೇಕು, ಹೊಟ್ಟಿ ತುಂಬಿ ಆಗಿಬಿಟ್ಟದು. ನಿಮ್ಮ ಕುಕ್ಕರ್ ಇರ್ತದೆ ಇಲ್ಲ ಮನ್ಯಾಗ, ಕುಕ್ಕರು ಸೀಟಿ ಊದ್ತದೆ ಇಲ್ಲ, ಅದಕ್ಕೆ ಕುಕ್ಕರ್ ಅಂತ ಯಾಕೆ ಹೆಸರು ಬಂತು? ಅದನ್ನು ಒಲೆ ಮ್ಯಾಲಿಟ್ಟು ಟಿ ವಿ ಮುಂದೆ ಕುಕ್ಕರ್ಸ್ತಾಳ, ಆದ್ದರಿಂದ ಅದಕ್ಕೆ ಕುಕ್ಕರ್ ಅಂತ ಹೆಸರು. ಅದಕ್ಕೆ ಅದು ಏನು ಮಾಡ್ತದೆ? ಸೀಟಿ ಹೊಡಿತದೆ. ಅದು ಸೀಟಿ ಹೊಡಿತದೆ. ಸೀಟಿ ಹೊಡಿತು ಅಂದ್ರೆ ಅಲ್ಲಿ ಅಡಿಗೆ ಆಗ್ಯದ ಅಂತ ಅರ್ಥ. ಸೀಟಿ ಹೊಡಿತದೆ ಇಲ್ಲ, ಸೀಟಿ ಹೊಡಿತದ ಅಡಿಗೆ ಆಗ್ಯದ ಅಂತ ಅರ್ಥ. ಅದು ನಮ್ಮ ದೇಹನೂ ಕುಕ್ಕರ್ ಇದ್ದಂಗದ. ನೀವು ತಿನ್ನೋ ಮುಂದಾಗ ಅದೊಂದು ಸೀಟಿ ಹೊಡಿತದೆ. ಆ ಕರೋಳದೊಳಗೆ ಅನ್ನ, ನೀರು, ಗಾಳಿ ಇದು ತುಂಬ್ಕೊತ ಹೋಗ್ಬೇಕು. ಇಷ್ಟು ಅನ್ನ ತುಂಬಬೇಕು, ಇಷ್ಟು ನೀರು ತುಂಬಬೇಕು, ಇಷ್ಟು ಗಾಳಿ ತುಂಬಬೇಕು, ಸ್ಪೇಸ್ ಬಿಡಬೇಕು. ಅದೇನು ಮಾಡ್ತದೆ? ಇಷ್ಟು ನೀರು ತುಂಬ್ತಾ ಬರೋಬ್ಬರಿ ಆ ಲೆವೆಲಿಗೆ ಬಂತಂದ್ರೆ ಬಂತೊಂದು ಢೇಕರಿಗೆ ಬರ್ತದೆ. ಇದೇ ಕುಕ್ಕರ್ ಸೀಟಿ. ನಿಮಗೆ ಢೇಕರಿಗೆ ಬಂತು ಅಂತಂದ್ರೆ ನೀವು ಸ್ಟಾಪ್ ಮಾಡಬೇಕು, ಊಟ ಮಾಡಬಾರ್ದು. ಇನ್ನು 2 ಮಿನಿಟ್ ಹಾಕ್ಕೊಳ್ಳಿ ನಿಮ್ಮ ಮೆಸೇಜ್ ಕೊಡ್ತದೆ ಹೊಟ್ಟೆ ತುಂಬೇದಂತ. ಅಲ್ಲಿ ತನಕ ಅದು ಮೆಸೇಜ್ ಕೊಡುವುದಿಲ್ಲ. ಆ ಊಟ ನಿಲ್ಲಿಸಿದ್ರಿ ಅಂತಂದ್ರೆ ನಿಮಗೆ ತಿಂದಂತಹ ಪಾಪಗಳು ಬರುವುದಿಲ್ಲ. ಪಲ್ಯ ಚಟ್ನಿ ರುಚಿಯಾಗ್ಯದ ಅಂಥೇಳಿ ಇನ್ನೊಂದು ಭಕ್ರಿ ಹಾಕ್ಸ್ಕೊಂಡ್ರಿ ಅಂತಂದ್ರೆ ಯಾವನೋ ಒಬ್ಬ ಹಸದಂತಹ ವ್ಯಕ್ತಿಗೆ ಆ 1 ಭಕ್ರಿ ಹೋಗಬೇಕಾಗಿತ್ತು, ಅದನ್ನು ಕಸಿದುಕೊಂಡು ಅಪಹಾರ ಮಾಡಿ ತಿಂದಂತಹ ಪಾಪ ಬರ್ತದೆ. 2 ಭಕ್ರಿ ತಿಂದದ್ದು ವೈಶ್ವಾನರ ಯಜ್ಞ ಆಗ್ತದೆ, 3ನೇ ಭಕ್ಷಿ ರಾಕ್ಷಸ ಭೋಜನವಾಗ್ತದೆ ಅಂತ ಮಹಾಭಾರತ ಹೇಳ್ತದೆ. ಇಷ್ಟು ಸೂಕ್ಷ್ಮದ. ಹಾಗೆ ನೀರು, ಹಾಗೆ ಹಾಲು, ಏನು ಹಾಗೆ ಬಟ್ಟಿ ಬರಿ ಏನೇ ಇದ್ರೂ ಕೂಡ ನಿನಗೋಸ್ಕರವಾಗಿ ಅಂತ ಇಷ್ಟು ಅದ. ಅದಕ್ಕಿಂತಲೂ ಹೆಚ್ಚಿಂದನ್ನು ಮಾಡಿದರೆ ಇನ್ನೊಬ್ಬರನ್ನು ಕಸಿದುಕೊಂಡು ಭೋಗ ಮಾಡಿದಂತಹ ಪಾಪ ಬರುತ್ತದೆ. ಇಂತಹ ಎಣಿಸ್ತಾ ಹೋಗ್ಬಿಟ್ರೆ ಒಂದು ದಿವಸಕ್ಕೆ, ಒಂದು ಕ್ಷಣಕ್ಕೆ ಅನಂತ ಅಪರಾಧ ಎಣಿಸುವರೆ ಕಡೆ ಉಂಟೆ ಅಂತ ದಾಸರು ಹೇಳ್ತಾರಂತೆ. ಅಷ್ಟು ಪಾಪವನ್ನು ಮಾಡಿದ್ದೇನೆ, ಅದನ್ನು ಪರಿಹಾರ ಮಾಡ್ಕೊಳ್ಳೋ ಜವಾಬ್ದಾರಿ ಅದ ನೋಡ್ರಿ. ಮನೆಯೊಳಗೊಂದು ಕನ್ಸ್ಟ್ರಕ್ಷನ್ ನಡೀತು ಅಂತಂದ್ರೆ ಎಷ್ಟು ಹೊಲಸ, ಎಷ್ಟು ದೂಸ. ಆಮೇಲೆ ನೀವು ಟೆನ್ಷನ್ ಆಗ್ತದೆ, ಅಯ್ಯೋ ಇಷ್ಟೆಲ್ಲ ದೂಸ ತೆಗಿಬೇಕು, ಇಷ್ಟೆಲ್ಲ ತೊಳಿಬೇಕು, ಇಷ್ಟೆಲ್ಲ ಒರೆಸ್ಬೇಕು, 1 ದಿವಸದ ಕೆಲಸ, 2 ದಿವಸದ ಕೆಲಸ. ವಿಚಾರ ಮಾಡ್ತೀರ ಇಲ್ಲೋ? 15 ದಿವಸ ಊರಿಗೆ ಹೋದ್ರಿ ಅಂದ್ರೆ ಅಯ್ಯೋ ಮನೆ ರಂದಿ ಇಷ್ಟು ಬಿದ್ದದ ಆಗ್ತದೆ ಇಲ್ಲೋ? ಹಂಗೆ ಪಾಪದ ಬಗ್ಗೆ ಆಗ್ಬೇಕಂತ ಎಷ್ಟು ಜನ್ಮಗಳಿಂದ ಆ ಪಾಪಗಳು ತುಂಬಿಕೊಂಡು ಶೇಖರಣೆ ಆಗಿ ಉಳಿದು ಬಿಟ್ಟಿವೆ. ಅದಕ್ಕೆ ಅನಂತ ಜನ್ಮ ಕೃತಂ ಪಾಪಂ, ಅನಂತ ಜನ್ಮದವರೆಗೆ ಪಾಪವನ್ನು ಮಾಡಿದ್ದೇನೆ. ಎಷ್ಟೋ ಪಾಪಗಳು ನಮಗೆ ಗೊತ್ತೇ ಇಲ್ಲ. ಯಾವ ಜನ್ಮದ ಪುಣ್ಯನೂ ಮಾಡೀನಿ. ಮತ್ತಂದ್ರೆ ಹೋದ ಜನ್ಮದೊಳಗೆ ಹಾನಿಯಾಗಿದ್ದ, ನಾನು ಅಂಬಾರಿ ಮೇಲೆ ವೆಂಕಟೇಶ್ವರ ದೇವ್ರನ್ನ ಕೂಡಿಸ್ಕೊಂಡು ಮೆರವಣಿಗೆ ಮಾಡ್ಯಾರ, ನನಗೆಲ್ಲಿ ಗೊತ್ತದ? ನನ್ನ ಬೆನ್ನ ಮೇಲೆ ವೆಂಕಟೇಶ್ವರ ಕೂತಾರ, ನನ್ನ ಬೆನ್ನ ಮೇಲೆ ವೆಂಕಟೇಶ್ವರನ ಕೂತ್ಕೊಂಡು ನಾನು ಮೆರವಣಿಗೆ ಮಾಡ್ಲಿಕ್ಕತ್ತೀನಿ ಅಂತ ನನ್ನ ಭಾವನೆ ಇತ್ತೇನು? ಭಾವನೆ ಇದ್ದಿದ್ದಿಲ್ಲ. ಆದರೂ ಪುಣ್ಯದ ಕೆಲಸ ಮಾಡಿ, ನಾನು ಪಾಪದ ಕೆಲಸನೂ ಮಾಡೀನಿ. ಪಾಪ ಮಾಡೀನಿ ಅಂತ ಗೊತ್ತಿಲ್ಲ, ಪುಣ್ಯ ಮಾಡೀನಿ ಅಂತ ಗೊತ್ತಿಲ್ಲ, ಏನೇನೋ ಮಾಡಲ್ಲ. ಈ ಜನ್ಮದೊಳಗಂತೂ ಎಲ್ಲ ಕಲ್ಪನಾ ಅದಲ್ಲ. ಪಾಪ ಅಂದ್ರೇನು, ಪುಣ್ಯ ಅಂದ್ರೇನು
ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಅಂದ್ರೇನು, ಎಲ್ಲ ನಮ್ಮ ಪ್ರಕ್ರಿಯೆಗಳು ಗೊತ್ತವೆ. ಯಾವಾಗ ಮನುಷ್ಯ ಜನ್ಮದೊಳಗೆ ಗೊತ್ತದ ಹಾಗೇ ಪರಿಹಾರ ಮಾಡ್ಕೋ. ಮುಂದಿನ ಜನ್ಮ ಮನುಷ್ಯ ಜನ್ಮ ಬರ್ತದಂತನೂ ಗ್ಯಾರಂಟಿ ಇಲ್ಲ. ಅದಕ್ಕಾಗಿ ಭಾಗವತ್ ಹೇಳ್ತದೆ, ಬಹುಜನ್ಮ ಕೃತಂ ಪಾಪಂ, ಈ ಜನ್ಮ ಅಲ್ಲ ಬಹುಜನ್ಮ ಕೃತವಾದಂತಹ ಪಾಪಗಳಿವೆ, ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು ಅಂತಂತಾರೆ. ಅದಕ್ಕೆ ಕನ್ಯದನವ ಮಾಡಲರಿಯೇನ ಮುನ್ನ, ಸ್ವರ್ಣದನದ ಮತ್ತು ಸೊಗಸದು ಕಿವಿಗೆ. ಕನ್ಯಾದಾನ ಮಾಡಿಲ್ಲ, ಸ್ವರ್ಣದಾನ ಮಾಡಿಲ್ಲ, ಅದನ್ನು ಕನಸಿನೊಳಗೂ ಕಂಡಿಲ್ಲ. ಅನ್ಯಾಯವ ಮಾಡಿ ಹರಿನಿನ ಮರೆ ಹೊಕ್ಕೆ, ಬೆಣ್ಣೆ ಕಳ್ಳನೆ ಮುದ್ದು ಚಿನ್ನ ಕೃಷ್ಣಯ್ಯ. ಸರ್ವಾಪರಾಧವನು ಕ್ಷಮಿಸಯ್ಯ, ಎನ್ನ ಗರ್ವಾಂಧಕಾರವನು ಬಿಡಿಸಿ ರಕ್ಷಿಸೋ. ಪಾಪಿಯರೊಳು ಅತಿ ಪಾಪಿಯಂತೆಂಬೋರು, ಕೋಪಿಯರೊಳು ಉಗ್ರ ಕೋಪಿಯು ನಾನೇ. ಕೋಪತಪದ ವ್ಯಾಧಿಯನ್ನೆಲ್ಲ ಗುಣ ಮಾಡಿ, ಶ್ರೀಪತಿಯೇ ನೀ ಸಲಹೋ ಕರುಣದಿ. ಎಷ್ಟು ತರಹದ ಮಾತನ್ನು ಹೇಳಿದ್ದಾರೆ. ಇಷ್ಟು ಪಾಪವನ್ನೇ ಮಾಡಿದ್ದೆ ಸಾಕು ಅಂತ ಒಂದು ಕಡೆ ಬಿಡ್ತಾರೆ. ನಾನು ಎಷ್ಟು ಪಾಪ ಮಾಡಿದ್ದು ನಿನಗೆ ಗೊತ್ತಿಲ್ಲ, ಸರ್ವಜ್ಞ, ಅನಂತ ಜನ್ಮದ್ದು ನನ್ನ ಬಗ್ಗೆ ನಿನಗೆ ಗೊತ್ತದೆ, ನಂದೆಲ್ಲ ಫೈಲ್ ನಿನ್ನ ಹತ್ರ ಅದ. ನಾನು ಎಷ್ಟು ಪಾಪ ಮಾಡಿದ್ದು ನಿನಗೆ ಗೊತ್ತದ, ಇನ್ನೂ ನನ್ನ ಕಡೆಯಿಂದ ಪಾಪ ಮಾಡಿಸ್ತಿ, ನಿನಗೇನು ಅನಿಸಂಗಿಲ್ಲ. ಇಷ್ಟು ಪಾಪವನ್ನೇ ಮಾಡಿದ್ದೆ ಸಾಕು. ವ್ರತ ನಿಯಮ ಉಪವಾಸ ಒಂದಿನವೂ ಮಾಡಲಿಲ್ಲ, ಅತಿಥಿಗಳಿಗನ್ನವನು ನೀಡಲಿಲ್ಲ. ಶ್ರುತಿಶಾಸ್ತ್ರ ಪೌರಾಣ ಕಥೆಗಳನ್ನು ಕೇಳಲಿಲ್ಲ, ವ್ಯರ್ಥವಾಗಿ ಬಹುಕಾಲ ಗತವಾಯಿತಲ್ಲ. ಇಷ್ಟು ಪಾಪವನೇ ಮಾಡಿದ್ದೆ ಸಾಕು. ಇಷ್ಟು ಪಾಪ ಮಾಡಿ ನನಗೆ ಸಾಕಾಗ್ಯದಪ್ಪ, ಇನ್ನು ಕಡೆಯಿಂದ ನನ್ನ ಪಾಪ ಮಾಡಿಸ್ಬೇಡ ಅಂತ ಒಂದು ಕಡೆ ಪುರಂದರದಾಸರು ಕೇಳ್ಕೊತಾರಂತೆ. ಅವೆಲ್ಲ ಪಾಪ ಪರಿಹಾರ ಮಾಡ್ಕೊಳ್ಳೋ ಜವಾಬ್ದಾರಿ ನಂದೇ. ಕಸ ಬಿದ್ದರೆ ಇನ್ನೊಬ್ರಿಗೆ ಹೇಳ್ಬೋದು, ಕಸ ತೆಗಿ ಅಂತ. ಇದು ಯಾರಿಗೂ ಹೇಳಂಗಿಲ್ಲ. ಈ ಕಸ ಏನದ ನೋಡ್ರಿ, ಮನಸ್ಸು ಅಂತ ತಿಪ್ಪಿಯೊಳಗೆ ಬಿದ್ದಂಥ ಕಸ. ಇದನ್ನು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ನಾನೇ ಮಾಡ್ಕೋಬೇಕು, ಇನ್ನೊಬ್ಬರಿಗೆ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ಹೊಲಸು ಮಾಡಿದವನೇ ನಾನು. ನಮ್ಮಲ್ಲಿ ಅಂತಾರೆ ಇಲ್ಲ, ಹೊಲಸು ಮಾಡಿದ್ದು ಹುಡುಗಂತಂತಾರೆ. ನಾವೆಲ್ಲ ಹೆಂಗೆ ಮಾಡ್ತಿದ್ದೇವೆ ಗೊತ್ತದೇನು, ಇಲ್ಲಿ ಅವಲಕ್ಕಿ ತಿಂದು ಅಲ್ಲಿ ಹೋಗಿ ಕೊಡ್ತಿದ್ದೀವಿ. ಯಾಕಂದ್ರೆ ಇಲ್ಲಿ ಕೂತು ಮತ್ತು ಕಸ ತೆಗಿ ಅಂತಾರೆ ಅಂತೇಳಿ ಇಲ್ಲಿ ತಿಂದು ಇಲ್ಲಿ ಕಸ ಹಾಕಿ ಅಲ್ಲಿ ಹೋಗಿ ಕೊಡೋದು ಅಭ್ಯಾಸಕ್ಕೆ. ಅದಕ್ಕೆ ಯಾರು ತಿಂದಿರಿ, ಯಾರು ಕಸ ಹಾಕಿರಿ ಅವರೇ ಕಸ ತೆಗಿಬೇಕು ಅಂತಂತಾರೆ ಇಲ್ಲೋ. ಹಂಗೆ ಅನಂತ ಜನ್ಮಕೃತವಾದಂಥ ಪಾಪವಿದೆ. ಅದನ್ನು ಋಣಾಂ ಧುನೋತಿ ಭಗವಾನ್ ಹೃಶ್ಚೋ ಜನ್ಮಾಯುತಾಯುವಂ. ಹಂಗಾರೆ ಯಾರು ಕಳೀತಾರೆ ಪಾಪ, ಯಾರು ಪರಿಹಾರ ಮಾಡಬೇಕು, ಯಾರಿಗೆ ನಾವು ಶರಣ ಹೋಗಬೇಕು? ಮುನ್ಸಿಪಾಲ್ಟಿಯವರಿಗೆ. ಮನೆಯಾಗಿನ ಕಸ ಯಾರಿಗೆ ಹಾಕ್ತೀವಿ? ಬರ್ತಾರಲ್ಲ ಮನೆ ಬಂದು ನಿಮ್ಮ ಕಸ ತೊಗೊಂಡು ಹೋಗ್ತಾರಿಲ್ಲೋ. ಹಂಗೆ ಒಬ್ಬತ್ತಿದ್ದಾನವ ನಾರಾಯಣ ಅಂತನ ವ್ಯಕ್ತಿ, ಅವನು ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವ. ಯಾರೂ ಕಸ ಒಯ್ಯಂಗಿಲ್ಲ. ನಮ್ಮಲ್ಲಿ ಒಬ್ಬ ಕಳ್ಳಿದ್ದಾನೆ, ಅವ ಕಳ್ಳ ಏನು ಮಾಡ್ತಾನೆ, ನಮಗೆ ಯಾವ್ದು ಬೇಕೋ ಅದನ್ನು ಒಯ್ತಾನೆ. ನಮಗೆ ಬಂಗಾರ ಬೇಕು, ಬಂಗಾರ ತೊಗೊಂಡು ಹೋಗ್ತಾನೆ. ದುಡ್ಡು ಬೇಕು, ದುಡ್ಡು ತೊಗೊಂಡು ಹೋಗ್ತಾನೆ. ಇನ್ನೂ ತನಕ ಇಂಥ ಒಬ್ಬ ಕಳ್ಳ ನಿಮಗೆ ಜಗತ್ತು ಸಿಕ್ಕಿಲ್ಲ. ನಮಗೆ ಯಾವುದು ಬೇಡ ಅದನ್ನು ತೊಗೊಂಡು ಹೋಗ್ತಾನೆ. ನಿಮ್ಮ ಮನೆಗೆ ಇಷ್ಟು ಕಸ ಬಿದ್ದದ, ರಾತ್ರಿ ಬಂದು 2 ಗಂಟೆ ಕಸ ಕಳತನ ಮಾಡ್ಕೊಂಡು ಹೋದ, ನೀವೇನಂತೀರಿ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಿ? ಪುಣ್ಯಾತ್ಮ ಚಲೋ ಆಯ್ತಪ್ಪ, ನನಗೆ ಉಳಿತಲ್ಲ ಅಷ್ಟು ಕಸ ತೆಗೆದು ಅಂತ ನೀವು ಸಂತೋಷ ಪಡ್ತೀರಲ್ಲೋ. ಹಂಗೆ ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ. ನಾರಾಯಣ ಅಂತ ಒಬ್ಬ ಕಳ್ಳಿದ್ದಾನೆ. ಅವನು ಒಂದು ಜನ್ಮದ್ದಲ್ಲ, ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ, ಅನೇಕ ಜನ್ಮದಲ್ಲಿ ಮಾಡಿದ ಪಾಪವನ್ನು ತಗೊಂಡು ಹೋಗ್ತಾನಂತೆ. ಅದಕ್ಕೇನು ಮಾಡಬೇಕು? ಒಂದು ಫೋನ್ ಮಾಡಿದರೆ ಸಾಕಂತೆ. ಅದೇನದು? ಸ್ಮರಣೆ. ಒಂದು ಕೇವಲ ಸ್ಮರಣೆ ಮಾಡಿದ ಮಾತ್ರಕ್ಕೆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ಉರಿ ಬಂದಾಗಲಿ ಚರಿ ಬಂದಾಗಲಿ ಗಡಗಡ ನಡಗುತ್ತಿರುವಾಗಲಿ ಹರಿನಾರಾಯಣ ದುರಿತ ನಿವಾರಣ ಹಗಲು ಇರಲು ನಿನ್ನ ಸ್ಮರಿಸುವ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವೆನ್ನ ಬಾಯಿಗೆ ಬರಲಿ. ಕಲಿಯುಗದೊಳಗೆ ಕಲವು ತದ್ ದರಿಕೀರ್ತನ್ ಎಷ್ಟು ಸುಲಭ ಹೇಳ್ಯಾರ ಗೊತ್ತಿದೆ.
ದ್ವಾಪರ ತ್ರೇತಾಯುಗದೊಳಗೆ 100 ಗೋದಾನ ಮಾಡಿದ್ರೇ ಪುಣ್ಯ. 100 ಆಕಳ ದಾನ ಮಾಡಿದ್ರೆ ಆಕಳ ದಾನ ಮಾಡಿದ ಪುಣ್ಯ ಬರ್ತಿತ್ತು. ಕಲಿಯುಗದೊಳಗೆ ಹಂಗಿಲ್ಲ. ಒಳ್ಳೆ ಆಫರ್ ಇಟ್ಟಾರ. ಏನು ಅಂತಂದ್ರೆ, 1 ಶ್ಲೋಕ ಭಾಗವತ್ ಕೇಳ್ರಿ, ಶ್ಲೋಕಾರ್ಥಂ ಶ್ಲೋಕ ಪಾದಂಬ ನಿತ್ಯಂ ಭಾಗವತೋದ್ಭವಂ ಪಠತೆ ಶೃಣುತೆ ಯಸ್ತು ಗೋ ಸಹಸ್ರ ಫಲಂ ಲಭೇತಂತ. 1000 ಗೋದಾನ ಮಾಡಿದ ಪುಣ್ಯ ಬರ್ತದೆ. ಈ ಆಫರ್ ಅಂತ ಇಟ್ಟಿರ್ತಾರ, ದೀಪಾವಳಿ ಆಫರು, ದಸರಾ ಆಫರು ಅಂತಿಟ್ಟಿರ್ತಾರೆ, ಬೈ 1 get 1 ಫ್ರೀ ಅಂತ ಇಟ್ಟಿರ್ತಾರೆ, ಅಥವಾ ಬೈ 1 get 1 2 ಅಂತಂದಿರ್ತಾರೆ, 1 ತೊಗೊಳ್ರಿ 2 ಅಂತ ಅವೆಲ್ಲ ಇಟ್ಟಿರ್ತಾರೆ. ಜುಲೈ ಆಗಸ್ಟ್ದೊಳಗೆ ಬಂತು ಅಂದ್ರೆ ನಿಮ್ಮ ಮದ್ರಾಸ್ ನಿಡ್ಕೊಂಡು ಕರ್ನಾಟಕ ಎಲ್ಲ ಕಡೆಗೂ ಆ ವೇಳಕ್ಕೆ ಬರ್ತಾವೆ ಡಿಸ್ಕೌಂಟು, ಬೈ 1 get 1 ಫ್ರೀ ಇವೆಲ್ಲ ಆ ವೇಳಕ್ಕೆ ಬರ್ತಿರ್ತಾವಂತ. ಹಂಗೆ ದೇವರು ನಮಗೆ 4 ಯುಗದೊಳಗೆ ಒಂದೇ ಯುಗದೊಳಗೆ ಒಂದು ದೊಡ್ಡ ಆಫರ್ ಇಟ್ಟಾರ. ಏನು ಆಫರ್ ಅಂತಂದ್ರೆ, ನೀವು ಅದನ್ನು ಮಾಡದೇ ಇದ್ದರೂ ಇದನ್ನು ಮಾಡಿದರೆ ಪುಣ್ಯ ಬರ್ತದೆ. ಒಂದು ಶವ ಹೊತ್ತುಕೊಂಡು ಹೋದ್ರೆ ಪದೇ ಪದೇ ಅಶ್ವಮೇಧ ಫಲಮಾಪ್ನೋತಿ ಪುರುಷ. ಒಂದು ಹೆಣ ಹೊತ್ತುಕೊಂಡು ಹೋಗ್ಬೇಕಾರೆ ಒಂದೊಂದು ಹೆಜ್ಜೆಗೆ ಅಶ್ವಮೇಧ ಯಾಕೆ ಮಾಡಿದ ಪುಣ್ಯ ಬರ್ತದಂತೆ. ಇನ್ನೊಂದು ಯುಗದೊಳಗೆ ಬರಂಗಿಲ್ಲ, ಇದು ಕೇವಲ ಕಲಿಯುಗದೊಳಗೆ ಮಾತ್ರ. ಅದಕ್ಕೆ ಭಾಗವತ ಹೇಳ್ತದೆ, ಕಲಿಯುಗದೊಳಗೆ ದೇವತೆಗಳ ಅವತಾರ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರಂತ, ಋಷಿಮುನಿಗಳ ಅಪೇಕ್ಷೆ ಪಡ್ತಾರಂತ. ಯಾಕಂದ್ರೆ ಸುಲಭ ಸಿಗ್ತದಲ್ರಿ. ಅಶ್ವಮೇಧ ಯಾಗ ಮಾಡದೇ ಇದ್ರು ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರ್ತದಂತ. ದೇವರಿಗೆ ಇಷ್ಟು ಕೈ ಮುಗಿರಿ, ಭಕ್ತಿಯಿಂದ ಕೈ ಮುಗಿದ್ರೆ ಅಶ್ವಮೇಧ ಯಾಗ 10 ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರ್ತದೆ. ದಶಾಶ್ವಮೇಧಿ ಅವಭೃತ ಸಮಾನ ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮ. ದೇವರಿಗೆ ಒಂದು ನಮಸ್ಕಾರ ಮಾಡಿದ್ರೆ ಅಷ್ಟು ಪುಣ್ಯ ಬರ್ತದಂತ. ವಿಚಾರ ಹಿಂಗೆ ಯಾಕೆ ಹೇಳಿಕತ್ತಾರಂದ್ರೆ, ಅವತ್ತು ಅಶ್ವಮೇಧ ಯಾಗ ಮಾಡೋದು ಎಷ್ಟು ಕಷ್ಟ ಇತ್ತೋ ಅಷ್ಟು ಕಷ್ಟ ಒಂದು ದೇವ್ರ ನಮಸ್ಕಾರ ಮಾಡೋದು ಕಷ್ಟದ. ಎಲ್ಲಿ ಮಾಡ್ತೇವೆ ಗೊತ್ತಾಗಿದೆ ಇಲ್ಲೋ? ಒಂದು ನಮಸ್ಕಾರ ಮಾಡಿದ್ರೆ 10 ಅಶ್ವಮೇಧ ಯಾಗ ಮಾಡಿದ ಪುಣ್ಯ ಬರ್ತದೆ. ನಾಳಿನಿಂದ ಎಷ್ಟು ನಮಸ್ಕಾರ ಮಾಡ್ತೀರಿ ನೋಡೋಣಂತ. ಆಗೋದಿಲ್ಲ. ಈ ದೇವ್ರುಗಳಿದೆ, ಒಂದು ಮನೆ ಕಸ ತೆಗೆದ್ರೆ 1 ಗೋದಾನ ಮಾಡಿದ ಪುಣ್ಯ ಹೇಳ್ಯಾರ ಇಲ್ಲ? ಮತ್ತು ನಾಳೆ ಕಸ ತೆಗಿಯೋಕ್ಕೆ ಬರಬೇಕು. ನಿಮ್ಮ ತಲೆ ಬಂತೇನೋ, 1 ಸಲ 1 ಮನೆಯೊಳಗೆ 1 ಸಲ ಕಸ ತೆಗೆದ್ರೆ ಗೋದಾನ ಬರ್ತದೆ. ದೇವಸ್ಥಾನದೊಳಗೆ 1 ಸಲ ಕಸ ತೆಗೆದ್ರೆ 10 ಗೋದಾನ ಮಾಡಿದ ಪುಣ್ಯ ಬರ್ತದೆ. ನಾಳೆ ಬಂದು ವೆಂಕಟೇಶ್ವರ ಗುಡಿ ಕಸ ಯಾರು ತೆಗಿತಾರೆ ನೋಡ್ರಿ, ಮತ್ತು ನೀವೇ ತೆಗಿಬೇಕು. ಅದು ಬಿಡ್ರಿ, ಬ್ರಾಹ್ಮಣರ ಒಂದು ಎಲೆ ತೆಗೆದ್ರೆ ಗೋದಾನ ಮಾಡಿದ ಪುಣ್ಯ ಹೇಳ್ಯಾರ. ಬ್ರಾಹ್ಮಣರು ಗೋದಾನ ಎಷ್ಟು ಮಾಡ್ತಾರೆ? ನಾನು ಒಂದು ಸಲ ಹೇಳಿದ್ದು ಹಿಂಗೆ, ನಮ್ಮ ಗುಂಡಪ್ಪರ ಮಠದಾಗೆ ಹೇಳಿದ್ದೆ ಒಂದು ಸಲ. ನೋಡ್ರಿ, ನೀವು ತೆಗೆದೇ ಇದ್ರೆ ಏನಾಯಿತು, ಇನ್ನೊಬ್ರು ಬಂದು ತೆಗಿತಾರ, ಕಾಯ್ಕೊಂಡು ಕೂತಿರ್ತಾರೆ ಖೋಖೋಕ್ಕೆ ಆಟಕ್ಕೆ ಕೂತಂಗೆ. ಯಾವಾಗ ಬ್ರಾಹ್ಮಣರು ಎದ್ದಾರು ನಾನು ಎಲೆ ತೆಗೆದೇನು, ಅದಕ್ಕೆ ನಿಮ್ಮ ಚಾನ್ಸ್ ಇನ್ನೊಬ್ರಿಗೆ ಕೊಡಬೇಡ್ರಿ ಅಂತ ಹೇಳಿದ್ದೆ. ಅಲಂಕಾರ ಪಂಕ್ತಿ ಕೂಡ್ಸ್ಯಾರ. ನಾನು ಮಜ್ಜಿಗೆ ನೀರು ಕುಡ್ದು ಕೆಳಗೆ ನೋಡ್ತೀನಿ, ಎಲಿನೇ ಇಲ್ಲ. ಯಾರು ತೆಗೆದ್ರು ಗೊತ್ತೇ ಇಲ್ಲ, ವಿಚಾರಣೆ ಇಲ್ಲ, ತೆಗೆದು ಬಿಟ್ಟಿದ್ರು. ನೀವು ಹೇಳಿಲ್ಲ, ನೀವು ಬಿಟ್ಟರೆ ಇನ್ನೊಬ್ರು ಬರ್ತಾರಂತೆ ಕಾಯ್ಕೊಂಡು ಕೂತಿರ್ತಾರೆ. ಅಷ್ಟು ಕಾಯ್ಕೊಂಡು ಕೊಡ್ಬೇಕಂತ ಆ ಭಾಗ್ಯ ನನಗೆ ಬೇಕು. ಯಾರೋ ಕಸ ತೆಗೆದ್ರು, ಯಾರೋ ಗೋದಾನ ಮಾಡಿದ ಪುಣ್ಯ ತೊಗೊಂಡೋದ್ರು, ಯಾಕೆ ಬೇಕು ನಮಗೆ? ನಾನು ತೆಗಿತೀನಿ, ನಾ ಗೋದಾನ ಮಾಡಿದ ಪುಣ್ಯ. ನನ್ನ ಮನೆ ಕೆಲಸ ನಾನು ಮಾಡ್ತೀನಿ. ಮನೆ ಕೆಲಸ ಮಾಡೋದಂದ್ರೆ ಏನರ್ಥ? ದೇವ್ರ ಪೂಜೆ ಅದು. ಗೃಹ ಕರ್ಮವ ಬ್ಯಾಸರದಲೆ ಪರಮೋತ್ಸಾಹದಿ ಮಾಡುತ್ತ ಮೂಜಗದ ಮಹಿತನ ಸೇವೆ ಇದನ್ನು ತಲಿ ಮೋದದಿ ಆಹಾರ ಹರ್ಮನದಿ ಸಮರ್ಪಿಸುತ್ತಿಪ್ಪುದೇ ಫಲವಿದು ಬಾದುದಕ್ಕೆ. ನಿಮಗೆ ರೋಗ ಬರಂಗಿಲ್ಲ, ತಿಂಗಳ ಪಗಾರ ನಿಮಗೆ ಉಳಿತು. ಆಮೇಲೆ ದೇವ್ರ ಪೂಜೆ ಮಾಡಿದ ಪುಣ್ಯ ಬಂತು. ಇಷ್ಟಿಷ್ಟು ಲಾಭ ಇದ್ದರೂ ಕೂಡ ಮತ್ತೆ ಕೆಲಸದಾಕಿನ ಹಚ್ಚಿ ಅಕ್ಕಿ ಕಸ ತೆಗಿಬೇಕು. ಗೋದಾನ ಮಾಡಿದ ಪುಣ್ಯನು ಅಕ್ಕಿಗೇನೆ, ದೇವ್ರ ಪೂಜೆ ಮಾಡಿದ ಪುಣ್ಯನು ಅಕ್ಕಿಗೇನೆ. ಇದ್ರ ಮ್ಯಾಲ ತಿಂಗಳ ನಿಮ್ಮ ದುಡ್ಡು ಖರ್ಚಾಯಿತು. ನಿಮ್ಮ ದುಡ್ಡು 2 ಕಡೆ ಖರ್ಚ. ಒಂದು ಕೆಲಸಗಾರಕ್ಕೆ ಒಂದು ಖರ್ಚ, ಸುಮ್ಮನೆ ಕೂತಿದ್ದಕ್ಕೆ ಡಯಾಬಿಟಿಸ್ ಎಲ್ಲ ಬಂತು, ದವಾಖಾನೆಗಿಟ್ಟು ಖರ್ಚ. ಲಾಸೋ. ಅದರ ಬದಲು ಆಧ್ಯಾತ್ಮಿಕವಾಗಿ ಲೌಕಿಕವಾಗಿ ಎಲ್ಲ ರೀತಿಯಿಂದಲೂ ಲಾಭ ಇದ್ದಂಥ ಮನೆ ಕೆಲಸವನ್ನು ನಾವೇ ಮಾಡಬೇಕಾಗ್ತದೆ. ಯಾಕೆಂದರೆ ನಮಗೆ ವಯಸ್ಸಾಯಿತು, ನಾವೆಲ್ಲ ಹೋಗಬೇಕಾದವರು. ನಾವು ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಶುದ್ಧ ರೀತಿಯಿಂದ ಏನೇನು ಪೆನಾಲ್ಟಿ ತುಂಬುವುದದ ಅಪರಾಧ ಮಾಡಿದ್ದಕ್ಕೆ ಅದನ್ನೆಲ್ಲ ಪೆನಾಲ್ಟಿ ತುಂಬಿಕೊಂಡು ಪಾಪರಹಿತನಾಗಬೇಕು.
ನಮ್ಮ ಗೋಪಾಲ ವಿಠಲನ್ನ ನೆರೆ ನಂಬಬೇಕು. ಸುಮ್ಮನೆ ಬರುವುದು ಯಥಾಹಿಂ ನಿಶ್ಚಿತೋ ವನ್ನಿ ದುರ್ವರ್ಣಂ ಹಂತಿ ಧಾತುಜಂ. ಭಾಳ ಚಂದ ದೃಷ್ಟಾಂತ ಕೊಡ್ತಾರೆ. ಬಂಗಾರ ಬರ್ತಾ ಬರ್ತಾ ಕಪ್ಪಾಗ್ತದೆ, ಅದಕ್ಕೆ ಒಂದು ಉರಿಯೊಳಗೆ ಹಾಕ್ತಾರೆ. ಉರಿಯೊಳಗೆ ಹಾಕಿದ ಕೂಡ ಮತ್ತೆ ಯಥಾಪ ಕಪ್ಪೆಲ್ಲ ಬಿಡಿಸಿ ಫಳ 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 ಹೆಂಗೆ ಹಳಿತದೆ, ಹಂಗೆ ಮನುಷ್ಯ ಪಾಪಗಳಿಂದ ಕಪ್ಪಾಕೋತ ಹೋಗ್ತಾನೆ, ಪಾಪಗಳಿಂದ ಹೊರಸಾಕೋತ ಹೋಗ್ತಾನೆ. ಪ್ರಾಯಶ್ಚಿತ್ತ ಮಾಡಿಕೊಂಡ ಅಂದ್ರೆ ಬೆಂಕಿಯೊಳಗೆ ಹಾಕಿದ ಬಂಗಾರ ಎಲ್ಲ ಕೊಳೆಯನ್ನು ಕಳೆದುಕೊಂಡು ಹೆಂಗೆ ಮತ್ತೆ ಉಜ್ವಲವಾಗಿ ಬೆಳೀತದೋ ಹಂಗೆ ಪಾಪರಹಿತನಾಗಿ ಅವನು ಉಜ್ವಲನಾಗ್ತಾನೆ ಅಂತನ್ನೋದನ್ನು ಭಾಗವತ್ ಹೇಳ್ತಾ ಇದೆ. ವಿದ್ಯಾ ತಪಃಪ್ರಾಣ ನಿರೋಧ ಮೈತ್ರಿ ತೀರ್ಥಾಭಿಷೇಕ ವ್ರತದಾನ ಜಾಪಿ ನಾತ್ಯಂತ ಶುದ್ಧಿಂ ಲಭತೆಂತರಾತ್ಮ ಯಥಾರದಸ್ತೆ ಭಗವತ್ಯನಂತೆ. ಬಹಳ ಸುಂದರವಾದಂಥ ವಿಚಾರವಿದೆ. ನಮ್ಮ ಹೃದಯದಲ್ಲಿ ಭಗವಂತನನ್ನು ಧ್ಯಾನ ಮಾಡಬೇಕು. ಬಹಳ ಜನರಿಗೆ ಧ್ಯಾನ ಮೆಡಿಟೇಷನ್ ಅಂದರೆ ಏನು, ಹೆಂಗೆ ಮಾಡಬೇಕು ಅಂತನ್ನೋದು ಬಹಳ ಕಷ್ಟ ಇದೆ, ಗೊತ್ತಿಲ್ಲ. ಬಟ್ ಪ್ರಾಕ್ಟೀಸ್ ಮಾಡಬೇಕಾದದ್ದು ಕೆಲಸ. ಯಾವುದಕ್ಕೂ ಪ್ರಾಕ್ಟೀಸ್ ಮಾಡಲಾರ್ದೆ ಬರೋಂಗಿಲ್ಲ. ಒಮ್ಮಲಿಗೇನೆ ABCD ಕಲ್ತುಕೊಳ್ಳೇನೆ ಇಂಗ್ಲೀಷ್ ಓದ್ಲಿಕ್ಕೆ ಬರೋಂಗಿಲ್ಲ. ಅದಕ್ಕೆ ನಾವು ಕಷ್ಟಪಡಬೇಕಾಗ್ತದೆ. ನಾವು ನಡೀಲಿಕ್ಕೇನೆ ಕಷ್ಟಪಟ್ಟು ನಡಿಲಿಕ್ಕೆ ಕಲ್ತವ್ರು. ನಡಿಲಿಕ್ಕೆ ಬರ್ತಿತ್ತೇನು? ನಮ್ಮ ತಾಯಿ ನಡೆಸಿ 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 ಈಗ ನಾವು ಸರಳ ನಡೀತಿರ್ತೀವಿ. ಆದ್ರೆ ನಡಿಲಿಕ್ಕೆ ಕಲೀಲಿಕ್ಕೆ ಎಷ್ಟು ಟೈಮ್ ಹಿಡ್ದದ, ಎಷ್ಟು ವರ್ಷ ಹಿಡ್ದದ ಕಲೀಲಿಕ್ಕೆ? 5-6 ವರ್ಷ ಹಿಡ್ದದ ಇಲ್ಲೋ? ನುಡಿಲಿಕ್ಕೆ ಅಮ್ಮಲ್ಲಿಗೆ ಬರ್ತಿದ್ದಿಲ್ಲ, ಅಪ್ಪಲ್ಲಿಗೆ ಬರ್ತಿದ್ದ. ಈಗ ನೋಡಿರಿ, ಫಾಲ್ತೋ ಎಷ್ಟು ಮಾತಾಡ್ತೀವಿ, 5-5 ತಾಸು ಕೂಡಿಸಿದ್ರು ಹರಟಿ ಮುಗಂಗಿಲ್ಲ, ಅಷ್ಟು ಮಾತಾಡ್ತೀವಿ. ಬಟ್ ಒಂದಾನೊಂದು ಕಾಲಕ್ಕೆ ನಮ್ಮ ಅಪ್ಪ ಅಮ್ಮ ಅಲ್ಲಿಗೆ ಬರ್ತಿದ್ದಿಲ್ಲ. ಪ್ರಾಕ್ಟೀಸ್ ಎಷ್ಟು ಮಾಡೀವಿ? ನಡಿಲಿಕ್ಕೆ ಪ್ರಾಕ್ಟೀಸ್ ಮಾಡಲಿ, ನುಡಿಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ತಿನ್ಲಿಕ್ಕೆ ಎಲ್ಲಿ ಬರ್ತಿತ್ತು ಹೇಳ್ರಿ? ತಿನ್ಲಿಕ್ಕೆ ಎಲ್ಲಿ ಬರ್ತಿತ್ತು? ತಿನ್ಲಿಕ್ಕೆ ಬರ್ತಿದ್ದೇ ಇಲ್ಲ. ಚಮಚಲ್ಲಿ ತಿನ್ಸೆ ತಿನ್ಸಿ ತಿನ್ಸ. ಈಗಂತೂ ಚಮಚ ಬಿಟ್ಟರೆ ಇರ್ಲಿಕ್ಕೆ ಆಗೋದಿಲ್ಲ. ಅಷ್ಟು ನಮಗೆ ತಿನ್ನಲಿಕ್ಕೆ, ಉಳ್ಳಿಕ್ಕೆ, ಮಾತಾಡಲಿಕ್ಕೆ, ನಡೀಲಿಕ್ಕೆ ಎಲ್ಲನೂ ಪ್ರಾಕ್ಟೀಸ್ ಮೇಲೆ ಬಂದಿದ್ದದ. ಅಂದಮೇಲೆ ನಮ್ಮ ಹೃದಯದಲ್ಲಿ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು ಅಂದರೆ ಕಣ್ಣು ಮುಚ್ಚಿದ ಮಾತ್ರಕ್ಕೇನೆ ಧ್ಯಾನ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೆಲ್ಲ ಪದ್ಧತಿಗಳವ. ಈ ಪದ್ಧತಿಯನ್ನು ಬಳಸಿದರೆ ಮಾತ್ರ ನಾವು ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗ್ತದೆ, ಇಲ್ಲ ಅಂದರೆ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಜಪ ಮಾಡು ಮುಂದಾಗ, ಧ್ಯಾನ ಮಾಡು ಮುಂದಾಗ ಭಗವಂತನ ಧ್ಯಾನವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಅನ್ನೋದನ್ನು ಸಂಕ್ಷೇಪವಾಗಿ ನಾಳಿನ ದಿವಸ ನಾನು ತಿಳಿಸ್ತೇನೆ. ಅದಕ್ಕೆ ಹೇಳ್ತಾರೆ, ವ್ರತ ದಾನ ಜಾಪೈ ನಾತ್ಯಂತ ಶುದ್ಧಿಂ ಲಭತೆಂತರಾತ್ಮ ಯಥಾ ಹೃದಯಸ್ಥೆ ಭಗವತ್ಯನಂತೆ. ನಮಗೆ ಅನಿಸಿಕೆಗೆ ನೀವು ಏನಂತೀರಿ? ನೀವು ಅನಿಸಿಕೆ ಅಂತಂತ ನೋಡ್ರಿ, ಅದು ಭಾಳ ಇಂಪಾರ್ಟೆಂಟ್. ಅನಿಸಿಕೆ ಮೇಲೆ ಹೋಗ್ತದೆ. ಅನುಸಂಧಾನ ಅಂದರೆ ಏನು? ಅನಿಸಿಕೆ. ಈಗ ನಾವು ಹೇಳ್ತೀವಿ ವಾಸುದೇವನ ಅನ್ನದಳು ನಾನಾ ಸುಭಕ್ಷದಳು ಸಂಕರ್ಷಣ ಅಂತಿಂತೀವಲ್ಲ. ವಾಸುದೇವನ ಅನ್ನದಳು ಅಂದ್ರೆ ಏನು? ವಾಸುದೇವ ಅನ್ನದೊಳಗಿದ್ದಾನ. ತೆಗೆದು ತೋರಿಸಿ, ಎಲ್ಲಿದ್ದಂತ ತೋರಿಸಿ. ವಾಸುದೇವನ ಅನ್ನದಳು ಅಂದ್ರೆ ಏನು ಮಾಡೋದು? ಏನಿಲ್ಲ, ಹಿಂಗೆ ಅನ್ನೋದಷ್ಟೇ. ಅನ್ನದಲ್ಲಿ ವಾಸುದೇವ ಇದ್ದಾನೆ, ಇದೇ ಅನುಸಂಧಾನ. ನಾವು ಸ್ನಾನ ಮಾಡ್ತೀವಿ. ಸ್ನಾನ ಎಲ್ಲ ಮಾಡಿದ ಮೇಲೆ ಕಣ್ಣು ಮುಚ್ಚಿರಿ, ನಾರಾಯಣ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ವಾಸುದೇವ. ಎಷ್ಟೊತ್ತಾಗ್ತದೆ? 5 ಸೆಕೆಂಡು ಆಗೋದಿಲ್ಲ. 5 ಸೆಕೆಂಡ್ ಆಗೋದಿಲ್ಲ. ಇದು ಸ್ನಾನ ಕಾಲದಲ್ಲಿ ಮಾಡಬೇಕಾದ ಮೆಡಿಟೇಷನ್, ಊಟ ಕಾಲದಲ್ಲಿ ಮಾಡಬೇಕಾದ ಮೆಡಿಟೇಷನ್, ಮಲಗುವಾಗ ಮಾಡಬೇಕಾದ ಮೆಡಿಟೇಷನ್. ಈ 3 ಮೆಡಿಟೇಷನ್ನ ಇನ್ನು 3 ದಿವಸದೊಳಗೆ ನಾನು ತಿಳಿಸ್ತೇನೆ. ದಯಮಾಡಿ ಈ ಭಾಗವತದ ಪ್ರಸಾದ ಏನು ಅಂದರೆ ಸಿಗ್ತಾವೆ, ಪುಟಾಣಿ, ಸಕ್ಕರೆ, ಕೊನೆ ದಿವಸ ಅಂತೂ ಅನ್ನ ಹುಳಿನೇ ಸಿಗ್ತದೆ. ಆದರೆ ಖರೇ ಪ್ರಸಾದ ಏನು ಅಂದ್ರೆ ನಾವು ಬೆಳಗ್ಗಿಂದ ರಾತ್ರಿವರೆಗೆ ಮಿನಿಮಮ್ 3 ಹಂತ. ಒಂದು ಬೆಳಗ್ಗೆ ಏಳುವಾಗ, ಸ್ನಾನ ಮಾಡುವಾಗ, ಊಟ ಮಾಡುವಾಗ, ರಾತ್ರಿ ಮಲಗುವಾಗ 4 ದೇವರ ಸ್ಮರಣೆ. 4 ದೇವರ ಸ್ಮರಣೆ ಮಾಡುವುದರಿಂದ ಮುಂಜಾನಿಂದ ಎಷ್ಟು ತರಹದ ಪಾಪವನ್ನು ಮಾಡ್ತೇವೆ ಅಷ್ಟೂ ತರಹದ ಪಾಪವನ್ನು ಡಿಲೀಟ್ ಮಾಡಲಿಕ್ಕಾಗಿ 4 ದೇವರ ಸ್ಮರಣೆ ಇದೆ. ಅದನ್ನು ನಾವು ಪ್ರತಿನಿತ್ಯ ರಾತ್ರಿ ಮಲ್ಕೊಳ್ಳೋ ಮುಂದಾಗ ಮಾಡಿದರೆ ಇಷ್ಟು ತರಹದ ಪಾಪಕ್ಕೆ ಒಂದೇ ದೇವರ ಸ್ಮರಣೆ. ಉದಾಹರಣೆ ತಗೊಳ್ರಿ. ಉದಾಹರಣೆಗೆ ಒಂದೇ ಹೇಳ್ತೀನಿ. ನಾವು ದೇವರಿಗೆ ಸಮರ್ಪಣೆ ಮಾಡಲಾರ್ದೇನೆ ಮುಂಜಾನಿಂದ ಬಟ್ಟೆ ಉಟ್ಟುಕೊಂಡಿವಿ, ಆಭರಣ ತೊಟ್ಟೀವಿ, ಹಾಲು ಕುಡಿದೀವಿ,
ನೀರು ಕುಡ್ದೀವಿ ಅನ್ನಿಸ್ತದ ಇಲ್ಲೋ? ನಾನು ಹುಟ್ಟಿದ ಹಬ್ಬದಪ್ಪ ಶ್ರೀಶ ತಗೋ ಅಂತೇಳಿ ಪೇಡೆ ಕೊಡ್ತೀನಿ, ಕೊಟ್ಟುಗಳು ಗಬ 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 ತಿಂದುಬಿಟ್ಟ, ನನಗೇನು ಅನ್ನಿಸ್ತದೆ? ಅವ ಏನು ಮಾಡಬೇಕಾಗಿತ್ತು? ನೀನು ಒಂದು ತಗೋ, ನಾನು ಒಂದು ತಗೋ, ಕೇಕ್ ಕಟ್ ಮಾಡಿ ಏನು ಮಾಡ್ತಾರೆ? ಎದರ ಬಾಯಿಗೆ ತುರುಕ್ತಾರೆ ಇಲ್ಲ? ಅದರ ಅರ್ಥ ಏನು ಅಂದರೆ ಇನ್ನೊಬ್ರಿಗೆ ಕೊಟ್ಟು ತಿನ್ನಬೇಕಾದ್ರೆ ಮ್ಯಾನಸ್ ಅಂತಂತಾರೆ. ಏನೋ ಕೊಳ್ಳಾರ್ದೆ ತಿಂದುಬಿಟ್ರೆ ದೇವರು ಕೊಟ್ಟಿದ್ದಾನೆ. ನೀವು ಅನ್ನದಾನ ಮಾಡಿರಿ ಅಂತ ತಿಳ್ಕೊಂಡು ಇವತ್ತು ನಾವು ಅನ್ನ ತಿನ್ಲಿಕತ್ತೀವಿ. ಬಂಗಾರದಾನ ಮಾಡೀವಿ ಅಂಥೇಳಿ ಮೈ ತುಂಬ ಬಂಗಾರ ಹಾಕ್ಕೊಳಿಕತ್ತೀವಿ. ವಸ್ತ್ರದಾನ ಮಾಡಿದ್ದ ಪುಣ್ಯ ಅದ ಅಂಥೇಳಿ ಮೈ ತುಂಬ ಬಟ್ಟೆ ಹಾಕ್ಕೊಳಿಕತ್ತೀವಿ. ಎಲ್ಲ ಒಂದೊಂದು ಪುಣ್ಯದಿಂದ ನಾವು ಅನುಭವಿಸ್ಲಿಕತ್ತೀವಿ. ದೇವರಿಗೇನು ಸ್ಮರಣೆ ಮಾಡಿರಿ, ಥ್ಯಾಂಕ್ಸ್ ಹೇಳಿರಿ. ಯಾರೋ ಅಂದ್ಕೊಳ್ಳೋ ನೀರಡಿಕೆ ಆಗ್ಯದ ಅಂತ ಅಂದ್ಕೊಂಡು ಗ್ಲಾಸ್ ನೀರು ಕೊಟ್ಟರೆ ತುಂಬ ಥ್ಯಾಂಕ್ಸು, ತುಂಬ ಥ್ಯಾಂಕ್ಸು. ಏನು ತುಂಬ ಗ್ಲಾಸ್ದವ್ ನೀರೇ ಕೊಟ್ಟಿಲ್ಲವ, ತುಂಬ ಥ್ಯಾಂಕ್ಸ್ ಅಂತಂತಾರೆ. ಆದರೆ ಇವತ್ತು ಮುಂಜಾನಿಂದ ರಾತ್ರಿ ತನಕ ದೇವರು ನಮಗೆ ಎಷ್ಟು ತರಹದ ಉಪಕಾರವನ್ನು ಮಾಡ್ತಾನೆ. 90 ವರ್ಷದ ಮುದುಕ, ಇನ್ನು 1 ಮಿನಿಟ್ ಅದ. 90 ವರ್ಷದ ಮುದುಕ ಆಸ್ಪತ್ರೆಯೊಳಗೆ ಅಡ್ಮಿಟ್ ಆಗಿದ್ದ. ಅವನಿಗೆ ಆಕ್ಸಿಜನ್ ಕೊಟ್ಟರು. ಆಕ್ಸಿಜನ್ ಕೊಟ್ಟ ಮೇಲೆ 3 ದಿವಸ ಆಯಿತು. 3 ದಿವಸ ಆದಮೇಲೆ ಡಾಕ್ಟ್ರ್ ಬಿಲ್ ತೊಗೊಂಬಂದು 16,000 ಬಿಲ್ಲ. 16,000 ಬಿಲ್ ನೋಡೋಕೆ ಮುದುಕನ ಕಣ್ಣಾಗ ನೀರು ಬಂತು. 90 ವರ್ಷದ ಮುದುಕ ಕಣ್ಣಾಗ ನೀರು ಬಂತು. ಡಾಕ್ಟ್ರಿಗೆ ಕೇಳಿದೆ, ಯಾಕೆ ಅಳತಿ ಅಂದೆ. ಬಿಲ್ ಜಾಸ್ತಿ ಆಯಿತಾ? ಬಿಲ್ ಜಾಸ್ತಿ ಆದರೆ ಹೇಳು, ಹಿರಿಯರ ಕಣ್ಣಾಗ ನೀರು ತರಿಸ್ಬಾರ್ದು, ಬೇಕಾದ್ರೆ ನಾನು ಕಡಿಮೆ ಮಾಡ್ತೀನಿ. ಅವ ಮುದುಕ ಹೇಳ್ದ, ನೀನು 16,000 ರೂಪಾಯಿ ಬಿಲ್ ತಂದಿದ್ದಕ್ಕೆ ನನ್ನ ಕಣ್ಣಾಗ ನೀರು ಬಂದಿಲ್ಲ, 3 ದಿವಸ ಆಕ್ಸಿಜನ್ ಕೊಟ್ಟಿದ್ದಕ್ಕೆ 16,000 ರೂಪಾಯಿ ಬಿಲ್ ಮಾಡಿದಂದ್ರೆ 90 ವರ್ಷ ಆ ದೇವ್ರು ನನಗೆ ಆಕ್ಸಿಜನ್ ಕೊಟ್ಟಾನಂತಂದಮೇಲೆ 1 ದಿವಸ ಆ ದೇವ್ರಿಗೆ ನಾನು ಥ್ಯಾಂಕ್ಸ್ ಹೇಳಿಲ್ಲಲ್ಲ ಅಂತ ಗಳಗಳ ನೀರು ಅಲ್ಲಿಗತ್ತೀನಿ ನಾನು ಅಂತಂತ. ಥಿಂಕ್ ಆ್ಯಂಡ್ ಥ್ಯಾಂಕ್. ದೇವರು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡಿ ಒಂದು ಥ್ಯಾಂಕ್ಸ್ ಹೇಳಿ ಕೆಲವು ಮಾಧ್ಯಮಗಳವ. 1 ಮಿನಿಟ್ ಇದ್ದದ, 30 ಸೆಕೆಂಡ್ ಇದ್ದದ, 5 ಸೆಕೆಂಡ್ ಇದ್ದದ. ಒಂದು 5 ಸೆಕೆಂಡ್ ಸ್ಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ದೇವರಿಗೋಸ್ಕರವಾಗಿ. ನಮಗೋಸ್ಕರವಾಗಿ 24 ತಾಸು ಕೊಟ್ಟಾನ. ಏನು ಬೇಕಂತೀವೋ ಅದನ್ನ ಪಡೀಲಿಕ್ಕತ್ತೀವಿ. ಅವನಿಗೊಂದು ಥ್ಯಾಂಕ್ಸ್ ಹೇಳುವಂಥ ಒಂದು ಕೃತಜ್ಞತೆ ಇಲ್ಲ ಅಂತಂದಮೇಲೆ ಬಹಳ ದೊಡ್ಡ ಅಪರಾಧವಾಗ್ತದೆ. ಅದಕ್ಕಾಗಿ ನಾವು ಈ ಭಾಗವತ ವರ್ಷಗಟ್ಟಲೆ ಏನು ಭಾಗವತ ಕೇಳಿವಿ. ಇದರ ಭಾಗವತದ ಪ್ರಸಾದ ಏನು ಅಂದರೆ, ನಾವು ಈ 3-4 ಹಂತಗಳಲ್ಲಿ 5-5 ಸೆಕೆಂಡು 3-3 ಸೆಕೆಂಡದ್ದೇನು ಅನುಸಂಧಾನಗಳವ ಅದನ್ನು ಮಾಡಿ ನಾವು ದಿನವಿಡೀ ಮಾಡಿದಂತಹ ಪಾಪವನ್ನು ಪರಿಹಾರ ಮಾಡ್ಕೊಳ್ಳೋಣ. ಚರ್ಚಿಗೆ ಹೋಗಿ ಪಾಪವನ್ನು ಪರಿಹಾರ ಮಾಡ್ಕೊಳ್ಳೋದಲ್ಲ, ಕೂತಲ್ಲೇ ಪಾಪವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ನಮ್ಮ ಭಾಗವತ ತಿಳಿಸ್ತದೆ. ಅದನ್ನು ನಾವು ಕೊನೆ ದಿವಸ ನಾಳಿನಿಂದಲೇ ಕೆಲವು ಮಾತುಗಳಲ್ಲಿ ಪ್ರಸಂಗ ಬಂದಾಗ ತಿಳ್ಕೊಳ್ಳೋಣ ಅಂತ ಕೊನೆ ದಿವಸ ವಿಶೇಷವಾಗಿ ತಿಳಿದುಕೊಂಡು ಈ ಭಾಗವತದ ಜ್ಞಾನ ಸತ್ಯದ ಲಾಭವನ್ನು ಪಡೆಯೋಣ. ಶ್ರೀಕೃಷ್ಣ ಅರ್ಪಣಮಸ್ತು.